ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಅಮ್ಮ. ಎಲ್ಲಿಂದ ಸರ್, ಫೋನ್ ಒಂದು ಮಾಡಿ ವಿಷಯ. ನಾನು ಬೊಮ್ಮನಹಳ್ಳಿಯಿಂದ. ಏನೋ ಹೇಳಕ್ಕೆ ಹೊರಟ್ರಿ, ಹೇಳಮ್ಮ. ತುಂಬ ಚೆನ್ನಾಗಿ ಬರ್ತಾ ಇದೆ ನಿಮ್ಮ ಪ್ರೋಗ್ರಾಮು. ತುಂಬ ಜನಕ್ಕೆ ಸೊಲ್ಯೂಷನ್ನು ಸಿಗ್ತಾ ಇದೆ. ನಿಮ್ಮ ಜ್ಞಾನಕ್ಕೆ ಒಂದು ದೊಡ್ಡ ಸಲಾಮು. ಅದು ಹೇಗೆ ಎಲ್ಲ ರೀತಿಯಿಂದಲೂ ನಿಮ್ಮ ಹತ್ರ ಸೊಲ್ಯೂಷನ್ ಸಿಗುತ್ತೆ ಅಂತ ಗೊತ್ತಿಲ್ಲ. ನನಗೂ ಏನೋ ಒಂದು ಕನ್ಫ್ಯೂಷನು, ನಿಮ್ಮಲ್ಲಿ ಏನೋ ಒಂದು ಅಗೋಚರವಾದ ಶಕ್ತಿ ಇದೆ, ಅದರಿಂದ ನನಗೇನೋ ಒಂದು ಸೊಲ್ಯೂಷನ್ ಸಿಗ್ಬೋದೇನೋ ಅಂತ ಅನ್ಕೊಂಡು ಕಾಲ್ ಮಾಡಿದ್ದೀನಿ ಸರ್. ನಿಮ್ಮ ಇಚ್ಛೆಯಂತೆ ಆಗಲಿ ತಾಯಿ. ಏನು ಮಾಡ್ಕೊಂಡಿರೋದು? ನಾವು ಮನೆಯಲ್ಲೇ ಇರೋದು ಸರ್. ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀರಿ? ಹಳೆ 1 ಇಯರಿಂದನೂ ನೋಡ್ತಾ ಇದ್ದೀನಿ ಸರ್ ನಾನು. ಹಿರಿಯರಾಗಿ ನಮ್ಮ ವಿಚಾರಗಳನ್ನು ಜ್ಞಾನಕ್ಕೆ ಹೊಂದಿಸುವ ನಿಮ್ಮ ದೊಡ್ಡ ಮನಸ್ಸಿಗೆ ನನ್ನ ಪ್ರಣಾಮಗಳು. ವಯಸ್ಸಲ್ಲಿ ಹಿರಿಯರಿದ್ದೀರಾ, ಅನುಭವ ಇದೆ, ಅದಾಗಿಯೂ ಕೂಡ ತಲೆಬಾಗ್ತಿರಲ್ಲ. ಯಾವುದಕ್ಕೂ ಲೆಕ್ಕ ಇಲ್ಲ ಸರ್. ನಿಮ್ಮ ಜ್ಞಾನದ ಮುಂದೆ ಖಂಡಿತ ವಯಸ್ಸು ಅನ್ನೋದು ಯಾವುದಕ್ಕೂ, ನಮ್ದೆಲ್ಲ ನೋಡ್ಕೊಂಡ್ರೆ ಯಾವ ವಯಸ್ಸು ಅದೆಲ್ಲ ಜ್ಞಾನದ ಮುಂದೆ, ನಿಮ್ಗಿರೋ ಜ್ಞಾನದ ಮುಂದೆ ಆ ಚಿಕ್ಕ ವಯಸ್ಸಿಗೆ ತುಂಬಾ ದೊಡ್ಡ ಶಕ್ತಿ ಇದೆ ನಿಮ್ಗೆ. ಆ ಶಕ್ತಿಯಿಂದ ನನ್ಗೊಂದು ಏನೋ ಒಂದು ಸೊಲ್ಯೂಷನು. ನಾನೊಂದು ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಹೇಳ್ತಾಯಿ, ಅದಕ್ಕೆ ಕೇಳಬೇಕು ಅಂತ ಇದ್ದೀನಿ ಸರ್. ಹೇಳಮ್ಮ. ನನ್ನ ಮಗಳು ಇಂಜಿನಿಯರಿಂಗ್ ಓದಿದ್ದಾಳೆ. ಸ್ವಲ್ಪ ಜೋರಾಗಿ ಮಾತಾಡಿ. ನನ್ನ ಮಗಳು ಇಂಜಿನಿಯರಿಂಗ್ ಓದಿದ್ದಾಳೆ ಸರ್. ಓಕೆ. ಅವಳು ಒಂದು ಹುಡುಗನ ಇಷ್ಟಪಟ್ಟಿದ್ದಾಳೆ. ಎಲ್ಲ ರೀತಿನಲ್ಲೂ ಏನೂ ಇಲ್ಲ. ಬಟ್ ಏನಂದ್ರೆ ಇವಾಗ ಈ ಕರೋನಾ ಬಂದಿದ್ದು ಒಂದು ಕಾರಣಕ್ಕೋಸ್ಕರ ಇರೋ ಮನೇನ ಕಳ್ಕೊಂಡಿದ್ದಾರೆ. ಅದೊಂದು ಕಾರಣಕ್ಕೋಸ್ಕರ ನನ್ಗೆಲ್ಲೋ ಒಂದ್ ಕಡೆ ಕಷ್ಟಪಡ್ಬೇಕಾಗುತ್ತೆ ನಾವು ಅಂತ ಅನ್ಕೊಂತೀನಿ. ಬಟ್ ನೀವು ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಹಣ ಆಸ್ತಿಗೆಲ್ಲ ನೋಡಿ ಕೊಡೋದು ಅನ್ನೋದು ನೀವು ಸ್ವಲ್ಪ ಇದ್ ಮಾಡ್ತೀರಾ. ಬಟ್ ನಾವು ಎತ್ತವರಾಗಿ ಯೋಚನೆ ಮಾಡಿದ್ರೆ ಸೆಟ್ಲ್ ಆಗಿದ್ರೆ ಚೆನ್ನಾಗಿರುತ್ತೆ, ಮುಂದೆ ನಮ್ಮ ಮಕ್ಕಳು ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತೀವಿ. ಅದರಿಂದ ಎಲ್ಲಾ ತರದಲ್ಲೂ ಜಾತಿ ಅಥವಾ ಈ ಹಿರಿಯರಾಗಿ ನಾವ್ ಏನೇನ್ ನೋಡ್ಬೇಕು ಅಂತಿರ್ತೀವೋ ಆ ತರದ್ದೆಲ್ಲ ಇದ್ರಲ್ಲೂ ಓಕೆ ಇದೆ ಸರ್, ಏನು ತೊಂದರೆ ಇಲ್ಲ. ಈಗ ಅದೇ ಮದ್ವೆ ಟೈಮ್ನಾಗ ಜಾತಿ ನೋಡ್ತಾರೆ, ಮತ್ತೆ ಏನೇನೋ ತುಂಬಾ ನೋಡ್ತಾರಲ್ಲ, ಕಂಕಣ ಬಲ, ಅದು ಗಣಗಳು, ಆ ತರದ್ದೆಲ್ಲದ್ರಲ್ಲೂ ಏನು ಪ್ರಾಬ್ಲಮ್ ಏನಿಲ್ಲ. ನಾನ್ ಕೇಳಿದ ಮೆಟ್ಟಿಗೆ ಒಂದು ಕಡೆ ಅವರು ಕೇಳಿದಾರೆ, ಎಲ್ಲ ಚೆನ್ನಾಗಿದೆ ಅಂತಾರೆ. ಬಟ್ ಏನಂದ್ರೆ ಹುಡುಗ ಬಂದು ಜಾಬ್ ಅಂದ್ರೆ ಅವ್ರ ಫುಲ್ ಫ್ಯಾಮಿಲಿನೇ ಫೈನಾನ್ಸಿಯಲ್ ಬ್ಯಾಕ್ ಗ್ರೌಂಡ್ ಇರೋದು. ಅದೇ ಬಿಸ್ನೆಸ್ ಮಾಡ್ಕೊಂಡ್ ಬಂದಿರೋದು. ಅಂದ್ರೆ ಅಜ್ಜಿ ತಾತ ಆಗಿರ್ಬೋದು, ಚಿಕ್ಕಪ್ಪ ದೊಡ್ಡಪ್ಪ, ಅಪ್ಪ ಅಮ್ಮ. ಹಾಗಾಗಿ ಮಗ ಕೂಡ ಅದನ್ನೇ ಮಾಡ್ತಾ ಇದ್ದಾನೆ. ಹಂಗಾಗಿ ನನ್ನ ಮಗಳಿಗೆ ನಾನು ನೋಡಕ್ ಇವಾಗ 23 ವರ್ಷ ನೋಡಕ್ ಶುರು ಮಾಡ್ದೆ. ಅವಳು ಈ ತರ ಹೇಳೋದು ನನ್ನ ಹತ್ರ. ಅಂದ್ರೆ ಇಬ್ರಿಗೂ ಒಂದೇನಿದೆ ಅಂದ್ರೆ, ಯಾರು ಅಪ್ಪ ಅಮ್ಮನ್ಗೆ ಹೇಳ್ದಲೆ ಮಾಡ್ಕೋಬಾರ್ದು, ನಾವು ಅವ್ರ ಒಪ್ಪಿಗೆ ತಗೊಂಡೆ ಮಾಡ್ಕೋಬೇಕು ಅನ್ನೋದು ಇಬ್ರಲ್ಲೂ ಇದೆ. ಸೊ ಅದೊಂದು ಅಪ್ರಿಶಿಯೇಟ್ ಮಾಡ್ಬೇಕು ಅನ್ಸುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಕಷ್ಟ ಪಡ್ಬೇಕಾಗತ್ತಲ್ವಾ, ನೋಡೋಣ. ನನ್ಗೆ ಆ ಗುಣ ಎಲ್ಲ ಇವಾಗ ನೋಡಿದ ತಕ್ಷಣಕ್ಕೆ ಕೆಲವೊಂದು ಇಂಪ್ರೆಸ್ ಮಾಡ್ತಾರೆ ಎಲ್ಲಾರುನು. ಆತರ ಇಂಪ್ರೆಸ್ ಆಗಿ ಮೋಸ ಹೋಗೋದಕ್ಕಿಂತ ಎಲ್ಲೋ ಒಂದ್ ಕಡೆ ನಿಮ್ಗಿರೋ ಒಂದು ಅಗೋಚರವಾದ ಶಕ್ತಿನಲ್ಲಿ ನನ್ಗೇನಾದ್ರೂ ಒಂದ್ ಸೊಲ್ಯೂಷನು ಅಥವಾ ಒಂದಿನ ನಿಮ್ಮಿಂದ ಸಲಹೆ ಏನಾದ್ರೂ ಸಿಗ್ಬೋದೇನೋ ಅಂತ ಬಯಸಿದೀನಿ ಸರ್. ಏನ್ ಹೇಳ್ತೀರಾ ನೀವು ಇದ್ರ ಬಗ್ಗೆ? ಈ ಸಂಬಂಧ ನಿಮ್ ಬಳಿ ಹೇಗೆ ಬಂತು? ಅಂದ್ರೆ ಸಂಬಂಧ ಬಂದಿರೋದು ಅಂದ್ರೆ ಅವರು ಟ್ಯೂಷನ್ ಇದರಲ್ಲಿ ಪರಿಚಯ ಆಗಿದ್ದಂತೆ. ಅಂದ್ರೆ ನಿಮ್ಮ ಮಗಳಿಗೆ ಟ್ಯೂಟೋರಿಯಲ್ಸ್ಗೆ ನಾವು ಕಳಿಸ್ತಾ ಇದ್ವಿ 10th ಅಲ್ಲಿ. ಅವಾಗ ಪರಿಚಯ ಆಗಿರೋದಷ್ಟೇ ಅಂತೆ. ಬಟ್ ಆಮೇಲೇನು ಗ್ಯಾಪ್ ಆಗ್ಬಿಟ್ಟಿದೆ. ಇವಳು ಇಂಜಿನಿಯರಿಂಗ್ ಫೈನಲ್ ಇಯರ್ ಅಲ್ಲಿ ಇರ್ಬೇಕಾದ್ರೆ ಮತ್ತೆ ಏನೋ ಕಾಂಟ್ಯಾಕ್ಟ್ ಆಗಿದೆ ಅಂತೆ. ಆ ಹುಡುಗ ಬಂದು ತಾಯಿ ಮನೆ ನಮ್ಮಪ್ಪ ನಮ್ಮಮ್ಮ ಇದ್ದಾರಲ್ಲ, ಅದೇ ರೋಡಲ್ಲೇ ಇದ್ರಂತೆ. ಇವಾಗ ಈ ಕರೋನಾ ಬರೋಕ್ಕೂ ಮುಂಚೆ ಒಂದು 10 years ಇದ್ರಂತೆ ಅದೇ ರೋಡಲ್ಲೇನೆ.
ಫ್ಯಾಮಿಲಿ ಬಗ್ಗೆ ಅಂತ ಏನು ಬ್ಯಾಗ್ ಇದೇನಿಲ್ಲ, ಬ್ಯಾಡ್ ಏನಿಲ್ಲ. ತಮ್ಮದೇ ಒಂದ್ ಸ್ವಲ್ಪ ತುಂಬಾ ಗಂಡ್ ಮಕ್ಳನ್ನ ಸ್ಟ್ರಿಕ್ಟ್ ಆಗಿ ಇದ್ ಮಾಡಿದ್ದಾರೆ ಅನ್ನೋದು ಒಂದಿದೆ. ಏನು ಮಾಡಿದ್ದಾರೆ? ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ದಾರೆ ಅಂತ. ಹ್ಞೂ ಎಲ್ಲೂ ಆಚೆ ಹೋಗಕ್ ಬಿಡಲ್ಲ, ಜಾಸ್ತಿ ಹೊರಗಡೆ ಬೆರಿಯಕ್ ಬಿಡಲ್ಲ. ಹ್ಞೂ ಹೋಗ್ಬೇಕು, ಏನ್ ಕೆಲ್ಸ ಇದೆ ಅದ್ ಮುಗಿಸ್ಕೊಂಡ್ ಮನೆಗ್ ಬರ್ಬೇಕು. ಹ್ಞೂ ನೀವು ನೋಡ್ಕೊಂಡೆ ಮದ್ವೆ ಮಾಡ್ಕೊಳ್ಳಿ, ಬಟ್ ಹೇಳ್ಬಿಟ್ಟು ಎಲ್ಲ ನಮಗೂ ಒಪ್ಪಿಗೆ ಆಗಿ ನಾವು ಬೆಲೆ ನಾವು ತಂದಿದ್ದಕ್ಕೂ ಅಥವಾ ನಾವು ಕೇಳೋದಕ್ಕೂ ತಂದ್ಮೇಲೆ ಅದನ್ನ ಉಳಿಸ್ಕೊಂಡು ಹೋಗೋದಿಕ್ಕೂ ನಿಮ್ಗೂ ಯೋಗ್ಯತೆ ಇರಬೇಕು, ಬೆಲೆ ಇರಬೇಕು. ಆ ತರ ನೀವು ನೋಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂತ ಹೇಳಿದಾರಂತೆ ಅಪ್ಪ ಅಮ್ಮ. ಹಾಗಾಗಿ ಅವ್ರ ಕಡೆಯಿಂದ ಹುಡುಗನ್ಗೆ ಪರ್ಮಿಷನ್ ಸಿಕ್ಬಿಟ್ಟಿದೆ. ನನ್ ಮಗಳು ಇತ್ತೀಚೆಗೆ ಹೇಳಿದ್ಲು, ಇವಾಗ ಈ ಶ್ರಾವಣದಲ್ಲಿ ನನ್ಗೆ ಹೇಳಿದಾಳೆ ವಿಷಯನ. ನಾನು ಹುಡ್ಕೋಕ್ ಸ್ಟಾರ್ಟ್ ಮಾಡಿದ್ದೆ. ಹಂಗಾಗಿ ನನ್ನ ಹತ್ರ ಒಂದ್ ಸ್ವಲ್ಪ ದಿನ ಯಾಕೋ ಇಂಟ್ರೆಸ್ಟ್ ಕೊಡ್ತಾ ಇರ್ಲಿಲ್ಲ. ಹೇಳು ಅಂದಾಗ ನಾನೇ ನೋಡ್ಕೊಂತೀನಿ ಇರು ಮಮ್ಮಿ ಅಂತ ಹೇಳ್ತಾ ಇದ್ರು. ಸೊ ಹಂಗಾಗಿ ಏನಾದ್ರು ಇದ್ರೆ ಹೇಳ್ಬಿಡಮ್ಮ, ಸುಮ್ನೆ ನಾನು ಎಲ್ಲಾರ ಹತ್ರ ಹೇಳ್ಕೊಂಡು ಆಮೇಲೆ ಅವ್ರ ಹತ್ರ ನಾನು ಇದ್ ಮಾಡ್ಕೊಳಕ್ ಇಷ್ಟ ಆಗಲ್ಲ. ಅದೇ ಒಟ್ಟು ಮನೆ ಇತ್ತು, ಇರೋ ಮನೇನ ಕರೋನಾ ಟೈಮ್ ನಲ್ಲಿ ಏನೋ ಲಾಸ್ ಆಗಿ ಮಾರ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ತಗೊಂತೀವಿ ಅಂತ ಹೇಳ್ತಾ ಇದಾರೆ. ತಗೊಂಡು ಕಷ್ಟ ಪಡ್ಬೇಕಾಗತ್ತಲ್ಲ ಅಂತ ನಾವು ಇವಾಗ ಮನೆ ಇರೋ ಟೈಮ್ ನಲ್ಲಿ ನಾನು ಅವನ್ನ ಪರಿಚಯ ಆಗಿದ್ದಾಗಿರ್ಬೋದು. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಏನು ಇರ್ಲಿಲ್ಲ ಅಂತೆ. ಆಮೇಲೆ ಒಂದ್ ಡಿಗ್ರಿಗೆ ಹೋಗೋ ಟೈಮ್ ನಲ್ಲಿ ಅವ್ರದ್ದು ಗ್ಯಾಪ್ ಆಗಿದೆ. ಆಮೇಲೆ ಫೈನಲ್ ಇಯರ್ಗೆ PUC ಡಿಗ್ರಿನಲ್ಲಿ ಏನು ಕಾಂಟ್ಯಾಕ್ಟ್ ಇರ್ಲಿಲ್ಲ ಅಂತೆ. ಹುಡ್ಕೊಂಡ್ ಡಿಗ್ರಿ ಮುಗಿದ್ರೆ ಇವಳ್ದು ಡಿಗ್ರಿ ಫೈನಲ್ ಇಯರ್ ಇದ್ದಾಗ ಕಾಂಟ್ಯಾಕ್ಟ್ ಆಗಿದೆ ಅಂತೆ. ಆದ್ರೆ ನಾನು ಬಿಡೋದಿಕ್ ತಯಾರಿಲ್ಲ. ಇವಾಗ ಮನೆ ಹೋಯ್ತು ಅಂತ ಬಿಟ್ರೆ ಹೇಗೆ? ಇವಾಗ ಅಕಸ್ಮಾತ್ ನೀನ್ ನೋಡಿ ಮಾಡಿದ್ರೆ ನೆಕ್ಸ್ಟ್ ಅವರು ಕಳ್ಕೋಬೋದಲ್ವಾ? ಇವ್ರು ಇದ್ದೋರು ಇದ್ದು ಮತ್ತೆ ಮಾಡ್ಕೊಳ್ಳೋ ಒಂದು ಆಸೆನೂ ಇದೆ. ಅವರು ಕಳ್ಕೊಂಡಿದ್ದಾರೆ. ಅವರು ಯಾರು ಸುಮ್ನೆ ಇರಲ್ಲ, ಬಾಡಿಗೆ ಮನೆ ಮಾಡ್ಕೊಂಡಿರಲ್ಲ. ಅವರು ಮಾಡ್ಕೊಂತಾರೆ ಮಮ್ಮಿ ಅಂತ. ನಾನು ಮನೆ ಮಾಡೋವರೆಗೂ ನಿಮ್ಮ ಅಮ್ಮನ ಹತ್ರ ಕೇಳಕ್ ನನಗೂ ಧೈರ್ಯ ಇಲ್ಲ, ನಾನು ಕೇಳಲ್ಲ. ಅದೇ ಬಿಡೋದು ಇಲ್ಲ ಅಂತ ಹುಡುಗನು ಹೇಳ್ತಾನಂತೆ. ಅಂದ್ರೆ ನನ್ನ ಹತ್ರ ಮಾಮೂಲಿ ಕ್ಯಾಶುಯಲ್ ಆಗಿದ್ದಾನೆ, ಒಂದ್ಸರಿ ಮೀಟ್ ಆಗಿದೀವಿ ಅಷ್ಟೇನೆ. ಬಟ್ ಏನಂದ್ರೆ ನನ್ಗೆ ವಿಷಯ ಗೊತ್ತಿದೆ ಅನ್ನೋದು ನಾನು ಹೇಳಿಲ್ಲ, ಅವನಿಗೆ ಗೊತ್ತಿಲ್ಲ. ಕೇಳ್ಬೇಕು ಅನ್ನೋ ಒಂದ್ ಇದ್ರಲ್ಲಿ ಇದ್ದಾನೆ. ಬಟ್ ನಾನೇ ಬೇಡ, ಅಲ್ಲಿವರೆಗೂ ಮುಂದುವರಿಯೋದು ಬೇಡ ಅಂತ ಅನ್ಕೊಂಡ್ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ. ಏನ್ ಮಾಡ್ಬೇಕು ಅಂತ ನಿಮ್ ಕಡೆಯಿಂದ ಒಂಥರ ನನ್ಗೆ ನಿಮ್ಮಲ್ಲಿರೋ ಏನೋ ಒಂದು ನಿಮ್ ಮಾತಿಂದ ಏನ್ ಬರುತ್ತೋ ನೋಡೋಣ ಅನ್ನೋದೊಂದು ಭರವಸೆ ಸರ್ ನನಗೆ. ಹೌದು ತಾಯಿ, ಒಬ್ಬ ತಾಯಿಯಾಗಿ ನಿಮ್ಮ ಕಳವಳ ಇವನ್ ಅದೊಂದು ಕಾಳಜಿ ಅಂತಲೂ ಕರೆಯೋಣ. ಅವಶ್ಯವಾಗಿ ಅದರಲ್ಲಿ ಯಾವ ತಪ್ಪು ಇಲ್ಲ. ಬಟ್ ಅಂತಿಮವಾಗಿ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಿರೋದು, ನಿಮ್ಮ ಈ ತುಡಿತ, ಮಿಡಿತ, ಹುಡುಕಾಟ ಅಥವಾ ಅದೆಂಥದ್ದು ಒಂದು ಮಗಳನ್ನು ದಡ ತಲುಪಿಸ್ಬೇಕು ಅನ್ನೋ ಈ ಭಾವನೆ. ಹೆಣ್ಮಕ್ಳುಗಳು, ನಮ್ಮ ಮಕ್ಳುಗಳು ಚೆನ್ನಾಗಿ ಒಂದ್ ಕಡೆ ಚೆನ್ನಾಗಿ ಸೆಟ್ಲ್ ಆಗ್ಬಿಟ್ರೆ ನಮ್ಗೊಂಥರ ನೆಮ್ಮದಿ, ನಿಧಾನ. ನೋಡು ತಾಯಿ, ಇಲ್ಲಿ ಚೆನ್ನಾಗಿ ಅಂದರೆ ಚೆನ್ನಾಗಿ ಸೆಟ್ಲ್ ಆಗುವುದು ಅಂದ್ರೆ ಅದಕ್ಕೆ ನಾನಾ ರೀತಿ ಅರ್ಥಗಳುಂಟು. ಹೌದು ಸರ್, ನಾನಾ ರೀತಿ ಅರ್ಥ ಬರುತ್ತೆ. ಹೌದಲ್ವಾ? ತುಂಬಾ ವೆಲ್ ಸೆಟ್ಲ್ ಅಥವಾ ದುಡ್ಡಲ್ಲಿ ಅಂತಾನೆ ಅಲ್ಲ, ನೆಮ್ಮದಿ ಮೇನು. ಗಂಡ ಹೆಂಡತಿ ಕೊನೆವರೆಗೂ ಜೊತೆನಲ್ಲಿ ಇರ್ಬೇಕು, ವಿಶ್ವಾಸದಿಂದ ಇರ್ಬೇಕು, ಅದು ನನಗೆ ಇಂಪಾರ್ಟೆಂಟ್. ಜಾಸ್ತಿ ಹಣ ಅಂತಸ್ತು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕೆಂದ್ರೆ ತುಂಬಾ ಅಂತ ಹೋದಷ್ಟು ಜಾಸ್ತಿ ಅಷ್ಟೇ ನೋವು ಬಂದ್ಬಿಡುತ್ತೆ. ನಾನು ಅದನ್ನು ನೋಡಿದೀನಿ. ತುಂಬಾ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಯಾವ್ದು. ಅದ್ರಲ್ಲೂ ಅದು ಹಣ ಅನ್ನೋದು ಸ್ವಲ್ಪ ಎಷ್ಟಿರ್ಬೇಕು ಅಷ್ಟಿದ್ರೆ ಮಾತ್ರ ನಮ್ಗೆ ನೆಮ್ಮದಿ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಜಾಸ್ತಿ ಆದಷ್ಟು ನಮ್ಮಿಂದ ನಾವು ನೆಮ್ಮದಿ ದೂರ ಆಗುತ್ತೆ ಅನ್ನೋದು ನಾನು 100% ನಾನು ಒಪ್ಕೊಂತೀನಿ ಸರ್. ಈಗ ನೀವು ನಿಜ ಅದು ಯಾವತ್ತಿದ್ರೂ ಅಷ್ಟೇ ಅಮ್ಮ. ಇಲ್ಲಿ ಹಣದ ಸಮಸ್ಯೆ ಅಲ್ಲ, ಹಣದ ಬಗೆಗಿರುವ ಮೋಹ ಹೆಚ್ಚಾದಷ್ಟು, ಹಣ ಹೆಚ್ಚಾದಷ್ಟು ಅಲ್ಲ, ಹಣದ ಬಗೆಗಿನ ಮೋಹ. ಈಗ ಈವನ್ ಒಬ್ಬ ಗುಡಿಸ್ಲಲ್ಲಿರೋ ಒಬ್ಬ ಭಿಕ್ಷುಕನಾದರೂ, ಒಬ್ಬ ಹಣ ಇಲ್ಲದವನಾದರೂ ಅವತ್ತಿನ ದಿನ ಅವನಿಗೊಂದು 500 ರೂಪಾಯಿ ಸಿಕ್ಬಿಟ್ಟಿದೆ. ಈಗ ಹಣ ಇಲ್ಲ ಅಂದ್ರೆ ಅದರ ಅರ್ಥ ಅವನಿಗೆ ಹಣದ ಆಸೆ ಇಲ್ಲ ಅಂತ ಅಲ್ಲ.
ಹಣದ ಆಸೆ ಇದೆ, ಬಟ್ ಅವನಿಗೆ ಭಗವಂತ ಆ ಶಕ್ತಿ ಕೊಟ್ಟಿಲ್ಲ, ಅಥವಾ ಅವನಿಗೆ ಅಂಥದ್ದೊಂದು ಹಣ ಅನ್ನೋ ವಿಚಾರವೂ ಅವನಿಗೆ ಪರಿಚಯ ಆಗಿಲ್ಲ. ಅವನು ಗುಡಿಸ್ಲಲ್ಲೂ ಯಾವುದೋ ಒಂದು 500 ರೂಪಾಯಿ ಸಿಗಿದು ತಾಮಂದು ಒಳಗಡೆ ಮಡಗಿದ್ದಾನೆ. ಅಷ್ಟು ದಿನ ತುಂಬ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದ ಅವನು ಅವತ್ತು ತುಂಬ ರಾತ್ರಿಯೆಲ್ಲ ಕಾಯ್ಕೊಂಡು ಕೂತ್ಕೊಂಡ. ಹೌದು ಅಂದರೆ ಇದು ಹಣದ ಸಮಸ್ಯೆ ಅಲ್ಲ, ಆ ಹಣದ ಬಗ್ಗೆ ಇರುವ ನಮ್ಮ ಭಾವನೆ, ಅದೊಂದು ಭಾವನೆಗೆ ಸಂಬಂಧಿಸಿದ್ದೇ ಹೊರತು ವಸ್ತುವಿದ್ದಲ್ಲ. ಅದು ನಂದಲ್ಲ ಅಂತ ಅವನಲ್ಲಿ ನಿರ್ಧಾರ ಮಾಡಿ ಸುಮ್ಮ ಅಡಿಗ್ಬಿಟ್ಟು ಬೆಳಿಗ್ಗೆ ಇದ್ದರೆ ತಗೊಳ್ಳೋಣ, ಇಲ್ಲಾಂದ್ರೆ ಎಷ್ಟು ದಿನ ಹೆಂಗೆ ಜೀವನ ಹೋಗ್ತಿತ್ತು ಹಂಗೆ ಹೋಗ್ಲಿ ಅಂದ್ರೆ ಅವ್ನು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ. ಹೌದಲ್ವಾ? ವಿಷಯ ಹಣದ್ದಲ್ಲ, ಹಣಕ್ಕೆ ನಾವು ಯಾವ ಜಾಗ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ. ಇವತ್ತು ಜಗತ್ತಿನ ಬಹುತೇಕ ನರಳಾಟಗಳು ವ್ಯಕ್ತಿಗಳಿಂದಲೂ ಅಲ್ಲ, ಹಣದಿಂದಲೂ ಅಲ್ಲ, ನಾವು ಅದಕ್ಕೆ ಯಾವ ಭಾವನೆ, ಯಾವ ಸ್ಥಾನ ಕೊಟ್ಟಿದ್ದು ಅಂತ. ಈಗ ನೀವು ಯೋಚನೆ ಮಾಡಿ, ನಿಮ್ಮ ಮಗಳಿಗೆ ನೀವು ಎಷ್ಟು ಕಾಳಜಿ ವಹಿಸ್ತಾ ಇದ್ದೀರಾ, ಆ್ಯಂಡ್ ಏನೋ ಒಂದು ನಿರ್ಧಾರ ಮಾಡ್ತೀರಾ, ಯಾರಿಗೂ ಮದುವೆ ಮಾಡ್ತೀರಾ, ಈವನ್ ಅವ್ರು ರಾಣಿ ಥರ ಬದುಕಿದ್ರೂ ಖುಷಿ ಪಡಬೇಕಾರೋರು ನೀವೇ, ಆ್ಯಂಡ್ ಆಕೆ ಎಲ್ಲೋ ಅಲ್ಲಿ ಏರುಪೇರು ಆಯಿತು ಅಂದರೂ ದುಃಖ ಪಡೋದು ನೀವೇ. ಯಾಕೆ? ರಾಣಿ ಥರ ಖುಷಿ ಪಟ್ಟಿದ್ದು ನೀವೇ, ಆ್ಯಂಡ್ ಏನೋ ಎಡವಟ್ಟಾದಾಗ ದುಃಖ ಪಟ್ಟಿದ್ದು ನೀವೇ. ಅದು ಮಗಳಿಂದ ಅಂತಲ್ಲ, ಮಗಳ ಬಗೆಗೆ ನಿಮಗಿರೋ ಒಂದು ಒಲವು. ಈಗ ಎಲ್ಲವನ್ನು ಬಿಟ್ಟು ಕಾಡ್ಗೆ ಹೋಗಿರೋ ಯಾರೋ ಒಬ್ಬನಿಗೆ, ಕಾಡ್ಗೆ ಹೋಗಿ ಸನ್ಯಾಸಿ ಆಗಿರೋ ಒಬ್ಬನಿಗೆ, ಅಯ್ಯೋ ನಿಮ್ಮ ಸ್ವಾಮಿ ನಿಮ್ಮ ತಂದೆ ತೀರು ಹೋದ್ರಂತೆ ಅಂತ ಹೇಳಿದ್ರೆ ಅವನು ಅಳೋದು ಇಲ್ಲ, ಅವನು ಅದಕ್ಕೆ ರಿಪ್ಲೈನೂ ಮಾಡೋದಿಲ್ಲ. ಯಾಕಂದರೆ ಆ ತಂದೆಯೋ ವಿಚಾರಗಳೊಂದಿಗೆ ಅವನು ಬಾಂಧವ್ಯ ಕಡ್ಕೊಂಡಿದ್ದಾನೆ. ನಮ್ಮ ಸುಖ ಅಥವಾ ನಮ್ಮ ನಗು, ನಮ್ಮ ಅಳು, ನಮ್ಮ ಪ್ರತಿಕ್ರಿಯೆಗಳೆಲ್ಲವೂ ನಾವು ಅದಕ್ಕೆ ಯಾವ ಸ್ಥಾನ ಕೊಟ್ಟಿದ್ದೀವಿ. ಯಾರೋ ಹೊರಗಡೆಯಿಂದ ಕೂಗಿದರೆ, ಅಯ್ಯೋ ಅಮ್ಮ ನಿಮ್ಮ ಮನೆ ಮುಂದೆ ಕಾಳು ಒಣಾಕಿದ್ರಿ, ಕಾಯಿಗಳು ಬಂದಿದ್ದಾವೆ ನೋಡಿ ಅಂದ್ರೆ ಓಡ್ ಬರ್ತೀವಿ. ಬಟ್ ನಾವು ಕಾಳು ಒಣಾಕಿಲ್ಲ, ಅದು ಯಾರ್ದೋ ಬೇರೆಯವ್ರ ಕಾಳು ಅನ್ನೋದಾದ್ರೆ ಅವ್ರು ಕೂಗಿದ್ರು ನಾವು ಆಚೆ ಹೋಗಲ್ಲ. ಯಾಕಂದ್ರೆ ನಾವು ಒಣಾಕಿಲ್ಲ ಅಂತ ನಮಗೆ ಗೊತ್ತು, ಮತ್ತು ನಮ್ದಲ್ಲ ಅಂತಲೂ ನಮಗೆ ಗೊತ್ತು. ಅಂದರೆ ನಮಗೆ ಅದ್ರ ಬಗ್ಗೆ ಇರೋ ಭಾವನೆ. ಆ್ಯಂಡ್ ನಾನೀಗ ವಿಷಯಗಳನ್ನು ತೆಗೆದುಕೊಂಡು ಹೋಗ್ತಿರೋದು ನಿನ್ನ ಮಗಳ ವಿಚಾರವಾಗಿ. ನಾನು ಇದು ಬೇಕೋ ಬೇಡವೋ ನಾನು ಆಮೇಲೆ ಮಾತಾಡ್ತೀನಿ, ಬಟ್ ಮೊದಲು ಒಂದು ಅರ್ಥ ಮಾಡ್ಕೊಳ್ಳಿ. ಜಾತಕ ನೋಡಿ, ಜಾತಿ ನೋಡಿ, ಧರ್ಮ ನೋಡಿ, ಎಲ್ಲ ವಿಚಾರಗಳಲ್ಲೂ ಮದುವೆ ಮಾಡು ಹೋದವರು ಕಿತ್ತು ಹೋಗಿ ಡೈವರ್ಸ್ ಆಗಿ ಎಲ್ಲ ರೀತಿಯಲ್ಲಿ ಹಾಳಾದವರು ಇದ್ದಾರೆ. ಆ್ಯಂಡ್ ಇಲ್ಲ ಸ್ವಾಮಿ ಓಡೋಗಿ ಕೇಳಿಸ್ಕೊಳ್ಳಿ ಓಡೋಗಿ ಮದುವೆಯಾಗಿ ಜಾತಿ, ಧರ್ಮ, ಕುಲ, ನಕ್ಷತ್ರ ಯಾವುದನ್ನು ನೋಡಿಲ್ಲ, ಬಟ್ ಮನಸ್ಸುಗಳು ಒಂದಕ್ಕೊಂದು ಬೆರೆತು ಹೋಗ್ಬಿಟ್ಟಿದ್ದು. ಅಂತಹ ಸಂಬಂಧಗಳು, ಅಂತಹ ದಾಂಪತ್ಯಗಳು ದೀರ್ಘಕಾಲ ಬದುಕಿದ್ದು ಇದಾವಮ್ಮ. ಇದು ನಾನು ನೋಡಿರೋದು, ನನ್ನ ಈ ಕೌನ್ಸಿಲಿಂಗ್ ಅನುಭವದಲ್ಲಿ ನಾನು ಕಂಡುಕೊಂಡಿರೋ ಸತ್ಯ. ವಿಷಯ ನಾವೆಷ್ಟು ಪ್ಲ್ಯಾನ್ ಮಾಡ್ದು ಅನ್ನೋದು ಅಲ್ವೇ ಅಲ್ಲ ಅಮ್ಮ. ನಾನು ಹೇಳೋದು, ನಾನು ನನ್ನ ಮನೆಗೆ ಯಾವುದೋ ಒಬ್ಬ ಸಂಬಂಧಿಕರನ್ನ ಬಹಳ ಪ್ರೀತಿಯಿಂದ ಕರೀತೀನಿ ಅಂದರೆ, ಒಂದು ಬರೋರ್ಗೂ ನಮ್ಮ ಮೇಲೆ ಪ್ರೀತಿ ಇರಬೇಕು, ಮತ್ತು ಕರೀತಾರೋ ನಮಗೂ ಅವ್ರ ಮೇಲೆ ಒಂದು ಪ್ರೀತಿ ಇರಬೇಕು. ಆಗಲೇ ತಾನೇ ಅದನ್ನು ಬಂಧುತ್ವ ಅಂತ ಕರೀತಾರೆ. ನಿಮ್ಗೆ ಅವ್ರಿಗೆ ಇಷ್ಟ ಇಲ್ಲ, ನಿಮಗೆ ಅವ್ರನ್ನ ಕಂಡ್ರೆ ಅವ್ರ ಮನೆಗೆ ಬರೋದು ನಿಮಗೆ ಇಷ್ಟ ಇಲ್ಲ ಅಂದರೆ ಬರೋದನ್ನು ತಡೆಯೋಕ್ಕಾಗಲ್ಲ, ಬಟ್ ಮುಖ ಸಿಂಡಿಸ್ಕೊಂಡು ಅವ್ರನ್ನ ಉಪಚಾರ ಮಾಡಿ ಕಳಿಸ್ತೀವಿ. ಬಟ್ ಅವ್ರು ಬರೋದು ನಿಮಗೆ ಇಷ್ಟ, ಮತ್ತು ಅವ್ರಿಗೂ ನೀವು ಇಷ್ಟ, ನಿಮಗೂ ಅವ್ರು ಇಷ್ಟ ಅನ್ನೋದಾದರೆ ಅದು ಎಂಥ ಅದ್ಭುತ ಸಂಗಮ. ನಾನು ಹೇಳೋ ತಾಯಿ, ಸಂಬಂಧಗಳು ಕೂಡಬೇಕಾಗಿರೋದು ಪರಸ್ಪರ ಹೊಂದಾಣಿಕೆಯಿಂದ, ಅಂಥದ್ದೊಂದು ಬಾಂಧವ್ಯದಿಂದವೇ ಹೊರತು. ಆ್ಯಂಡ್ ಅದಕ್ಕೂ ಮೀರಿ ನಿನ್ನ ಮಗಳ ವಿಚಾರದಲ್ಲಿ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರೋದು, ಆಕೆ ದಡ್ಡಿ ಏನಲ್ಲ, ಆಕೆಗೂ ತಿಳ್ಕೊಳ್ಳೋ ಬುದ್ಧಿ ಇದೆ. ಆ್ಯಂಡ್ ಅದಕ್ಕೂ ಮೀರಿ ನಿಮ್ಮ ಕಣ್ತಪ್ಪಿಸಿ ಆಕೆ ಏನು ಮಾಡ್ತಾ ಇಲ್ಲ. ಹೌದು ಸರ್, ನಮ್ಗೆ ಅದ್ರ ಬಗ್ಗೆನೂ ಹೆಮ್ಮೆ ಇದೆ. ಇನ್ನೊಂದು ವಿಷಯ ನಾನು ಹೇಳ್ಬೋದಾ ಸರ್? ಹೇಳಮ್ಮ. ಅಲ್ಲಿ ನಾವು ಅಕ್ಕ ತಂಗಿದ್ದೀವಿ, 5 ಜನ ಇದ್ದೀವಿ. ನಮ್ಮನ್ನೆಲ್ಲ ನೋಡಿದ್ದಾರೆ, ಅವಳು ಎಲ್ಲ ನೋಡಿ ಮಾಡಿದ್ದಾರೆ. ನೀವೇನು ಚೆನ್ನಾಗಿದ್ದೀರಾ, ನೀವೆಷ್ಟು ಸುಖವಾಗಿದ್ದೀರಾ, ನಿಮ್ಮನ್ನೆಲ್ಲ ಯಾವ ಥರ ನೋಡ್ಕೊಳ್ತಾ ಇದ್ದಾರೆ, ಸ್ವಲ್ಪ ಕೇರ್ಲೆಸ್ ಇದ್ದಾರೆ, ತುಂಬ ಬೇಜವಾಬ್ದಾರಿ ಇದ್ದಾರೆ ಎಲ್ಲರೂ. ಸೊ ಇದನ್ನೆಲ್ಲ ನೋಡಿನೂ ನೀನು ಈ ಥರ ಚೂಸ್ ಮಾಡಿದ್ದೆ ಅಲ್ವಾ ಅಂದರೆ, ನಾನು ನೆಮ್ಮದಿ ಇರೋದು ಮುಖ್ಯ. ನಾನು ತುಂಬ ಕಷ್ಟಪಡ್ತೀನೋ ಸುಖವಾಗಿರ್ತೀನೋ ಅನ್ನೋದಕ್ಕಿಂತ ನಾನು ಚಿಕ್ಕದಿಂದ ನೋಡಿದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ, ನೆಮ್ಮದಿಗಿರೋದು ಮುಖ್ಯ, ನನಗೂ ಒಮ್ಮೆ ನಂಬಿಕೆ ಇದೆ ಅಂತ ಅಂತಾಳೆ. ಇನ್ನೊಂದು ಏನಂದರೆ, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಬೇರೆ ಇನ್ಯಾರಾದ್ರೂ ನಾನು ಹೇಳಿದವರು ಅಂತ ಕೇಳಿದಾಗ, ಫೈನಾನ್ಸ್ ಮಾಡಿದವರು ಸರಿ ಅಲ್ಲ, ಅವರು ಆ ಥರ ಒಂಥರ ಕೆಟ್ಟದು ಶಾಪ ಎಲ್ಲ ಹಾಕ್ಬಿಡ್ತಾರೆ, ಒಳ್ಳೇದಾಗಲ್ಲ ಅಂತ ಅನ್ನೋದು ಒಂದಿದೆ. ಅದ್ರ ಬಗ್ಗೆನೂ ಒಂಚೂರು ನೀವು ತಿಳಿಸ್ಬೇಕು ಸರ್ ನನಗೆ. ಅದು ಅವ್ರ ವೃತ್ತಿ ಅದು. ನೋಡ್ತಾಯಿ, ಇಲ್ಲಿ ನನಗನ್ನಿಸ್ತಾ ಇರೋದು, ನಿಮ್ಮ ಮಗಳ ಮಿಡಿತವನ್ನೊಮ್ಮೆ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಹೊರಗಿನವರು ಅದ್ರ ಬಗ್ಗೆ ಏನೇನು ಹೇಳಿದ್ದಾರೆ ನಿಮಗೆ ಅದು ಮುಖ್ಯ ಆದರೆ ಮಗಳನ್ನು ಕಳ್ಕೊಳ್ತೀರಾ. ನಾನು ಸ್ಪಷ್ಟವಾಗಿ ಹೇಳ್ತಾ ಇರೋದು,
ಈ ಶಾಪದ ವಿಚಾರವಾಗಿ ನಾನು ಹೇಳ್ತೀನಲ್ಲ, ಅವ್ರು ಇಡೀ ಮನೆತನ ಕೆಲಸ ಮಾಡಿಕೊಂಡು ಬಂದಿರ್ಬೋದು, ಬಟ್ ಅವ್ರು ಯಾರಿಗೂ ಮೋಸ ಮಾಡಿದ್ದಾರೆ ಅಂತ ನೀವು ಹೇಗೆ ಭಾವಿಸ್ತೀರಾ? ಇಲ್ಲ, ಮೋಸ ಮಾಡಿದ್ದಾರೆ ಅಂತ ಭಾವಿಸ್ತಾ ಇಲ್ಲ ಸರ್. ನಾನು ಮೋಸ ಮಾಡಿದ್ದಾರೆ ಅಂತ ಭಾವಿಸ್ತಾ ಇಲ್ಲ. ಆ ತರ ದುಡ್ಡು ಮಾಡೋರು ಚೆನ್ನಾಗಿ ಉದ್ಧಾರ ಆಗಲ್ಲ, ಬಡ್ಡಿ ದುಡ್ಡು ಅಂತ ಅನ್ನೋ ತರ ಏನೋ ಮಾತಾಡ್ತಾರಲ್ಲ ಅನ್ನೋದ್ರ ಬಗ್ಗೆ ಅಷ್ಟೇ. ಅದೆಲ್ಲ ಬಹಳ ಬಾಯಿಗೆ ಬೆಳ್ಕೊಂಡು ಬಂದಿರೋ ಕೆಲವು ಕೆಟ್ಟ ಸಂಪ್ರದಾಯಗಳು ತಾಯಿ. ಆದರೆ ನಾನು ಹೇಳೋದು ಅಂಥದ್ದೊಂದು ವಿಚಾರಗಳನ್ನು ತಗೊಳ್ಬಾರ್ದು. ಇಲ್ಲಾಂದ್ರೆ ಅಂಥವ್ರಿಗೆ ಯಾರಿಗೂ ಮದುವೆನೇ ಆಗ್ತಿರ್ಲಿಲ್ಲಮ್ಮ. ಚೆನ್ನಾಗಿರೋರು ಇದನ್ನು ನಾನು ಹೇಳಿದ್ನಲ್ಲ, ಮೂಲಭೂತವಾಗಿ ನಿನ್ನ ಮಗಳಿಗೆ ನೀವು ಎಷ್ಟು ಬುದ್ಧಿವಾದ ಹೇಳ್ಬೋದು. ಈಗ ನಾನು ಬೇಡ ಬೇಕು ಅದ್ರ ಬಗ್ಗೆ ಇನ್ನೂ ನಾನು ಸ್ಪಷ್ಟತೆ ನಿಮಗೆ ಕೊಟ್ಟಿಲ್ಲ, ನಿಮಗೆ ನೆನಪಿರಲಿ. ಬಟ್ ನಾನು ಹೇಳ್ತಾ ಇರೋ ಮೇಲ್ಮೇಲಿನ ವಿಚಾರಗಳು ಯಾಕೆ ನಿಮಗೆ ಗೊತ್ತಾಗಲಿ ಅಂದರೆ, ನಿಮ್ಮ ಮಗಳ ಬಗೆಗಿರುವ ನಿಮ್ಮ ಪ್ರೇಮ ಪ್ರೀತಿ ಅದೇನೇ ಇದ್ರೂ ಅದು ಹೆಂಗಿರ್ಬೇಕಂದ್ರೆ, ನನಗೆ ಯಾರನ್ನ ಮದುವೆ ಮಾಡ್ತೀನಿ, ಚೆನ್ನಾಗಿ ನೋಡ್ಕೊಂಡ ಆಗಲೂ ನಾನು ಖುಷಿ ಪಡ್ತೀನಿ, ಅಲ್ಲೇನೂ ಎಡವಟ್ಟಾಯ್ತಾ ನನ್ನ ಮಗಳಿಗೆ ಆಗಲೂ ನನ್ನ ಜೊತೆ ನಿಲ್ತೀನಿ ಅನ್ನೋ ಭಾವನೆಗೆ ನೀವು ಮೊದಲು ಬರಬೇಕು. ಇವತ್ತು ಕಾಲ ಹಂಗಿದೆಯಮ್ಮ. ಹೌದು, ನಾನು ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ, ಬಟ್ ಅದಕ್ಕೂ ಮೀರಿ ನಿಮ್ಮ ಈ ಲೆಕ್ಕಾಚಾರಗಳು ತೀರಾ ಮಿತಿ ಮೀರಿ ಹೋದ್ರೆ ಏನಾಗ್ತವೆ ಅಂದರೆ, ಅದು ನಿಮಗೆ ಹೃದಯಾಘಾತ ಅಂತ ನಿಮ್ಮನ್ನು ಮುಗಿಸುತ್ತದೆ ಅಷ್ಟೇ. ಯಾಕಂದರೆ ಒಂದು ಹಂತಕ್ಕೆ ನಾವು ಯಾವುದೋ ಒಂದು ಸಂಬಂಧವನ್ನು ನಾವೇ ಹುಡುಕಿ ನಾವೇ ಏನೋ ಮಾಡಿದ್ರು, ಅಂತಿಮವಾಗಿ ಆ ಬೆರೆಯುವ ಮನಸ್ಸುಗಳು, ಆ ದಾಂಪತ್ಯವನ್ನು ನಡೆಸಬೇಕಾಗಿರೋ ಆ ಎರಡೂ ಜೀವಗಳಿಗೆ ಹೊಂದಾಣಿಕೆ ಇಲ್ಲ ಅಂದರೆ ಅರಮನೆಯಲ್ಲಿ ತಗೊಂಡೋಗ್ಬಿಟ್ರು ಅದು ಒಳ್ಳೆಯದಲ್ಲ. ಬಟ್ ಈಗ ನಾನು ಸ್ಪಷ್ಟವಾಗಿ ಅಂತಿಮವಾಗಿ ಹೇಳ್ತಾ ಇದ್ದೀನಿ, ನಿನ್ನ ಮಗಳು ಏನು ಹೇಳ್ತಿದ್ದಾಳೆ ಆಕೆಗೆ ಸ್ಪಷ್ಟವಾಗಿ ನೀವೊಂದು ಮಾತು ಹೇಳಬೇಕು. ನೋಡಮ್ಮ, ನಾನು ಇದೊಂದು ಬೇಕು ಬೇಡ ಅನ್ನೋ ನಿರ್ಧಾರಕ್ಕೆ ಬಿಡೋಕ್ಕೂ ಮುಂಚೆ ಕೆಲವು ವಿಚಾರಗಳು ನಿನಗೆ ಹೇಳಿಬಿಡ್ತೀನಿ. ಯಾಕಂದರೆ ನೀನು ಅವಾಗೆಲ್ಲೋ 10ನೇ ಕ್ಲಾಸಲ್ಲಿ ನೋಡಿದ್ದೆ, ಟ್ಯೂಷನ್ ನೋಡಿದ್ದೆ, ಅದೊಂದು ಸ್ನೇಹ ಅದು ಬೇರೆ. ಬಟ್ ಈ ದಾಂಪತ್ಯ ಅಂತ ಬಂದಾಗ ಇಲ್ಲ, ಹೆಣ್ಣು ಅಥವಾ ಗಂಡು ಇಬ್ಬರೂ ಕೂಡ ತಮ್ಮ ಮನೆಯಲ್ಲಿರ್ತಕ್ಕಂತಹ ಅನೇಕ ಸಮಸ್ಯೆಗಳು, ಅನೇಕ ಹಣವಿಲ್ಲದಿರೋದು, ಬಡತನ ಅಥವಾ ಇನ್ನೇನು ದುಡ್ಡು ಇರೋ ಪರಿಸ್ಥಿತಿ ಆಗಲಿ ಅಥವಾ ದುಡ್ಡು ಇಲ್ಲದೆ ಪರಿಸ್ಥಿತಿ ಆಗಲಿ, ಒಂದು ಗಂಡ ಹೆಂಡತಿಯಾಗಿ ಹೋದಾಗ ಇವರಿಬ್ಬರಲ್ಲಿ ಹೊಂದಾಣಿಕೆ ಇರಬೇಕು. ಆ್ಯಂಡ್ ಅದಕ್ಕೂ ಮೀರಿ ಒಬ್ಬನಿಗೆ ಕೆಲಸ ಇಲ್ಲ ಅಥವಾ ಒಬ್ಬ ಏನೋ ಕೆಲಸ ಮಾಡ್ತಾ ಇಲ್ಲ, ಫೈನಾನ್ಸ್ ಮಾಡ್ಕೊಂಡಿದ್ದಾನೆ, ಅದರ ಹೊರತಾಗಿ ನಿನ್ನ ಮಗಳು ಕೆಲಸಕ್ಕೆ ಹೋಗೋದನ್ನು ಅವ್ರ ಕಡೆಯವರು ತಡಿಬಾರದು. ಆ್ಯಂಡ್ ಈಗ ಏನಾಗ್ಬಿಡುತ್ತೆ ಗೊತ್ತಮ್ಮ, ಏನಿದೆ ಅಂದ್ರೆ, ನಾನು ಹೊರಗಡೆ ಕಳ್ಸಲ್ಲ. ಅಂದ್ರೆ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದೆ, ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈ ಮಾಡ್ತಾ ಇದ್ದಾಳೆ. ಅದಿನ್ನೂ ಕಾಲ್ ಮಾಡಿಲ್ಲ, ಪೋಸ್ಟ್ಪೋನ್ ಆಗ್ತಾ ಇದೆ. ಫಿಸಿಕಲ್ ಮಾತ್ರ ಆಗಿದೆ, ಅದು ಪಾಸ್ ಆಗಿದೆ. ಅದು ಆದ್ರೆ ಕಳಿಸ್ತೀನಿ, ಬಟ್ ಬೇರೆ ಪ್ರೈವೇಟ್ ಕೆಲ್ಸಕ್ಕೆಲ್ಲ ಕಳ್ಸಲ್ಲ. ನಾನೇ ಏನಾದ್ರು ಓನ್ ಹಾಕೊಡ್ತೀನಿ, ನೀನು ಓನ್ ಆಗಿ ಮಾಡ್ಕೊಂಡು ಹೋಗು, ಹೊರಗಡೆ ಎಲ್ಲೂ ಕಳ್ಸಲ್ಲ. ಬಟ್ ಇದು ಕಾಂಪಿಟೇಟಿವ್ ಇದ್ರಲ್ಲಿ ನೀನು ಇದಾದ್ರೆ ಖಂಡಿತ ಕಳಿಸ್ತೀನಿ, ಇಲ್ಲ ಅಂದ್ರೆ ನಾನೇ ಓನ್ ಆಗಿ ಏನಾದ್ರು ಹಾಕೊಡ್ತೀನಿ, ಓನ್ ಆಗಿ ಮಾಡ್ಕೊಂಡು ಹೋಗು, ಓನ್ ಬಿಸ್ನೆಸ್ ಏನಾದ್ರು ಅಂತಾನು ಹೇಳಿದಾನಂತೆ. ನೋಡ್ತಾಯಿ, ಮನೇಲಿ ಇರಕ್ ಇಷ್ಟ ಇಲ್ಲ. ನನ್ನ ಸಲಹೆ, ಮಗಳು ಅವಳ ಕೆಲಸಕ್ಕೆ ಹೋಗ್ಲಿಕ್ಕೆ ತಡೆ ಬರೋ ಯಾವ ಸಂಬಂಧವು ನಿನ್ನ ಮಗಳಿಗೆ ಅದು ಒಳ್ಳೇದಲ್ಲ. ಇದು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಿನ್ನ ಮಗಳ ಸ್ವತಂತ್ರ ಅಂದರೆ ಬೇರೆ ಏನೋ ವಿಚಾರ ಅಂತಲ್ಲ, ಬಟ್ ಇಲ್ಲಿ ನಿನ್ನ ಮಗಳು ಓದಿರೋ ವಿದ್ಯೆ ವ್ಯರ್ಥ ಆಗಬಾರದು. ಆ್ಯಂಡ್ ಅದಕ್ಕೂ ಮೀರಿ ಮುಂದೆ ಪರಿಸ್ಥಿತಿಗಳು ಏನಿರ್ತವೋ ಏನೋ, ನಿನ್ನ ಮಗಳಿಗೆ ಆಕೆಯ ಮನಸ್ಸಾಕ್ಷಿಯನ್ನು ಒಮ್ಮೆ ಪ್ರಶ್ನೆ ಮಾಡ್ಕೊಳ್ಳಿಕ್ಕೆ ಹೇಳಿ. ಈ ಮೋಹ ಪ್ರೇಮ ಇದೆಲ್ಲದರ ಹೊರತಾಗಿ ಒಂದು ದೀರ್ಘವಾದ ಬದುಕಿದೆ, ಅದು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಲಿಕ್ಕೆ ಹೇಳಿ. ಆಕೆಯನ್ನು ಅಂದರೆ ಸುಮ್ಮನೆ ತಮಾಷೆಗಾದರೂ ಅಥವಾ ಸುಮ್ಮನೆ ಅವ್ರನ್ನ ಪರೀಕ್ಷೆ ಮಾಡಲಿಕ್ಕಾದರೂ ನಾನು 1 ವರ್ಷದ ಮಟ್ಟಿಗೆ ಮೊದಲ 1 ವರ್ಷ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹಠ ಹಿಡಿಬೇಕು. ಆ್ಯಂಡ್ ಅದಕ್ಕೆ ಬಾಗೋದಾದರೆ ಅಂದರೆ ತಮಾಷೆಗೇಂದ್ರ ನಾನು ಅಲ್ಲಿ ಹೇಳ್ತಾ ಇರೋದು, ಅವ್ರದ್ದೇ ದಾರಿಯಲ್ಲಿ ಹೋಗಿ ಸ್ವಲ್ಪ ನಾವು ಹಿಡಿಬೇಕು ಅವರನ್ನು. ಈಗ ನಿನ್ನ ಮಗಳಿಗಿರೋ ಏಕೈಕ ಅವಕಾಶ ಅಂದರೆ ನೀವು ಅವರಿಗೆ ಹೇಳಬೇಕಾಗಿರೋದು, ನೋಡಮ್ಮ, ನಾನು ನಿನ್ನನ್ನು ಓದಿಸಿರೋದು ನೀನು ನನಗೆ ದುಡ್ದು ಹಾಕಲಿ ಅಂತ ಅಲ್ಲ, ಬಟ್ ಇವತ್ತು ಹೊರಗಡೆ ಜಗತ್ತು ಬೇರೆ ಇದೆ. ಆ್ಯಂಡ್ ಗಂಡ ಎಂಥವರೇ ಆದರೂ ಏನೇ ಆದರೂ ಕೋಟಿ ದುಡಿತಾ ಇದ್ರು, ಹೆಣ್ಣಿಗೊಂದು ಕೆಲಸ ಇದ್ದರೆ ಅದು ಮನೆತನಕ್ಕೂ ಒಳ್ಳೆಯದು, ಹೆಣ್ಣಿಗೂ ಒಳ್ಳೆಯದು. ಹಾಗಾಗಿ ನನಗನ್ಸುತ್ತೆ 25ರವರೆಗೂ ನೀವು ಸುಮ್ಮನಿರೋದು ಬೆಟರ್ ನನ್ನ ಪ್ರಕಾರ. ಯಾಕಂದರೆ ಅವಳೊಂದು ಕೆಲಸ ತಗೊಂಡಾದ ಮೇಲೆ ನಾನು ಕೆಲಸಕ್ಕೆ ಹೋಗೋಕೆ ಶುರು ಮಾಡಿದಾಗ ಒಂದು ಸಂಬಂಧಗಳು ಬಂದಾಗ ಅದ್ರ ವ್ಯಾಲ್ಯೂ ಬೇರೆಯೇ ಇರುತ್ತೆ.
ಈಗ ಅಂದರೆ ನಾನು ಇಷ್ಟೊತ್ತು ಸುತ್ತಿ ಬೆಳೆಸಿದ್ದು ಕಾಯಿರಿ ಇನ್ನೂ 1.5 ವರ್ಷ ಇದು ಒಳ್ಳೆಯದಲ್ಲ ನನ್ನ ಪ್ರಕಾರ. ಆ್ಯಂಡ್ 1.5 ವರ್ಷ ಅನ್ನೋದಕ್ಕಿಂತ ಈಕೆ ಒಂದು ಕೆಲಸಕ್ಕೆ ಹೋಗ್ಲಿಕ್ಕೆ ಶುರು ಮಾಡಲಿ, ಅದು ಪ್ರೈವೇಟು ಗೌರ್ಮೆಂಟು. ಆ್ಯಂಡ್ ಅದನ್ನು ಬಿಟ್ಟು ಈಗ ಈ ಸಂಬಂಧದಲ್ಲಿ ಈಕೆ ಕೆಲಸಕ್ಕೆ ಹೋಗದೇನೆ ಅದನ್ನು ನಂಬಿಕೊಂಡು ಮುಂದುವರಿಯೋದು, ಅಂದರೆ ನೀವು ನನ್ನನ್ನು ಕೇಳ್ತಾ ಇರೋದ್ರಿಂದ ನನ್ನ ಶಕ್ತಿಯಲ್ಲಿ ನಾನು ಹೇಳ್ತೀನಿ, ಅದು ಒಳ್ಳೆಯದಲ್ಲ. ನಿನ್ನ ಮಗಳನ್ನು ಹೊರಗಡೆ ಜಗತ್ತನ್ನು ಪರಿಚಯ ಮಾಡಿಸು. ಯಾಕಂದರೆ ಮನೆಯೊಳಗಡೆ ನೀವು ನಿಮ್ಮ ತವ್ರ ಮನೆಯ ಕಷ್ಟ ಪರಿಸರವನ್ನು ತೋರಿಸಿದ್ದೀರಾ, ಬಟ್ ಹೊರಗಡೆ ನಾಳೆ ಏನು ಬಂದರೂ ಎದುರಿಸ್ಲಿಕ್ಕೆ ಆಕೆ ಹೊರಗಡೆ ಜಗತ್ತು ಗೊತ್ತಾಗಬೇಕಲ್ವಮ್ಮ. ಇಲ್ಲ, ನಮ್ಮ ಕಡೆಯಿಂದ ಅದಕ್ಕೆ ಯಾವುದು ಅಬ್ಜೆಕ್ಷನ್ ಇಲ್ಲ ಸರ್. ಮಾಡ್ತಾಳೆ. ಈಗ ಸ್ವಲ್ಪ ಎಕ್ಸಾಮ್ಗೋಸ್ಕರ ಅವಳು 1 ವರ್ಷ ವೇಸ್ಟ್ ಮಾಡ್ಕೊಂಡ್ಳು. ಯಾಕೋ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಾ ಇರೋದ್ರಿಂದ ಕಳಿಸಿರ್ಲಿಲ್ಲ. ಈಗ ಒಂದು 3 months ಓದ್ಲು ಕೂಡ ಹೋಗ್ತಾ ಇದ್ದಾಳೆ. ಆದ್ರೆ ಫ್ಯೂಚರ್ ಅಲ್ಲಿ ನಾನು ಯಾವ್ದಕ್ಕೂ ನನ್ನ ಗಂಡನ ಹತ್ರ ಕೈ ಚಾಚಬಾರ್ದು. ನನ್ಗೇನ್ ಬೇಕೋ ಅದನ್ನ ನಾನು ಯಾವಾಗ ಬೇಕಾದ್ರೂ ತಗೊಳ್ಳೋಷ್ಟು ನನಗಿರ್ಬೇಕು, ಹೋಗಿ ಗಂಡನ ಹತ್ರ ಕೈ ಚಾಚೋಷ್ಟು ಇರಬಾರ್ದು ಅಂತ ಅನ್ನೋದು ಅವ್ರ ತಲೆ. ಅಲ್ಲಮ್ಮ, ಗಂಡನ ಹತ್ರ ಕೈ ಚಾಚೋದು ಅನ್ನೋ ಪ್ರಶ್ನೆ ಅಲ್ಲ, ಬಟ್ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಗಳನ್ನು ನಿಮ್ಮ ಮನೆಗೆ 1 ವರ್ಷ ಅಥವಾ 2 ವರ್ಷ ಒಂದು ಕೆಲಸಕ್ಕೆ ಕಳಿಸಿ ನಿಮ್ಮ ಮನೆಯಲ್ಲಿ 2 ವರ್ಷ ಆ ದುಡಿಮೆಯನ್ನು ನಡೀದೇನೆ ಮದುವೆ ಮಾಡಿಕೊಡ್ಬೇಡಿ. ಆ್ಯಂಡ್ ನೀವು ಎಷ್ಟು ಅರ್ಜೆಂಟ್ ಮಾಡ್ತಿರೋ ಅಷ್ಟು ನೀವು ಮುಂದೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ತೀರಾ. ಅರ್ಜೆಂಟ್ ಇಲ್ಲ ಸರ್, ಅರ್ಜೆಂಟ್. ಯಾಕಂದರೆ ನೀವು ಮಾಡ್ತಿರೋದು ಅದೇ ಆಗ್ಬಿಟ್ಟಿದೆ. ಈಗ ನಾನು ಎಲ್ಲೋ ಹುಡ್ಕೋಕೆ ಹೊರಟಿದ್ದೆ ಸರ್, ಅವಳೇ ಹುಡ್ಕೊಂಡು ಅಂದರೆ ನೀವು ಮಾಡೋ ಈ ವರ್ತನೆಗಳಿದ್ದಾವಲ್ಲ, ಅವ್ರಿಗೆ ಅದು ಮಕ್ಕಳಿಗೆ ಬೇರೆ ಸಂದೇಶ ತೋರಿಸುತ್ತಮ್ಮ. ಅದು ಇಲ್ಲ ಸರ್, 25 ಆಗೋವರೆಗೂ ಮಾಡಬಾರ್ದು ಅನ್ನೋದು ನಮ್ಮ ತಲೆಯಲ್ಲೂ ಇದೆ, ಅವರಲ್ಲೂ ಇದೆ. ಬೇಡ ಅದು ನಾನು ಹೇಳಿದ್ನಲ್ಲ, ಸಂಬಂಧಗಳು ಅವು ಮಾಂಗಲ್ಯ ಭಾಗ್ಯಗಳು ಹೇಗಿರ್ತಾವೆ ಗೊತ್ತಾ ತಾಯಿ. ಒಂದೊಂದು ರಾತ್ರಿ ಎಷ್ಟೋ ಜನಕ್ಕೂ ನೋಡಿ 7-8 ವರ್ಷ ಮದುವೆ ಆಗಲಿಲ್ಲ, 10 ವರ್ಷ ಮದುವೆ ಆಗಲಿಲ್ಲ, ಬಟ್ ಯಾವುದೋ 1 ವಾರದಲ್ಲಿ ಮಾತುಕತೆಯಾಗಿ ಮದುವೆನೇ ಮುಗಿದು ಹೋಯಿತು. ಇವೆಲ್ಲ 2-3 ವರ್ಷ ಯಾರು ಮೊದಲೇ ಇಟ್ಕೊಂಡು ನಿಂತ್ಕೊಳ್ತಾರೆ ಅವರು ಬಹಳ ತಪ್ಪು ನಿರ್ಧಾರ ತಗೊಳ್ತಾರೆ ಮದುವೆ ವಿಚಾರದಲ್ಲಿ. ಯಾಕಂದರೆ ಆ 2-3 ವರ್ಷದಲ್ಲಿ ಹುಡುಗ ಹುಡುಗಿಯನ್ನು ಪರಿಚಯ ಮಾಡಿಕೊಟ್ಟು ಹೊಸ ಸಂಸ್ಕೃತಿಯಿಂದ ಅವರಿಬ್ಬರನ್ನು ಅಂದರೆ ಅಲ್ಲೇನು ಹೊಸದಾಗಿ ಮದುವೆ ಆಗೋ ಮಟ್ಟಕ್ಕೆ ಮದುವೆ ಆಗೋ ಹಂತಕ್ಕೆ ಅವರಲ್ಲಿ ಯಾವ ಎಕ್ಸೈಟ್ಮೆಂಟೂ ಇರಲ್ಲ ಅದ್ರ ಬಗ್ಗೆ. ಇದು ಸಂಬಂಧಗಳು ಕಾಲಕ್ರಮೇಣ ಡೈವರ್ಸ್ ಹಂತಕ್ಕೆ ಹೋಗ್ಲಿಕ್ಕೆ ಏನು ಕಾರಣ ಅಂದರೆ ಅವ್ರ ನಡುವೆ ಅಂಥದ್ದೊಂದು ಪ್ರೇಮವೂ ಇಲ್ಲ ಅಂಥದ್ದು. ಯಾಕಂದರೆ ಮದುವೆಯನ್ನು 5-6 ವರ್ಷ ಮುಂಚೆನೇ ಫಿಕ್ಸ್ ಮಾಡಿಬಿಟ್ಟು ಇವರಿಬ್ಬರು ಪಕ್ಕ ಮದುವೆ ಆಗ್ತಾರೆ ಅನ್ನೋ ಮಟ್ಟಕ್ಕೆ ಹೋದಾಗ ಅವರು ಚೈಲ್ಡ್ ಮನಸ್ಥಿತಿಗಳು, ಅವ್ರಿಗೆ ಹೇಗೆ ನಿರ್ವಹಿಸಬೇಕು ಅಂತ ಗೊತ್ತಿರಲ್ಲ, ಅವ್ರಿಗೆ ಜಗಳ ಆಡ್ಕೊಂಡು ಕೂತ್ಕೊಳ್ತಾರೆ. ಮುಂದೆ ನೀವು ಅನುಭವಿಸಬೇಕಾಗುತ್ತೆ. ನಿಮ್ಮ ಮಗಳಿಗೆ ನೀವು ಸ್ಪಷ್ಟವಾಗಿ ಹೇಳಿ, ನೋಡಮ್ಮ ಇದರಲ್ಲಿ ನಾನು ಈಗ ಬೇಕು ಅಥವಾ ಬೇಡ ನಾನು ಹೇಳಲ್ಲ, ಬಟ್ ಅದಕ್ಕೂ ಮೀರಿ ಇದನ್ನು ಅಂತಿಮವಾಗಿ ನಾವು ಅಫಿಷಿಯಲ್ ಎಲ್ಲವನ್ನು ನೋಡಿಕೊಂಡು 2 ವರ್ಷ ಆದಮೇಲೆ ನಾವು ಎಸ್ ಅಂತ ಮುದ್ರೆ ಒತ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಈಗ ಇದನ್ನು ಯಾವುದೇ ರೀತಿಯಲ್ಲಿ ಮಾತು ಕೊಡೋದು ಬೇಡ. ಯಾಕಂದರೆ ನಿನ್ನ ಮಗಳ ಮಾತು ಕೊಡೋದಿದೆಯಲ್ಲ, ಅದು ಒಬ್ಬ ಗಂಡಸಾಗ ಅವರು ಹೇಗೆ ಬೇಕಾದರೂ ಬಳಸ್ಕೊಳ್ಬೋದು. ಅದನ್ನು ಬಲ ಇರೋರು ಏನು ಬೇಕಾದರೂ ಮಾಡ್ತಾರಮ್ಮ. ಹಾಗೆ ಮಾತು ಕೊಡು. ಯಾಕಂದರೆ ಒಂದು ಮಾತು ತಪ್ಪಿ ನಮ್ಮಮ್ಮ ಹೆಂಗೋ ಒಪ್ತಾರೆ ಬಿಡು, ನಾನು ಮಾಡ್ಕೊಳ್ತೀನಿ ಪಕ್ಕ ಅಂದರೆ ನಿಮ್ಮ ಮಗಳು ಸುಮ್ಮನೆ ಯಾವುದೋ ಎಕ್ಸೈಟ್ಮೆಂಟಲ್ಲಿ ಕುತೂಹಲದಲ್ಲಿ ಹೇಳಿದ್ರು ಕೂಡ ಅದು ಬೇರೆಯೇ ರೀತಿ ಒಂದು ವಿಚಾರಕ್ಕೆ ಅದು ಕಾರಣ ಆಗುತ್ತೆ. ನಿಮ್ಮ ಮಗಳಿಗೆ ನೀವು ಸ್ಪಷ್ಟವಾಗಿ ಮೊದಲು ಅದನ್ನು ಹೇಳಿ. ಆ್ಯಂಡ್ ಹೆಣ್ಮಕ್ಳು ಅಂದರೆ ಮದುವೆ ಆಗಿ ಗಂಡನ ಮನೆ ಸೇರಿ ಕೇವಲ ಯಾರ್ದೋ ಮನೆಯನ್ನು ಕಸ ಮುಸ್ರೆ ತಿಕ್ಕೊಂಡಿರೋದಲ್ಲ, ಓದು ಮನೆಗೆ ಇದ್ದು ಮನೆಗೆ ಸಾಧನೆ ಮಾಡುವಷ್ಟು ಅಥವಾ ಓದು ಮನೆ ಇದ್ದು ಮನೆಗೆ ಒಬ್ಬ ಗಂಡಸಾಗಿ ಗಂಡನಿಗೆ ಒಂದು ಏನೋ ತೊಂದರೆ ಆದರೂ ದುಡಿಯುವಷ್ಟು ಶಕ್ತಿ ಇರಬೇಕಲ್ವ. ಯಾಕಂದ್ರೆ ನೀವು ವಿದ್ಯೆ ಕೊಟ್ಟಿದ್ದೀರಾ ಕಷ್ಟಪಟ್ಟು. ಹೌದು, ನಮ್ಮನ್ನೆಲ್ಲ ಓದಿಸ್ಲಿಲ್ಲ ಅಂತ ನಾವು ಇಂಜಿನಿಯರಿಂಗ್ ಇನ್ನೂ ಓದ್ತೀನಿ ಅಂದ್ರೆ ಓದು ಅಂತಾನೆ ಹೇಳಿದ್ವಿ. ಇಲ್ಲ ಸಾಕು ಅಂತೇಳಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ಲು. ಅನ್ಫಾರ್ಚುನೇಟ್ಲಿ ಕೊರೋನಾ ಬಂದು ಅದು ಡೇಟು ಪೋಸ್ಟ್ಪೋನ್ ಆಗ್ತಾನೆ ಇದೆ, ಅಟೆಂಡ್ ಮಾಡಿಲ್ಲ ಒಂದನ್ನು. ತಾಳ್ಮೆ ಇರಲಮ್ಮ. ನಾನು ಹೇಳೋದು, ಮದುವೆ ವಿಚಾರದಲ್ಲಿ ನೀವೆಷ್ಟು ತಾಳ್ಮೆ ವಹಿಸ್ತೀರೋ ಅಷ್ಟು ನಿಮ್ಮ ಮಗಳ ಬದುಕಲ್ಲಿ ಆಕೆ ಪ್ರಕಾಶಮಾನವಾದ ಒಂದು ಒಳ್ಳೆ ಬೆಳಕಿನ ದಾರಿಯನ್ನು ಕಂಡುಕೊಳ್ತಾಳೆ. ಬಟ್ ಆಕೆಗೆ ನೀವು ಪದೇ ಪದೇ ಸ್ಪಷ್ಟವಾಗಿ ಹೇಳಬೇಕಾಗಿರೋದು, ಮನಸ್ಸಿನ ಮಾತು ಕೇಳು, ನಿಮ್ಮ ಬುದ್ಧಿ ಮೆದುಳಿಗೆ ಸ್ವಲ್ಪ ಕೆಲಸ ಕೊಡು. ಮನಸ್ಸು ಹೃದಯ ನನಗವನು ಇಷ್ಟ ಅನ್ನೋದನ್ನು ತೆಗೆದಿಟ್ಟು ವಾಸ್ತವಗಳನ್ನು ನೋಡಬೇಕು ಆಕೆ ಮೊದಲು. ಪ್ರಾಕ್ಟಿಕಲ್, ಯಾವುದು ಮಾತು ಕೊಡಬಾರ್ದು. ಆ್ಯಂಡ್ ಅದಕ್ಕೂ ಮೀರಿ ಈಗ ಆಕೆ ಒಬ್ಬ ವಿದ್ಯಾರ್ಥಿಯಾಗಿ ಇನ್ನೂ 2 ವರ್ಷ ಮುಂದುವರಿಲಿ, ಅಥವಾ ಒಬ್ಬ ಕೆಲಸದಾಳಾಗಿ ಒಂದು ಕಂಪನಿಯಲ್ಲೋ ಒಂದು ಸಂಸ್ಥೆಯಲ್ಲೋ ಮುಂದುವರಿಲಿ.
ಆದರೆ ಆತನಿಗೆ ಯಾವುದೋ ಭರವಸೆಯಲ್ಲಿ ಯಾವುದೋ ಒಂದು ರಾತ್ರಿಯ ಸಮಯದಲ್ಲಿ ಮಾತಾಡ್ತಾ ಒಂದು ಮಾತಲ್ಲಿ ಸರಿ ನಾನು ಮಾಡ್ಕೊಳ್ತೀನಿ ಅಂತ ಯಾವುದೇ ಮಾತು ಕೊಟ್ಟರು ಇದು ನೀವು ಬಹಳ ದೊಡ್ಡ ಸಮಸ್ಯೆ ಸಿಗಾಕೊಳ್ತೀರಾ. ಈಗಲೇ ನೀವು ಇದಕ್ಕೆ ಮಾತಾಡ್ಕೊಂಡಿರ್ಬೋದು ಸರ್, ನಾನು ಅಷ್ಟು ಸುಲಭಕ್ಕೆಲ್ಲ ಹೋಗೋಕ್ಕಾಗಲ್ಲ. ಒಬ್ಬ ತಾಯಿಯಾಗಿ ನೀವು ಭಾಳ ಪ್ರಬುದ್ಧವಾಗಿ ನಡ್ಕೊಂಡಿದ್ದೀರಮ್ಮ. ಆದರೆ ಅವರ ಅಪ್ಪ ಅಮ್ಮ, ನೀವು ಸ್ವಯಂ ನೀವು ಮುಂದೆಯೂ ಕೂಡ ಅಂದರೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಆದಾಗಲೂ ಇಲ್ಲಿ ನೀವು ಸ್ಪಷ್ಟವಾಗಿ ನಿಮ್ಮ ಮಗಳು ಒಂದು ಕೆಲಸಕ್ಕೆ ಹೋಗಿ ಒಂದು 3 ಅಥವಾ 4 ತಿಂಗಳು ಅಥವಾ 1 ವರ್ಷ ಆಗಲಿ, ಅಲ್ಲಿವರೆಗೂ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾಳೋ ಏನು ಬರೀತಾಳೋ, ಆದರೆ ನೋಡಮ್ಮ ನಿಮ್ಮ ಕಾಲದಲ್ಲಿ ಹೇಗಿತ್ತು ನನಗದು ಗೊತ್ತಿಲ್ಲ, ಹೌದು ನನಗೆ ಗೊತ್ತು. ಆದರೆ ನಾನು ಹೇಳೋದು ಇವತ್ತಿಗೆ ಹೆಣ್ಣು ಮಕ್ಕಳು ಗೊತ್ತಿಲ್ಲ, ಒಂದು ಕಟ್ಟಿಕೊಂಡ ಜೀವ ಇಹಲೋಕ ತ್ಯಜಿಸಿದರು ಅಥವಾ ಬಿಟ್ಟು ಹೋದರು ಅಥವಾ ಏನೋ ಒಂದಾದರೂ ಆ ಹೆಣ್ಣುಮಗಳು ಬದುಕುವಷ್ಟು ಶಕ್ತಿಯನ್ನು ಅವಳು ಹೊಂದಿರಬೇಕು. ಹಾಗೆ ಹೊಂದಿರಬೇಕು ಅಂದರೆ ಅವಳಿಗೆ ಲೋಕದ ಅನುಭವ ಇರಬೇಕು. ಮನೆಯಲ್ಲಿ ಏನು ನೀವು ಕಲಿಸಿದ್ರಿ ಅಥವಾ ಮನೆಯಲ್ಲಿ ಏನು ಒಂದು ಸೇಫ್ ಝೋನ್ ಇತ್ತು ಅದಲ್ಲ ಜೀವನ. ಆ್ಯಂಡ್ ನೀವು ಎಷ್ಟೇ ಶ್ರೀಮಂತವಾಗಿರಿ, ಬಟ್ ಮಗಳಿಗೆ ನೀವು ಹೊರಗಿನ ಜಗತ್ತನ್ನು ತೋರಿಸ್ದೆ ಹೋದರೆ ಅದೊಂದು ಪಂಜರದೊಳಗಿನ ಗಿಳಿ, ಸುಮ್ಮನೆ ಕೂಕು ಅನ್ಬೇಕು, ಬಟ್ ಅದಕ್ಕೊಂದು ಸ್ವತಂತ್ರ ಸಿಗೋದಿಲ್ಲ. ನಿಮ್ಮ ಮಗಳಿಗೆ ಆತುರ ಪಡದೆ ಇರೋಕೆ ಹೇಳಿ. ಈಗ ಒಬ್ಬ ತಾಯಿಯಾಗಿ ನೀವು ಈ ವಿಚಾರವನ್ನು ಈಗ ಯಾವ ಕಾರಣಕ್ಕೂ ಮುಂದುವರಿಸಬೇಡಿ. ಅಂದರೆ ನಾನು ಹುಡುಕ್ತಾ ಇದ್ದೀನಿ ಇಂದ ಏನಾಗ್ಬಿಡುತ್ತೆ, ಒಂಥರ ಸಂತೆಯಲ್ಲಿ ಹೆಣ್ಣನ್ನು ಇಟ್ಕೊಂಡು ನಾವು ಮದುವೆ ಆಗ್ಲಿಕ್ಕೆ ಹುಡುಕ್ತಾ ಇದ್ದೀವಿ ಅನ್ನಂಗೆ ಅಲ್ಲಿ 100 ಜನ ಬರ್ತಾರೆ ಅಂದರೆ ನಿಮ್ಮ ಮಗಳಿಗೆ ಬಹಳ ದೊಡ್ಡ ಕನ್ಫ್ಯೂಷನ್ ಶುರುವಾಗಿ ಆಕೆ ಏನನ್ನೂ ಸಾಧಿಸೋಕ್ಕೂ ಆಗಲ್ಲ, ಹೌದಲ್ವಾ? ಅದ್ರ ಬಗ್ಗೆ ನೀವು 7 ವರ್ಷದಿಂದ ಹುಡುಕ್ತಾ ಇದೀವಿ, ಇನ್ನೂ ಸೆಟ್ ಆಗಿಲ್ಲ, ನೀವ್ ಇವಾಗ ಮಾಡ್ಬಿಡು ಅಂತಾರಲ್ಲ, ಆ ಒಂದು ಇದ್ರಲ್ಲಿ ಜೋಶಲ್ಲಿ ನಾನು ನನಗೆ ಅರ್ಥ ಆಯಿತು. ನಾನು ಅದಕ್ಕೆ ಉದಾಹರಣೆನೂ ಹೇಳಿದೆ. ನಾನು ಸ್ವಯಂ ಕಣ್ಣಾರೆ ನೋಡಿದ್ದೀನಿ. 10-11 ವರ್ಷ ಸಿಗದೆ ಇರೋರು 1-2 ವಾರದಲ್ಲೇ ಮುಗಿದು ಹೋಗಿದ್ದೂ ಇದೆ. ದಯವಿಟ್ಟು ಅಮ್ಮ, ಅದು ಯಾರೋ ಹೊರಗಡೆಯವರು ಹೇಳಿದ್ರು ಅಯ್ಯೋ ಈಗ ಗಂಡು ಸಿಗಲ್ಲ, ಅದು ಬೇಡ ತಾಯಿ. ಇವತ್ತು ಒಂದು ಹೆಣ್ಣಿಗೆ ನೀನು ಒಳ್ಳೆ ಶಿಕ್ಷಣ ಸಂಸ್ಕಾರ ಕೊಟ್ಟು ಮನೇಲಿ ಇಟ್ಕೋ ತಾಯಿ. ಜಗತ್ತು ತುಂಬ ಏನು ಹೆಣ್ಣಿಗಿರೋ ಗೌರವ, ಹೆಣ್ಣಿಗಿರೋ ಡಿಮ್ಯಾಂಡ್ ಅದು. ಅರ್ಥ ಆಯ್ತಲ್ವಾ? ನಾನು ಹೇಳೋದು ಈಗ ನಿಮ್ಮ ಮನಸ್ಸಲ್ಲಿ ಓಡ್ತಾ ಇರೋ ಪ್ರಶ್ನೆ ಅವಶ್ಯವಾಗಿ ನಾನು ಬಲ್ಲೆ, ಇದಕ್ಕೆ ಓಕೆ ಅನ್ಬೇಕಾ ಬೇಡ ಅನ್ಬೇಕಾ. ಆದರೆ ನೀವು ಈಗ ಮಗಳ ಮೇಲಿನ ಮಮಕಾರಕ್ಕೆ ಅವಳಿಗೆ ನೋವಾಗಬಾರದು ಅಂತ ವರ್ತನೆ ಮಾಡೋದಕ್ಕಿಂತ ಒಬ್ಬರು ಹಿರಿಯರಾಗಿ ಕೆಲವೊಂದು ಕಠೋರ ಅನಿಸುವ ನಿರ್ಧಾರಗಳಾಗ್ತವೆ. ಬಟ್ ಅವಳಿಗೆ ಮೋಸ ಮಾಡಲಿಕ್ಕಲ್ಲ, ಬಟ್ ಅವಳಿಗೆ ಮುಂದೆ ಗೊತ್ತಾಗುತ್ತೆ ಆಕೆಗೆ ನನ್ನಮ್ಮ ಏಕೆ ಮಾಡಿದ್ರು ಅಂತ. ಇನ್ನೂ 1.5 ವರ್ಷ ಈ ವಿಚಾರದಲ್ಲಿ ನೀವು ಯಾವ ನಿರ್ಧಾರನೂ ತಗೊಳ್ಬೇಡಿ. ಆ್ಯಂಡ್ ಆಕೆ ಏನು ಓದೋಕೆ ಹೊರಟಿದ್ದಾಳೆ ಅದನ್ನು ಓದ್ಲಿಕ್ಕೆ ಬಿಡಿ. ಯಾಕಂದರೆ ಇವತ್ತಿನ ಎಷ್ಟೋ ಹೆಣ್ಮಕ್ಳಿಗೆ ಅಡುಗೆ ಮಾಡಿಬಿಟ್ಟು ಓದಮ್ಮ ಅಂದ್ರೇ ಇಲ್ಲ ನಂಗೆ ಓದೋಕೆ ಡಿಸ್ಟರ್ಬ್ ಆಗುತ್ತೆ ಅಂತಾರೆ. ನೀನು ಮದುವೆ ವಿಚಾರ ತಂದಿಟ್ಬಿಟ್ಟು ಬೇಕು ಅಂದರೆ ಆಕೆನೂ ಕೂಡ ಭಾಳ ಮುಂದುವರೆದಿದ್ದಾಳೆ ಈ ವಿಚಾರದಲ್ಲಿ. ಇದು ಸಲ್ಲದಿದು. ಆ್ಯಂಡ್ ನಾನು ಅಂದರೆ ನಾನೇ ಯಾರನ್ನ ನೋಡ್ಕೊಳ್ತೀನಿ ಬಿಡಮ್ಮ ಅಂತ ಆಕೆ ಹೇಳ್ತಾಳೆ ಅಂದರೆ ಅದು ಎಲ್ಲಿಗೂ ಹೋಯ್ತದು, ಅದು ಬರಬಾರ್ದು ಅದು. ಯಾಕಂದರೆ ನೀವು ಯಾವುದೋ ಒಂದು ರೀತಿಯಲ್ಲಿ ಅಯ್ಯೋ ಬಿಡು ಯಾವುದೂ ಸಿಗ್ತಾ ಇಲ್ಲ, ಈಗಿನ ಯಾರನ್ನು ಒಪ್ಕೊಂಡಿದ್ದಾಳಂತ ಅಂದರೆ ನೀವು ಅದಕ್ಕೆ ಸುಮ್ಮನೆ ಒಪ್ಪಿಗೆ ಅಂತ ಹೇಳಿಬಿಟ್ರು ಕೂಡ ಅದು ಆಕೆಯ ಮನಸ್ಥಿತಿಯಲ್ಲಿ, ಅಂದರೆ ಆಕೆ ಅಷ್ಟು ಪ್ರಬುದ್ಧಳಲ್ಲ, ಆಕೆ ಮನಸ್ಥಿತಿಯಲ್ಲಿ ಅದು ಬೇರೆ ಸ್ವರೂಪ ಪಡ್ಕೊಳ್ಳುತ್ತೆ. ನೀವು ಹೇಳಬೇಕಾದ್ರೆ ಇಷ್ಟು ದಿನ ಏನು ಶಿಸ್ತನ್ನು ಕಾಪಾಡಿಕೊಂಡು ಬಂದ್ರಿ ಮನೆಯಲ್ಲಿ ಮತ್ತು ಅವಳ ವಿದ್ಯಾಭ್ಯಾಸದ ವಿಚಾರದಲ್ಲಿ, ಅದನ್ನು ಈಗಲೂ ಮುಂದುವರಿಸಿ. ಈಗ ಯಾವ ಕಾರಣಕ್ಕೂ ಇಂಥದ್ದೊಂದು ವಿಚಾರವಾಗಿ ನೀವು ಆಕೆಗೆ ಹೇಳಬೇಕು, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು, ಆಕೆಗೆ ರಿಪ್ಲೈ ಕೊಡೋದು, ಅದ್ರ ಬಗ್ಗೆ ಈಗಲೇ ನಿನಗೆ ಬೇಕಾದ ನೀನು ನಿರ್ಧಾರ ಹೇಳೋದು, ನನ್ನನ್ನು ಕೇಳ್ದೇನೆ, ಇದೆಲ್ಲ ನಿನ್ನ ಮನೆಗೆ ನೀನು ಗಂಡಾಂತರ ತಂದುಕೊಳ್ತೀಯ. ಒಬ್ಬ ತಾಯಿಯಾಗಿ ನೀವು ಅದನ್ನು ಭಾಳ ಗೌರವದಿಂದ ಪ್ರೇಮದಿಂದ ಹೇಳಿ, ಕೂಗಾಡೇನು ಹೇಳಬೇಕಾಗಿಲ್ಲ. ಇಲ್ಲ ಇವನ್ನ ಹುಡುಗನ ಹತ್ರನೇ ಆಗಿರ್ಬೋದು, ಇವ್ರ ಹತ್ರನೇ ಆಗಿರ್ಬೋದು, ನಾವು ಕೂಗಾಡೋದ್ರಿಂದ ಏನು ಯೂಸ್ ಆಗಲ್ಲ ಅಂತ ಗೊತ್ತು ಸರ್. ಆದಷ್ಟು ಇದನ್ನ ತಾಳ್ಮೆಯಿಂದ ಅಂದ್ರೆ ದೂರ ಮಾಡೋದೇ ಪ್ರಯತ್ನ ಅಂತ ನನ್ಗನ್ಸುತ್ತೆ. ಇಲ್ಲ ಎಲ್ಲ ಈಗ ಅವ್ರ ಅಮ್ಮ ಕೂಡ ಒಪ್ಕೊಂಡ್ಬಿಟ್ಟಿದ್ದಾರೆ. ದೂರ ಮಾಡೋದು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಾನು ಹೇಳೋದು ಈಕೆಯ ಕೆಲಸದ ವಿಚಾರವಾಗಿ ಆಕೆ ಏನು ಬಯಸ್ತಾ ಇದ್ದಾಳೋ ಅದಾದರೆ ಯಾವ ಸಂಬಂಧವಾದರೂ ಓಕೆ ಅಮ್ಮ. ಆದಷ್ಟು ಹೇಳೋದು
ಹಣದ ಹಿನ್ನೆಲೆಯನ್ನು ನೋಡಲೇಬೇಡಿ. ಆದಷ್ಟು ನಿನ್ನ ಮನೆಗೊಬ್ಬ ಮಗನಾಗಿರಬೇಕು. ನನಗೆ ಆ ಮಗನಾಗಿರ್ತಾನೆ ಅನ್ನೋದು ವಿಶ್ವಾಸ ಬಂದಿದೆ. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ ಸರ್ ನನಗೆ. ಈಗ ನೋಡಮ್ಮ, ಒಂದು ಕಡೆ ವಿಶ್ವಾಸ ಬಂದಿದೆ. ಬಟ್ ಇದೊಂದು ವಿಷಯದಲ್ಲಿ ನಾನು ಇವ್ರು ಮೇಯ್ನು ನಾನು ಜಾಬ್ ಕಳ್ಸಲ್ಲ ಅಂದ್ರೆ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಅಂತಿದ್ದವಳು, ಇವನ್ ಕಳ್ಸಲ್ಲ ನಾನು ಏನಾದ್ರು ಓನಾಗಿ ಹಾಕೊಡ್ತೀನಿ ಅಂತ ಅಂದಿದ್ಕೆ ಒಪ್ಕೊಂಡಿದ್ದಾಳೆ ಅನ್ನೋದು ನಮ್ಗೆ ಸ್ವಲ್ಪ ಆಶ್ಚರ್ಯ ಆಗ್ತಿದೆ. ನನ್ನ ಕಡೆಯಿಂದ ನೀವು ಕೇಳಿರೋದಕ್ಕೆ ಹೇಳ್ತಾ ಇದ್ದೀನಿ. ಜಾಬ್ ವಿಚಾರದಲ್ಲಿ ಈಗ ಆತ ನೋಡ್ಕೊಳ್ಳಲ್ಲ ಅಂತ ಅಲ್ಲ, ಬಟ್ ಆಕೆ ತೆಗೆದುಕೊಳ್ಳೋ ನಿರ್ಧಾರ ಆಕೆಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ನಾನು ಮುಂದೆ ಅದು ನನ್ನ ಪರ ಆದರೂ ಕೆಟ್ಟೋಗಲಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಏನಾದರೂ ಆಕೆ ಎದುರಿಸೋಕೆ ತಯಾರಾಗಿದ್ದಾಳೆ. ಆ್ಯಂಡ್ ಅಪ್ಪ ಅಮ್ಮ ನೀವು ಅಂದರೆ ಇವ್ರ ಕಡೆಯವರಾಗಿ ನೀವು, ಅವ್ರ ಕಡೆಯವರಾಗಿ ಅವರ ಅಪ್ಪ ಅಮ್ಮ ಎಲ್ಲರೂ ಒಪ್ಪಿ ಈ ಸಂಬಂಧವನ್ನು ಮಾಡೋದಾದರೆ 1 ವರ್ಷದ ನಂತರ ಮಾಡಿ. ಈಗ ಒಳ್ಳೆಯದಲ್ಲ ಅದು. ಆ್ಯಂಡ್ ನಿನ್ನ ಮಗಳು ಇಷ್ಟು ದಿನ ಯಾವುದು ಕಷ್ಟಪಟ್ಟಲು ಅದಕ್ಕೆ ಅರ್ಧಕ್ಕೆ ಬಿಟ್ಟರೆ ಅದು ಶೋಭೆ ಅಲ್ಲ. ಇವಾಗ ಸ್ವಲ್ಪ ಅದೊಂಥರ ಡ್ರಾಪ್ ಆದಂಗೆ ಆಗ್ಬಿಟ್ಟಿದೆ ಸರ್. ಯಾಕೆಂದ್ರೆ ಇವಾಗ ಸ್ವಲ್ಪ ಕೇಸೆಲ್ಲ ಆಗಿದೆಯಲ್ಲ ಸರ್, PSI ಇದ್ದು ಕೆಲಸದ್ದು. ಅದು ಒಂದ್ಸರಿ ಕಾಲ್ ಮಾಡಿರೋದ್ರ ಬಗ್ಗೆ ಕೇಸ್ ಆಗಿದೆ, ಇನ್ನೊಂದ್ಸರಿ ಕಾಲ್ ಮಾಡಿರೋದ್ರ ಬಗ್ಗೆ ಬರೀ ಫಿಸಿಕಲ್ ಮಾಡ್ಬಿಟ್ಟು ಡ್ರಾಪ್ ಮಾಡ್ಬಿಟ್ಟಿದ್ದಾರೆ. ಇವ್ರಿಗೆ ಎಕ್ಸಾಮ್ ಡೇಟ್ January 30th ಫಿಕ್ಸ್ ಆಗಿತ್ತು. ಅವಾಗ ಒಂದ್ಸರಿ ಮಾತ್ರ ವೀಕೆಂಡ್ ಲಾಕ್ಡೌನ್ ಅಂತ ಬಂತು. ಅದು ಇನ್ನೂವರೆಗೂ ಅದ್ರ ಬಗ್ಗೆ ಮಾತೇ ಬರ್ತಾ ಇಲ್ಲ. ಸೊ ಹಂಗಾಗಿ ಅದ್ರ ಬಗ್ಗೆ ಏನು ನ್ಯೂಸೇ ಬರ್ತಾ ಇಲ್ಲ. ಹಂಗಾಗಿ ಅವಳು ಇವಾಗ ಓದೋದನ್ನು ಬಿಟ್ಬಿಟ್ಟಿದ್ದಾಳೆ. ಈಗ ವರ್ಕ್ ಮಾಡ್ತಾ ಇದ್ದಾಳೆ. ಒಟ್ಟು ಏನು ವರ್ಕ್ ಮಾಡ್ತಾರೆ? ಏನು ವರ್ಕ್ ಮಾಡ್ತಾರೆ? ಇದು ಇವಾಗ ಇಂಜಿನಿಯರಿಂಗ್ ಮಾಡಿದಾಳಲ್ಲ, ಅದ್ರ ಬೇಸಿಸ್ ಮೇಲೆ ವರ್ಕ್ ಮಾಡ್ತಿದ್ದಾಳೆ ಸರ್. ಅಂದರೆ ನಿಮಗೆ ಒಬ್ಬರೇ ಮಗಳ ಅಥವಾ ಬೇರೆ ಮಕ್ಕಳಿದ್ದಾರಾ? ಮಗಳು ಬಂದು ಇಂಜಿನಿಯರಿಂಗ್ ಮುಗಿಸಿದಾಳೆ. ಮಗ ಬಂದು ಇವಾಗ ಫೈನಲ್ ಇಯರ್ ಡಿಗ್ರಿನಲ್ಲಿ ಇದ್ದಾನೆ. ನಿಮ್ಮ ಯಜಮಾನ್ರು ಎಲ್ಲಿದ್ದಾರೆ? ಅವರು ನಮ್ಮ ಜೊತೆಲೇ ಇದ್ದಾರೆ. ಬಟ್ ಅವರಂದ್ರೆ ಇದಕ್ಕೆಲ್ಲ ಜಾಸ್ತಿ ಇಂಟರ್ಫಿಯರ್ ಆಗಲ್ಲ. ಒಂಥರ ತುಂಬಾ ಲೇಜಿ. ಅವ್ರಿಗೆ ನನ್ನ ಮಗಳು ದೊಡ್ಡವಳಾಗಿದ್ದಾಳೆ, ನನ್ನ ಮಗಳು ಮದುವೆ ಮಾಡಬೇಕು, ಮದುವೆ ಮಾಡೋ ವಯಸ್ಸು ಬಂದಿದೆ ಅಂತ ಅನ್ನೋದೇನು ಒಂಚೂರು ಜವಾಬ್ದಾರಿ ಇಲ್ಲ ಸರ್. ಒಟ್ಟು ಅವ್ರಿಗೆ ಏನು ಒಟ್ಟಲ್ಲಿ ಅನುಮಾನ ಅನ್ನೋದು ತುಂಬಾ ಇದೆ. ಮನೆ ಒಳಗಡೆ ರೂಮಲ್ಲಿ ಇದ್ರೂ ಅನುಮಾನ ಪಡ್ತಾರೆ, ಬಾತ್ರೂಮಲ್ಲಿ ಇದ್ರೂ ಸಹ ಅನುಮಾನ ಪಡ್ತಾರೆ ಮಗಳ ಮೇಲೆ. ಮಗಳ ಮೇಲೂ. ನನ್ನ ಮೇಲೆ ಅವಾಗಿತ್ತು, ಇವಾಗ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಬಟ್ ಮಗಳ ಮೇಲೆ ಅನ್ನೋದು ಎಲ್ಲ ಹೋಗ್ಬೇಕಾದ್ರೂ ಕಣ್ಣಿಡ್ತಾರೆ, ಬರ್ಲಿಲ್ಲ ಅಂದ್ರೂ ಕಣ್ಣಿಡ್ತಾರೆ, ಬಟ್ಲ ಮನೇಲಿದ್ರು ಕಣ್ಣಿಡ್ತಾರೆ. ಅದೊಂದು ಕೆಟ್ಟದು ನನ್ಗೆ ಇರಿಟೇಷನ್ ಆಗ್ಬಿಟ್ಟಿದೆ. ಅದನ್ನ ಎಷ್ಟು ಹೇಳಿದಷ್ಟು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಆ ಒಂದು ಇದು ಏನು ಇವಾಗ ಆಯ್ತು, ನಾನು ಈ ತರ ಅನುಮಾನ ಪಡ್ತೀನಲ್ವಾ, ನನ್ಗೆಲ್ಲೋ ಭಯ ಇದೆಯಲ್ವಾ ನನ್ನ ಮಗಳ ಮೇಲೆ. ನಾನೆಲ್ಲ ಒಂದ್ ಕಡೆ ಒಳ್ಳೆ ಹುಡುಗ ಇದ್ರೆ ನೋಡ್ಬಿಟ್ಟು ಮಾಡೋಣ ಅಂತ ನನ್ನ ಹತ್ರನೋ ಅಥವಾ ಮಗಳ ಹತ್ರ ಅಂತೂ ಖಂಡಿತ ಮಾತಾಡಲ್ಲ. ಬರೀ ಅನುಮಾನ ಪಡೋದೊಂದು ಅವ್ರದ್ದು ಹುಟ್ಟು ಗುಣ. ಅದು ಚೇಂಜ್ ಮಾಡಕ್ಕಂತೂ ಆಗ್ತಾ ಇಲ್ಲ. ಸ್ವಲ್ಪ ಡ್ರಿಂಕ್ಸ್ ಮಾಡೋದ್ ಬಂದ್ರೆ ಅಂತೂ ನನ್ಗೆ ನೆಮ್ಮದಿ ಇಲ್ಲ. ಅವಳು ಓದಕ್ಕಾಗಲ್ಲ, ನಾವು ನಿದ್ದೆ ಮಾಡಕ್ಕಾಗಲ್ಲ, ಆ ತರ ಹಿಂಸೆ. ಹಂಗಾಗಿ ಏನೋ ಒಂದ್ ಕಡೆ ಅಪ್ಪ ಅಮ್ಮನು ನೋಡಿದಾರೆ. ಹುಡುಗನ್ ಬ್ಯಾಕ್ಗ್ರೌಂಡ್ ಏನ್ ಚೆನ್ನಾಗಿಲ್ಲ ಅನ್ನಂಗಿಲ್ಲ. ಇದೊಂದು ನನ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಇಲ್ಲ ತಾಯಿ, ನಾನು ತುಂಬ ಗೊಂದಲಕ್ಕೆ ನೀವು ಮಾಡ್ಕೊಂಡಿದ್ದೀರ, ಬಟ್ ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಈಕೆ ಜಾಬ್ ವಿಚಾರದಲ್ಲಿ ಒಂದು ಕಡೆ ನಿಲ್ಲದ ಹೊರತು ಈಕೆಯ ಮದುವೆ ನನ್ನ ದೃಷ್ಟಿಯಲ್ಲಿ ಅದು ಒಳ್ಳೆಯದಲ್ಲ. ಈಕೆ ಒಂದು ಜಾಬ್ ಅಂತ ಮಾಡಿಕೊಂಡು ಈಕೆ ಎಲ್ಲ ರೀತಿಯಲ್ಲೂ ಅಂದರೆ ಜಾಬ್ಗೆ ಹೋಗಲಿಕ್ಕೆ ಈಕೆ ಅವಕಾಶ ಇದ್ದರೆ ಮದುವೆಯ ಮೊದಲ ಒಂದಷ್ಟು ವರ್ಷಗಳಾದರೂ ಆತ ಅವಕಾಶ ಮಾಡಿಕೊಟ್ರೆ ಈ ಸಂಬಂಧಕ್ಕೆ ಯಾವುದೇ ದೊಡ್ಡ ಕಳಂಕ ಅಥವಾ ಮುಂದೆ ಯಾವುದೇ ತೊಂದರೆ ಆಗಲ್ಲ ಅಂತ ನನಗನ್ಸುತ್ತೆ. ಅವಕಾಶ ಮಾಡ್ಕೊಳ್ಳೋದೇನು ಬರುತ್ತೆ ಸರ್? ಏನಮ್ಮ? ಮದುವೆಗೆ ಮುಂಚೆ ಅಂದರೆ ಅಲ್ಲ, ಮದುವೆ ಆದ ಮೊದಲ 2 ವರ್ಷ ಅಂತ. ಅರ್ಥ ಮಾಡ್ಕೊಳಕ್ಕೆ ಬರುತ್ತಾ? ಮದುವೆಗೆ ಮುಂಚೆ ಅಂದರೆ ಮದುವೆಯ ಮೊದಲಾರ್ಧದಲ್ಲಿ ಅಂತ. ನೀವು ಈ ಸಂಬಂಧದ ಬಗ್ಗೆ ಹೇಳ್ತಾ ಇರೋದ್ರಿಂದ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ, ನಿಮ್ಮ ಮಗಳ ಸ್ವಯಂ ನಿರ್ಧಾರಗಳು ಇಲ್ಲಿ ನಿಮಗೆ ಮುಂದೆ ಬಹಳ ದೊಡ್ಡ ಪೆಟ್ಟುಗಳನ್ನು ಕೊಡೋದಿದ್ದಾವೆ. ಆಕೆಯನ್ನು ಸ್ವಲ್ಪ ಹಿಡಿತದಲ್ಲಿಟ್ಕೊಳ್ಳಿ. ಪರವಾಗಿಲ್ಲ, 28-29 ಕಾದವರು ಇದ್ದಾರೆ. ಬಟ್ ಏನು ಮಾಡಿದ್ರು ಮುಂದೆ ನಿಂತು ನಿಮ್ಮ ನಿರ್ಧಾರಗಳು ಆಕೆಯನ್ನು ವಿಶ್ವಾಸಕ್ಕೆ ತಗೊಂಡು, ನಾನು ಹೇಳಿದ್ನಲ್ಲ, ಮನಸ್ಸಿನಿಂದ ನಿಮ್ಮ ಮನಸ್ಸು ಒಪ್ಪುತ್ತಾ
ಒಬ್ಬ ಕೂಲಿ ಕೆಲಸ ಮಾಡೋನಾದರೂ ಸರಿ ಪರವಾಗಿಲ್ಲ. ಆ್ಯಂಡ್ ಈತನ ವಿಚಾರದಲ್ಲಿ ನಾನು ಮಾತಾಡ್ತಾ ಇಲ್ಲ. ಬಟ್ ಅಂತಿಮವಾಗಿ ಆಯ್ಕೆ ಮಾಡಿಕೊಳ್ಳಿಕ್ಕೆ ಜೀವನದಲ್ಲಿ ಕೆಲವೊಮ್ಮೆ ಮಾತ್ರ ಅವಕಾಶ ಬರುತ್ತಮ್ಮ. ಇನ್ನು ಮಿಕ್ಕಿದ್ದು ಆಯ್ಕೆಯನ್ನು ಅನುಭವಿಸೋದಷ್ಟೇ. ಅದು ಒಳ್ಳೆಯದಾದರೂ ಕೆಟ್ಟದ್ದಾದರೂ. ಬಟ್ ಆಯ್ಕೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಾಗ ಅಯ್ಯೋ ನಂಗೆ ಮೊದಲಿಂದ ಪರಿಚಯ, ಅಯ್ಯೋ ಹೊರಗಡೆಯವ್ರು ಹಿಂಗೆ ಹೇಳ್ತಾರೆ ಅಂದರೆ ಈ ಕಾರಣಗಳಿಗೆಲ್ಲ ನಿಮಗೆ ಅಂತ ಒಂದು ಮನಸ್ಸಾಕ್ಷಿ, ನಿಮಗೊಂದು ಬುದ್ಧಿ, ನಿಮಗೊಂದು ವಿಚಾರಧಾರೆ ಅಂತ ವಿವೇಕ ಅಂತ ಇದೆಯಲ್ವಾ? ಇಲ್ಲ, ಹೊರಗಡೆಯವ್ರು ಏನಾದರೂ ಹೇಳಿ ಪರವಾಗಿಲ್ಲ, ಈ ಹುಡುಗ ಯಾಕೋ ಮನೆ ಮಗನಂಗೆ ಕಾಣ್ತಾ ಇದ್ದಾನೆ, ಅವ್ರ ಮನೆಯವರನ್ನು ಒಪ್ಪಿಸಿದ್ದಾನೆ, ಆ್ಯಂಡ್ ನಾನು ನಮ್ಮ ಹುಡುಗಿನೂ ನನಗೂ ಹೇಳಿದ್ದಾಳೆ, ಸರಿ ಆಯಿತು ಮಾಡೋಣ, ಅದೇನಾಗುತ್ತೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ನೋಡ್ಕೊಂಡು ಹೋಗೋಣ, ಒಂದು ಈ ನಿರ್ಧಾರಕ್ಕೆ ಬನ್ನಿ. ಇಲ್ಲ, ನನ್ನ ಮಗಳು ನಾನು ಓದಿಸಿದ್ದೀನಿ ಆ್ಯಂಡ್ ಎಲ್ಲ ಹೆಣ್ಮಕ್ಳು ಇವತ್ತು ಗಂಡನ ನಂಬ್ಕೊಂಡು ಹೋಗಿ ಅಲ್ಲೇನೋ ಆಗಿ ಈ ಕಡೆ ಓದಿದ್ದಾರೆ, ಕೆಲಸ ಇಲ್ಲ ಅಥವಾ ಆಚೆಗೆ ಅನುಭವವೂ ಇಲ್ಲ, ಇನ್ನೂ 2 ವರ್ಷ ನನ್ನ ಮಗಳು ಓದಲಿ ಆ್ಯಂಡ್ ಮುಂದೆ ಎಕ್ಸಾಮ್ ಬಂದರೆ ಕಟ್ಟಿ ಅದನ್ನು ಪಾಸ್ ಆಗಲಿ ಅಥವಾ ಇನ್ನೇನೋ ಒಂದು ಕೆಲಸ ಮಾಡಲಿ, 2 ವರ್ಷ ಕೆಲಸ ಮಾಡಿದ ಅನುಭವ ಮತ್ತು ಅದೊಂದಷ್ಟು ದುಡಿಮೆ ಮತ್ತು ಅದೊಂದಷ್ಟು ಜೀವನ ಅನುಭವ ಈಕೆಗೆ ಮುಂದೆ ಸೋದ್ರೂ ಕೂಡ ಎದ್ದು ನಿಲ್ಲೋ ಶಕ್ತಿ ಕೊಡುತ್ತೆ. ಇಲ್ಲ, ಈ ನಿರ್ಧಾರಕ್ಕೆ ಬನ್ನಿ. ನಿಮ್ಮಲ್ಲಿ 2 ಆಯ್ಕೆ ಇದ್ದಾವೆ. ನಿಮ್ಮ ಮಗಳು ಏನು ಹೇಳುತ್ತಿದ್ದಾರೆ ಸರಿ, ನಮ್ಮ ಮಗಳು ಏನು ಮುಚ್ಚಿಕ್ಕಿ ಎಲ್ಲವನ್ನು ಮಾಡ್ತಾ ಇಲ್ಲ, ನಮಗೂ ಹೇಳಿದ್ದಾಳೆ. ಆ್ಯಂಡ್ ನಾನು ಹೇಳ್ದಮ್ಮ, ಈ ಶಾಪದ ವಿಚಾರವಾಗಿ ಹೇಳಿದ್ರಿ, ಹೌದು, ಕೆಲವೊಮ್ಮೆ ನಮ್ಮ ಹಿರಿಯರು ಮಾಡಿದ್ದು ಅಥವಾ ಅವರ ಹಿರಿಯರು ಮಾಡಿದ್ದು ಆ ಇಡೀ ಮನೆ ಅನುಭವಿಸಬೇಕಾಗುತ್ತೆ ನಿಜ. ಆದರೆ ನಾವು ಅದನ್ನು ಈಗ ನೀವು ಯಾರಿಗಾದ್ರೂ ಮೋಸ ಮಾಡಿದ್ದೀವಿ ಅಂತ ಕೇಳ್ಕೊಂಡು ಹೋಗ್ಲಿಕ್ಕಾಗಲ್ಲ, ಹೌದಲ್ವಾ? ಬಟ್ ಕೆಲವು ಸೂಚನೆಗಳು ಸಿಕ್ಕಾಗ ಓ ಇವರಿಂಥ ಬ್ಯಾಕ್ಗ್ರೌಂಡ. ನಾನು ಹೇಳೋದು, ಹಣವನ್ನೇ ಬದುಕಾಗಿಸಿಕೊಂಡವರ ಸಂಬಂಧ ಯಾವತ್ತೂ ಒಳ್ಳೆಯದಲ್ಲ. ನಾನು ಇವ್ರ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ನಾರ್ಮಲಿ ಲೋಕಾಭಿಮುಖವಾಗಿ ನಾವು ಹೇಳ್ತೀವಿ ಯಾವಾಗಲೂ, ಅಧಿಕಾರವನ್ನೇ ಉಸಿರಾಗಿಸಿಕೊಂಡವರ ಸಹವಾಸ, ಹಣವನ್ನೇ ಉಸಿರಾಗಿಸಿಕೊಂಡವರ ಸಹವಾಸ ಯಾವತ್ತೂ ಬೇಡುವಂತೆ. ಸ್ವಲ್ಪ ಹಠ ಛಲ ಅನ್ನೋದಿದೆ ಹುಡುಗನಿಗೆ. ನಾನ್ ಜಾಸ್ತಿ ಚೆನ್ನಾಗಿ ಮನೆ ಕಟ್ಕೋಬೇಕು, ತುಂಬಾ ಚೆನ್ನಾಗಿ ಬದುಕ್ಬೇಕು, ಅಪ್ಪ ಎಲ್ಲ ಕಳ್ಕೊಂಡಿದ್ದಾರೆ, ಮಗ ಮಾಡ್ಕೊಂಡ ಅಂತ ನನ್ನ ಹೆಸರು ಮಾಡ್ಬೇಕು ಅನ್ನೋದಿದೆ ಅವನಲ್ಲಿ. ಅಮ್ಮ ನೋಡಿ, ಇನ್ನು 8 ಅಥವಾ 10 ತಿಂಗಳು ಆತನ ಚಲನವಲವನ್ನು ಗಮನಿಸಿ ಆಮೇಲೆ ನಿರ್ಧಾರ ತಗೊಳ್ಳಿ. ಅಥವಾ ಆಮೇಲೆ ನಿಮಗೇನಾದರೂ ಕಂಡು ಬಂದರೆ ನೀವು ಮತ್ತೆ ಕರೆ ಮಾಡಿ. ಬಟ್ ನಾನು ಈಗ ಅಂಥದ್ದೊಂದು ಸ್ಪಷ್ಟ ನಿರ್ಧಾರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇದೇ ಹುಡುಗನನ್ನು ನನಗನ್ಸೋದು ನಿಮ್ಮ ಮಗಳ ಮನಸ್ಥಿತಿಯನ್ನು ಒಮ್ಮೆ ಈಗ ಇದನ್ನೆಲ್ಲ ಸ್ವಲ್ಪ ದೂರ ಮಾಡಿಸಿ ಅಥವಾ ಆತನಿಂದ ಸ್ವಲ್ಪ ದೂರನೇ ಇರಿಸಿ ಆಕೆಯ ವಿದ್ಯಾಭ್ಯಾಸದ ಕಡೆ ಗಮನ ಕೊಡೋಕೆ ಹೇಳಿ, ನಿನ್ನ ಮದುವೆ ವಿಚಾರ ನಾನು ನೋಡ್ಕೊಳ್ತೀನಿ ಅಂತ ಹೇಳಿಕೊಂಡು ಈ ಹುಡುಗನನ್ನು ಆತನಿಗೆ ಗೊತ್ತಿಲ್ಲದ ಹಾಗೆ ಗಮನಿಸಿ. ಆ್ಯಂಡ್ ಕಾಲಕ್ರಮೇಣಮ್ಮ ಅಬ್ಬಬ್ಬಾ ಅಂದರೆ ತುಂಬ ದಿನ ನಾಟಕ ಮಾಡಲಿಕ್ಕಾಗಲ್ಲ. ಯಾವುದೋ ಒಂದು ಹಂತದಲ್ಲಿ ಅದು ಇಲ್ಲ, ನಿನ್ನ ಮಗಳಿಗೆ ಗೊತ್ತಾಗುತ್ತೆ ಅಥವಾ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ಹಾರೈಕೆ ನಿಜಾಂಶ ಮುಂದಿನ 10 ತಿಂಗಳ ಒಳಗಾಗಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಈ ಸಂಬಂಧ ಬೇಕೋ ಬೇಡವೋ ನಿಮಗೆ ನನ್ನನ್ನು ಕೇಳೋಕ್ಕಿಂತ ಮುಂಚೆ ನೀವೇ ನಿರ್ಧಾರ ಮಾಡ್ತೀರಾ. ನೀವು ನನಗೆ ಫೋನ್ ಮಾಡ್ತೀರಾ ಕೇಳಲಿಕ್ಕಲ್ಲ, ನಾನು ಈ ಥರ ನಿರ್ಧಾರ ಮಾಡಿದ್ದೀನಿ ಅಂತ ನೀವೇ ಹೇಳ್ತೀರಾ. ಆ ಮುಂದಿನ 10 ತಿಂಗಳ ಒಳಗಾಗಿ ಯಾವ ಎಕ್ಸಾಮ್ಗೋಸ್ಕರ ಕಾಯ್ತಿದ್ದಾರೆ ಆ ಎಕ್ಸಾಮು ಕೂಡ ನಿನ್ನ ಮಗಳಿಗೆ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಈ 10 ತಿಂಗಳು ಅಥವಾ ಮುಂದಿನ 12 ಅಥವಾ 10 ತಿಂಗಳು ಈ ಎರಡೂ ಕೂಡ ನಿಮಗೆ ಉತ್ತರ ಸಿಗುತ್ತೆ. ತಾಳ್ಮೆಯಿಂದ ಇರಿ. ತಾಳ್ಮೆಯಿಂದ ಸೋತವ್ರು ಯಾರೂ ಇಲ್ಲ ತಾಯಿ. ಈಗ ನೀವೇನು ಬಯಸಿ ಇಲ್ಲಿಗೆ ಬಂದ್ರಿ ನನಗೆ ಅರಿವಿದೆ. ಬಟ್ ನಾನು ಎಲ್ಲೂ ಅಡ್ಗೋಡೆ ಮೇಲೆ ದೀಪ ಇಡ್ತಾ ಇಲ್ಲ. ಕಾಯುವಿಕೆ ನಿಮಗೆ ಎರಡಕ್ಕೂ ಉತ್ತರ ಕೊಡುತ್ತೆ. ನೀವು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಸ್ವಲ್ಪ ಮೈಂಡ್ ತುಂಬಾ ಚೇಂಜ್ ಆಗ್ಬಿಡುತ್ತೆ ಅನ್ನೋದಂತೂ 100% ಗ್ಯಾರಂಟಿ ಇದೆ. ನಾನು ಈ ಸಂಬಂಧ ಹತ್ತಿರ ಅಥವಾ ದೂರದ ಬಗ್ಗೆ ಮಾತಾಡ್ತಿಲ್ಲ. ಬಟ್ ಯಾವುದಕ್ಕೆ ನಿಮ್ಮ ಮಗಳು ಕಾಯ್ತಿದ್ದಾಳೆ ಅಂಥದ್ದೊಂದು ವಿಚಾರ ಆಕೆ ಮುಂದೆ ಬರಲಿ. ಆ್ಯಂಡ್ ಬರುತ್ತೆ. ಎದುರಿಸೋದು ಬಿಡಿಸೋದು ಅದು ನಿಮ್ಮ ಮಗಳ ಯೋಗ್ಯತೆಗೆ ಸಂಬಂಧಿಸಿದ್ದು, ಅರ್ಹತೆಗೆ ಸಂಬಂಧಿಸಿದ್ದು. ಬಟ್ ಅಂಥದ್ದೊಂದು ಬರುತ್ತೆ. ಅದಾದಮೇಲೆ ನೀವೇ ನಿರ್ಧಾರ ಮಾಡ್ತೀರಾ. ನೀವೇನು ಮಾಡೋದು ನಿಮ್ಮ ಮಗಳೇ ಮಾಡ್ತಾಳೆ, ಡೋಂಟ್ ವರಿ. ಹೌದು, ಅದೊಂದು ಆಗ್ಬಿಟ್ರೆ ನಾವು ಅವಾಗ ಅವಳು ಒಂಥರ ಒಂದ್ ಇದಕ್ಕೆ ತಕ್ಕನಂಗೆ ಅವಳೇ ಯೋಚನೆ ಮಾಡಿ ನಮ್ಗೆ ಹೇಳೋವಷ್ಟು ಬೆಳೆದ್ ಬಿಡ್ತಾಳೆ ಅನ್ನೋ ನಂಬಿಕೆ ಇದೆ. ಹೌದು ತಾಯಿ, ಅದಾಗುತ್ತೆ. ಆದರೆ ಯಾವತ್ತಿದ್ರೂ ನಾವು ಅರ್ಥ ಮಾಡ್ಕೊಳ್ಬೇಕು, ಮಗಳಿಗೆ ಸಿಕ್ಕರೂ ಸಿಗದಿದ್ದರೂ ಆಕೆ ಬದುಕಲ್ಲಿ ನಾವು ಕೆಲವು ಸಲಹೆಗಳನ್ನು ಕೊಡ್ಬೋದು. ಬಟ್ ಅಂತಿಮವಾಗಿ ಆಕೆ ಒಪ್ಪಿಕೊಂಡ್ರು ಅಥವಾ ಧಿಕ್ಕರಿಸಿದ್ರು ಅದರ ಫಲಿತಾಂಶವನ್ನು ಆಕೆಯೇ ಅನುಭವಿಸಬೇಕು. ಅದನ್ನು ಹೇಳ್ತಾಳೆ ಸರ್, ಅವಳೇ ಹೇಳ್ತಾಳೆ
ಹಾಗಾಗಿ ಒಬ್ಬ ತಾಯಿಯಾಗಿ ನಿಮ್ಮದೊಂದು ಮಿತಿ ಅಂತ ಇರುತ್ತಮ್ಮ. ಅದನ್ನು ಮೀರಿ ತಲೆ ಮೇಲೆ ಕಲ್ಲು ಬಂಡೆ ಎತ್ತಾಕೊಳ್ಳಿಕ್ಕಾಗಲ್ಲ, ಹೌದಲ್ವಾ? ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ. ಇದನ್ನು ತುಂಬ ಕೊರಕೊಂಡು ಯೋಚನೆ ಮಾಡೋದು ಇಲ್ಲ, ಉತ್ಸಾಹದಿಂದ ಇರಿ. ಏನಾಗಬೇಕು ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಬಟ್ ಭಗವಂತನ ಅನುಗ್ರಹವೋ ಏನೋ ಇವತ್ತು ನೀವು ಇಲ್ಲಿಗೆ ಬಂದಿದ್ದೀರಾ. ಆ್ಯಂಡ್ ನಾನು ಕೆಲವು ವಿಚಾರಗಳನ್ನು ಬಿಡಿಸಿ ಹೇಳಿದ್ದೀನಿ. ಆ್ಯಂಡ್ ಇಲ್ಲಿ ಪರವು ತಿಂಗಳಿಗೆ ಒಂದು ಎಕ್ಸಾಮ್ ಬರುತ್ತೆ ಅಂದಿದ್ದು ನನಗೊಂಥರ ತುಂಬಾ ಒಂಥರ ಹೋಗ್ ಬರ್ತಾ ಇದೆ ಸರ್. ಯಾಕೋ ನನ್ಗೆ ತುಂಬಾ ನಂಬಿಕೆ ಬರ್ತಾ ಇದೆ. ಅದೊಂದು ಬಂದ್ರೆ ನಾನು ಆಕೆಯನ್ನು ಮೊದಲಿಂದಲೂ ಕೂಡ ಓದಲಿಕ್ಕೆ ಬಿಡಿ, ಆಕೆಯನ್ನು ಆ ಕೆಲಸದತ್ತ ಮುಖ ಮಾಡಿಸಿ ಈಗ ನೀವು ಹೇಳಿದ್ರಿ ನನಗೆ ಅಲ್ಲೆಲ್ಲೋ ಒಂದು ಕಡೆ ಅನಿಸ್ತು ಈಗ ಆಕೆ ಅದರಿಂದ ವಿಮುಖಳಾಗಿದ್ದಾಳೆ. ಅಂದರೆ ಅದನ್ನು ಓದೋದು ಸ್ವಲ್ಪ ಬಿಟ್ಟಿದ್ದಾಳೆ, ಯಾಕಂದರೆ ಯಾವುದೂ ಎಕ್ಸಾಮ್ ಬರ್ತಾ ಇಲ್ಲ ಅಂತ. ಯಾವ್ದು ಏನು ನಾನು ಹೇಳ್ತಾ ಇದ್ದೀನಲ್ವ, ಮನೆಗೆ ಬೆಂಕಿ ಬಿದ್ದ ಹಾಗೆ ಬಾವಿ ತೋಡುವುದು ಯೋಗ್ಯರ ಲಕ್ಷಣ ಅಲ್ಲ. ನೀನು ಬಾವಿ ತೋಡು ನೀರು ತೆಗೆಯುವಷ್ಟೊತ್ತಿಗೆ ಅದು ಸುಟ್ಟು ಕರಕಲಾಗಿರುತ್ತಲ್ವ. ಅಂದ್ರೆ ತುಂಬಾ ಟಫ್ ಆಗಿ ಇದಾಗಿದ್ಲು, ಪ್ರಿಪೇರ್ ಆಗಿದ್ಲು. ಬಟ್ ಅದೇನೋ ನೋ, ವಿದ್ಯೆ ಹಂಗಲ್ಲಮ್ಮ. ವಿದ್ಯೆಯ ಅದು ಸತತವಾದ ಇದು ಇದ್ರೇನೆ ಅಲ್ವಾ ಸರಸ್ವತಿ. ಒಂದು ನಾನು ಓದಿದ್ದೀನಿ ಅದು ಹಂಗಲ್ಲ. ಎಂಥ ಪಂಡಿತನಾದರೂ ದಿನ ಒಂದಷ್ಟು ಸಮಯ ಅಂತ ಬುಕ್ ಹಿಡಿದೇ ಹೋದರೆ ಕಾಲಕ್ರಮೇಣ ಅವನು ಅಜ್ಞಾನಿ ಆಗ್ತಾನಂತೆ. ಬುಕ್ ಹಿಡಿದೇ ಹೋದರೆ ಅಂದರೆ ಅದರ ಅರ್ಥ ಬುಕ್ ಹಿಡ್ಕೊಂಡು ಕೂತ್ಕೊಳ್ಳೋದು ಅಂತಲ್ಲ, ಅದರೊಂದು ಪುನರಾವಲೋಕನ. ಅದನ್ನು ಇಂಗ್ಲೀಷಲ್ಲಿ ಏನಂತಾರೆ, ಮತ್ತೊಮ್ಮೆ ತಿರುಗಿ ಮಗ್ಚಿ ನೋಡೋದು. ಓದಿದ್ದಾರೆ ನಿಜ, ಬಟ್ ಅದು ಅಂಥದ್ದು. ಅಂದರೆ ಆ ಸರಸ್ವತಿಯ ಸಹವಾಸವನ್ನೇ ಬಿಡುವುದಿದೆಯಲ್ಲ, ಆಕೆ ತನ್ನ ಯಶಸ್ಸಿನ ಪಥವನ್ನು ಬಿಟ್ಟ ಹಾಗದು. ನಿಜ ತಾನೇ? ಹೌದು ಸರ್. ಅದೇ ಅದ್ರಲ್ಲೂ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಹೇಳಿದ್ನಲ್ಲಮ್ಮ, ನನಗೆ ಗೊತ್ತಿರೋ ಹಾಗೆ ನಮ್ಮ ಆಶ್ರಮದ ವಿಚಾರವಾಗಿ ಬರೋ ಇಲ್ಲಿ ಸಾವಿರಾರು ಜನ ಬರ್ತಾರಮ್ಮ. ಅಂದ್ರೆ ನನಗನ್ಸುತ್ತೆ ಒಂದು ಜಾಬಿಗೆ ಎಷ್ಟು ಸಾವಿರ ಜನ ಇದ್ದಾರೆ ಮಾರಾಯ ಇಲ್ಲಿ. ಸಾವಿರ ಅಲ್ಲ ಸರ್, ಲಕ್ಷ ಜನಗಳಿದ್ದಾರೆ. ಅಂದರೆ ನನ್ನ ಅನುಭವಕ್ಕೆ ಸಿಕ್ಕಿದ್ದು. ಅಂದರೆ ನಾನು ಇಲ್ಲಿ ಬರೋರಿಗೆಲ್ಲ ಮೊದಲು ಹೇಳೋದೇ ಅದು, ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ, ಅಯ್ಯೋ ದಡ್ಡ, ಒಂದಕ್ಕೋಸ್ಕರ ಮರಕ್ಕಿಂತ ಮರ ದೊಡ್ಡದಯ್ಯ. ಈಗ ನೀನು ಹೆಂಗೆ ಹುಡುಕೊಂಡು ಹೋದರೂ ಕೂಡ ಒಂದು ಜಾಬ್ಗೆ ಲಕ್ಷ ಜನ. ಹೌದು ಸರ್. ಅಂದರೆ ಹಂಗಿದ್ದಾಗ ಆ ಲಕ್ಷ ಜನದಲ್ಲಿ ಒಬ್ಬ ನೀನಾಗಬೇಕಂದ್ರೆ ಹೆಂಗಿರಬೇಕು ನಿನ್ನ ಪ್ರಯತ್ನ? ಈ ಕಡೆ ಮದುವೆ ವಿಚಾರಕ್ಕೆ ಒಂಚೂರು ಗಮನ, ಈ ಕಡೆ ಅಮ್ಮನ ಒಪ್ಸೋದು ಒಂದಷ್ಟು ಗಮನ. ನಾನು ಈಗ ಇದು ಡ್ರಾಪ್ ಆಗೋಯ್ತು ಅನ್ನೋ ಕಾರಣಕ್ಕೆ ಸ್ವಲ್ಪ ಅದನ್ನ ಬಗ್ಗೆ ಮಾತಾಡಿದೆ. ಅದಕ್ಕೂ ಮುಂಚೆ ನಾನು ಅದ್ರ ಬಗ್ಗೆ ನಾನು ಅದನ್ನೇ ನ್ಯೂಸ್ಗಳಲ್ಲಿ ಏನು ಸದ್ದೇ ಇಲ್ವಲ್ಲ. ಸೊ ಹಂಗಾಗಿ ನಾನು ಅದ್ರಲ್ಲೇ ಕಲ್ಪನೆಯಲ್ಲಿ ನನ್ನ ಮಗಳು ಕೂಡ ಹೌದು ಮಮ್ಮಿ ನಾನು ಮಾಡ್ಕೊಂತೀನಿ, ಡಬಲ್ ಸ್ಟಾರ್ ನಾನು ತಗೋತೀನಿ ಅಂತ ಅನ್ನೋ ಒಂದ್ ಮೊಬೈಲ್ ಕೂಡ ನಾನು ಅವಾಗ ತಗೋಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡೇ ಇದ್ಲು. ಬಟ್ ಯಾಕೋ ಇದು ಗೌರ್ಮೆಂಟ್ ಅವರು ಡೇಟ್ ಅನೌನ್ಸ್ ಮಾಡೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಹಂಗಾಗಿ ಎಲ್ಲ ಅವಳು ಸ್ವಲ್ಪ ಮನಸ್ಸು ಇದಾಗಿ ಇವಾಗ ವರ್ಕ್ ಮಾಡ್ಬಿಡೋಣ, ತುಂಬಾ ಹಂಗೆ ಕುತ್ಕೊಂಡ್ಬಿಟ್ರೆ ಎಕ್ಸ್ಪೀರಿಯನ್ಸ್ ಬರಲ್ಲ ಮತ್ತೆ ಓದೋದಕ್ಕೆ. ನಾನು ಹೇಳಿದ್ದು 10 ತಿಂಗಳು 1 ವರ್ಷ ಅಂದರೆ ಮನೇಲಿ ಕೂತ್ಕೊಳ್ಳಿ ಅಂತಲ್ಲ. ಇಲ್ಲಿ ಲೋಕದ ಅನುಭವ ಆಕೆಗೆ ಬಹಳ ಮುಖ್ಯ. ಆ್ಯಂಡ್ ನೀವು ಹೆಂಗೆ ನೋಡಿದ್ರು ಕೂಡ ನೀವೆಷ್ಟು ಆಕೆಯ ಶ್ರೀಮಂತಿಕೆಯಿಂದ ಬೆಳೆಸಿದ್ರೆ ಅನ್ನೋದ್ರ ಮೇಲಲ್ಲ ಆಕೆಯ ಬದುಕು ಇನ್ನೂ ಶುರು ಆಗೇ ಇಲ್ಲ. ಹಾಗೆ ನೋಡಿದ್ರೆ ನೀವ್ ಹೇಳತ್ತೀರಲ್ಲ ಸರ್, ಯಾವಾಗ್ಲೂ ಹೆಣ್ಮಕ್ಳು ಜೀವನ ಮದ್ವೆ ಆದ್ಮೇಲೆ ಅಂದರೆ ನಿಮ್ಮ ಮಗಳಿಗೆ ನೀವು ಅದನ್ನು ಹೇಳಬೇಕು. ನಿಜವಾದ ಜೀವನಕ್ಕೆ ನೀನೇನು ಕಾಲೇ ಇಟ್ಟಿಲ್ಲ ತಾಯಿ. ಹಾಗಂತ ಈ ಸಂತಸದ ಕ್ಷಣಗಳು, ತವ್ರ ಮನೆಯಲ್ಲಿ ಕಳೆದ ಕ್ಷಣಗಳು ವೇಷ್ಟ ಇಲ್ಲ. ಅದೊಂದು ಅದ್ಭುತ ನೆನಪು. ಅಂದರೆ ಒಬ್ಬ ಊಟವಿಲ್ಲದವನು ಎಂದೋ ಮಾಡಿದ ಊಟವನ್ನೇ ನೆನೆಸ್ಕೊಳ್ಳೋ ಹಾಗೆ, ಮುಂದೆ ಕಷ್ಟ ಬಂದಾಗ ಎಂದೋ ಚೆನ್ನಾಗಿದ್ದ ದಿನಗಳನ್ನು ನೆನೆಸ್ಕೊಳ್ಳೋಕೆ ಮನುಷ್ಯನ ಬುತ್ತಿಯಲ್ಲಿ ಒಂದಷ್ಟು ಒಳ್ಳೆ ಸಿಹಿ ನೆನಪನ್ನು ಇಟ್ಕೊಳ್ಬೇಕಂತೆ, ಹೌದಲ್ವಾ? ಆ ರೀತಿ ಒಂದು ಹೆಣ್ಮಗಳಿಗೆ ತವ್ರ ಮನೆ ನೆನಪುಗಳು ಎಷ್ಟೋ ಜನಕ್ಕೆ ಕಾಲಕ್ರಮೇಣ ಅದು ಇರೋದಿಲ್ಲ. ಹಾಗಾಗಿ ನಿಮ್ಮ ಮಗಳ ವಿಚಾರದಲ್ಲಿ ಒಂದು ಗೊಂದಲಗಳನ್ನೆಲ್ಲ ಕಿತ್ತು ಹಾಕಿ, ಈತ ಅಥವಾ ಅವ್ರ ಮನೆ ಕಡೆಯಿಂದ 1000 ಬರಲಿ, ಬಟ್ ಹೆಣ್ಣೆತ್ತಿರೋರಾಗಿ ಮೈಯೆಲ್ಲ ಕಣ್ಣಿರಬೇಕು ನೀವು. ಅರ್ಥ ಆಯ್ತಲ್ವ? ಮೊದಲೊಂದು ಕಾಲ ಇತ್ತು, 20 ಆದರೆ 17 ಆದರೆ 18 ಆದರೆ ಯಾರೋ ಬಂದು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಆಯ್ತಲ್ಲ. ಈಗ ಹೆಣ್ಣು ಗಂಡು ದೈಹಿಕವಾಗಿ ರಚನೆಗಳು ಬೇರೆ ಬೇರೆ ಅನ್ನೋದೊಂದು ಬಿಟ್ಟರೆ ಗಂಡು ಹೆಣ್ಣು ಸಾಮರ್ಥ್ಯದಲ್ಲಿ ಈಗೇನು ವ್ಯತ್ಯಾಸನೇ ಇಲ್ಲ. ದೇಹದ ರಚನೆಯನ್ನು ಒಂದು ಬಿಟ್ಟರೆ ಬೇರೆ ಯಾವುದೂ ವ್ಯತ್ಯಾಸ ಇಲ್ಲ ಈಗ, ಹೌದಲ್ವಾ? ಆದರೆ ಕಾಲ ಬದಲಾದಂಗೆ ಬದಲಾಗಲೇಬೇಕಮ್ಮ. ಅಯ್ಯೋ ಮೊದಲಿಂಗಿತ್ತು ಇಲ್ಲ,
ಅಂದರೆ ಹೌದು, ಸಂಸ್ಕಾರಗಳು ಯಾವತ್ತೂ ಬದಲಾಗಬಾರ್ದು, ಬಟ್ ಹೊರಗಡೆ ಬಂದು ಮಾಡೋ ಕೆಲಸಗಳು ತೋರಿಸೋ ದಿಟ್ಟತನ ಬದಲಾಗ್ತಾ ಇದೆ, ಅದು ಆಗಬೇಕು. ಆ್ಯಂಡ್ ಅದಾಗಲಿ ಹೋಗಿದರೆ ಗಂಡ ಎಲ್ಲೋ ಆಕ್ಸಿಡೆಂಟಲ್ಲಿ ಸತ್ತು ಹೋದ, ಅಥವಾ ಗಂಡ ಬಿಟ್ಟು ಹೋದ, ಅಥವಾ ಇನ್ನೇನು ಮೋಸ ಮಾಡ್ದ, ಅಂಥವರೆಲ್ಲ ಸಾಯಬೇಕಿತ್ತ, ಸತಿ ಸಹಗಮನ ಮಾಡಬೇಕಿತ್ತ? ಆ ದಿಟ್ಟತನ ತೋರಿದಕ್ಕೆ ತಾನು ಇವತ್ತೆಷ್ಟೋ ಹೆಣ್ಮಕ್ಳು ಬದುಕಿರೋದು, ಮಕ್ಕಳನ್ನ ನೋಡಿಕೊಂಡು. ಆ ದಿಟ್ಟತನ ಯಾಕೆ ತೋರಿದ್ರು ಅಂದರೆ ಅವರು ಬಾಲ್ಯದಲ್ಲಿ ತವ್ರ ಮನೆಯಲ್ಲಿದ್ದಾಗಲೇ ಕಷ್ಟದ ಆ ಸ್ಥಿತಿಗಳನ್ನು ಎದುರಿಸಿ ಬಂದಿದ್ದರು ಪಾಪ ಅವರು. ಇರಲಿ, ಒಬ್ಬ ತಾಯಿಯಾಗಿ ನಿಮ್ಮ ದುಃಖ ಅವಶ್ಯವಾಗಿ ನನಗೆ ಅರಿವಾಗುತ್ತೆ. ಆದರೆ ಅದಕ್ಕೆ ಬಹಳ ಬುದ್ಧಿವಂತಿಕೆಯಿಂದ ಉತ್ತರಗಳನ್ನ ಕಂಡುಕೊಳ್ಬೇಕೇ ಹೊರತು ನೀವು ದುಃಖದಿಂದ ಇರುವುದರಿಂದ ಇನ್ನಷ್ಟು ಗೊಂದಲಕ್ಕೆ ಹೋಗ್ತೀರಾ, ಇನ್ನಷ್ಟು ಆ ಗೊಂದಲಗಳನ್ನು ನಿವಾರಿಸೋದಕ್ಕೆ ನೀವು 1 ವರ್ಷ ಸುಮ್ಮನೆ ಒಬ್ಬ ಮಗಳಾಗಿ ಮನೇಲಿ ಇಟ್ಕೊಳ್ಳಿ, ಮಿಕ್ಕಿದೆಲ್ಲಕ್ಕೂ ಉತ್ತರ ಸಿಗುತ್ತೆ. ಆ್ಯಂಡ್ ಈಕೆ ಆತನ ವಿಚಾರದಲ್ಲಿ ಹೆಚ್ಚು ಸಂಪರ್ಕ ಒಳ್ಳೆಯದಲ್ಲ. ಆಮೇಲೆ ಏನಾಗುತ್ತೋ ಅದು ನೀವೇ ಮಾಡಿರಂತೆ ನಿಂತು ಸರಿ ಹೋದರೆ ಆಯಿತಾ, ಬಟ್ ಆ ಮುಂಚೆ ಬೇಡ. ಮದುವೆ ಆದಮೇಲೆ ಸಂಬಂಧಗಳು ನಿಲ್ತಾ ಇಲ್ಲ, ಮದುವೆಗೆ ಮುಂಚೆ ನೀವು ಬಹಳ ವಿಚಾರಗಳನ್ನ ಇವರು ಎಕ್ಸ್ಚೇಂಜ್ ಮಾಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅದು ಕೂಡಿದ್ರೆ ಓಕೆ, ಬಟ್ ಏನೋ ಆದರೆ ಈಕೆ ಆತ್ಮಸಾಕ್ಷಿ ಮೋಸ ಮಾಡ್ಕೊಂಡಂಗಲ್ವಾ, ಅದಾಗಬಾರ್ದು. ಆ ಕಾಲಕ್ಕೆ ಅಥವಾ ಆ ಕಾರಣಕ್ಕೆ ಯಾಕೆ ಹೆಣ್ಮಕ್ಳನ್ನ ಆ ವಿಚಾರದಲ್ಲಿ ಸೂಕ್ಷ್ಮವಾಗಿ ಮನೇಲಿ ಇಟ್ಕೊಳ್ತಾ ಇದ್ರು, ಆಚೆ ಕಳಿಸ್ಲಿಲ್ಲ ಅಂದರೆ? ಹೇಳ್ತಾಳೆ ಸರ್, ನಾವು ಇವಾಗ ಮನೆ ಇಲ್ಲ ಅಂತನೋ ಅಥವಾ ಏನೋ ಅಂತ ಬಿಟ್ಕೊಳ್ಳೋದಕ್ಕಾಗತ್ತ ಮಮ್ಮಿ? ಮದ್ವೆ ಮಾಡ್ಕೊಂಡ್ಮೇಲೂ ಕೂಡ ಕೆಲವೊಬ್ರು ಏನಾದ್ರು ಆಗ್ಬಿಟ್ಟು ಮೋಸ ಮಾಡ್ಕೊಂಡು ಅಥವಾ ಮನೆ ಕಳ್ಕೊಂಡ್ರೆ ಅವಾಗೂ ಬಿಟ್ಟು ಬರಕ್ ಆಗಲ್ಲ ಅಲ್ವಾ? ಇವಾಗೂ ಹಂಗೆ ಅಲ್ವಾ? ಒಂದ್ಸರಿ ಒಪ್ಕೊಂಡ್ಮೇಲೆ ಕಷ್ಟನೋ ಸುಖನೋ ಅವನ ಜೊತೆನೆ ಬಾಳ್ಬೇಕು. ಮನೆ ತಗೊಂತಾನೆ, ಅವಾಗ ಅವನ ಜೊತೆನೆ ಇರ್ತೀನಿ, ತಗೊಳ್ದೆ ಇದ್ರೆ ಏನಂತೆ ಇರ್ತೀನಿ. ಆತರ ಚೇಂಜ್ ಆಗೋಕೆ ಮನ್ಸು ಒಬ್ಬೊಬ್ರಿಗೆ ಒಂದೊಂದ್ಸರಿ ಕೊಡಕ್ ಆಗತ್ತಾ ಅಂತಾನು ಅಂತಿದ್ದಾಳೆ. ನನ್ಗೆ ಅದಕ್ಕೆ ಸ್ವಲ್ಪ ಗೊಂದಲ ಆಗ್ತಾ ಇರೋದು. ನನಗನ್ಸುತ್ತೆ ನಿಮ್ಮ ಮಗಳು ಮಾನಸಿಕವಾಗಿ ನೀವು ಅಂದ್ಕೊಂಡಿರೋ ಥರ ಇಲ್ಲ, ಅದು ಬಹಳ ಮುಂದೆ ಹೋಗಿದೆ. ಬಟ್ ನಾವು ಒಂದು ಹಂತಕ್ಕೆ ಹೇಳ್ಬೋದಮ್ಮ, ಅರ್ಥ ಆಯ್ತಲ್ಲ? 1 ವರ್ಷ ಆಕೆಯನ್ನು ಸ್ವಲ್ಪ ಹಿಡಿತದಲ್ಲಿಡು, ಮಿಕ್ಕಿದೆಲ್ಲವೂ ಅಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಹೇಳ್ತಾರೆ, ದಾನ ದುಡಿಮೆಯನ್ನು ಶುದ್ಧ ಮಾಡುತ್ತೆ, ಮೌನ ಮನಸ್ಸನ್ನು ಶುದ್ಧಿ ಮಾಡುತ್ತೆ, ಸ್ನಾನ ದೇಹವನ್ನು ಶುದ್ಧಿ ಮಾಡುತ್ತೆ. ಹಾಗೆ ಸ್ವಲ್ಪ 1 ವರ್ಷ ಆಕೆಯನ್ನು ಹಿಡಿತದಲ್ಲಿಡಿ, ಇಷ್ಟು ವಿಚಾರಗಳು ಶುದ್ಧವಾಗಿ, ಹೌದು ಅದೇ ಸಂಬಂಧ ಮುಂದುವರಿತಾರೋ ಬಿಟ್ಟು ಹೋಗ್ತಾರೋ, ಬಟ್ ಈ ಗೊಂದಲಗಳು ಶುದ್ಧಿ ಆಗಬೇಕಂದ್ರೆ ನಿನ್ನ ವಸ್ತುವನ್ನು ಸ್ವಲ್ಪ ಭದ್ರವಾಗಿಟ್ಕೊಳ್ಳಿ. ಅಂದರೆ ಅಲ್ಲೊಂದು ಈಗ ಗೊಂದಲ ಆಗ್ಬಿಟ್ಟಿದೆ ತುಂಬ, ಆ ಶುದ್ಧವಾಗಬೇಕಂದ್ರೆ ಸ್ವಲ್ಪ ಮೌನ ತಾಳಬೇಕು ನಿಮ್ಮ ಮಗಳು. ಅಣ್ಣ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ಈಗ ಆಕೆಯ ತಲೆಯಲ್ಲಿ ಓಡ್ತಾ ಇರೋದು ಪ್ರೇಮದ ರೂಪದಲ್ಲಿರೋ ಮೋಹ, ಪ್ರೇಮದ ಮುಖವಾಡ ಧರಿಸಿರೋ ಮೋಹ. ಇದು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಬಟ್ 1 ವರ್ಷ ಸುಮ್ಮನಿರ್ಲಿ ಕೇಳಿ. ಅಂದರೆ ಈಗ ತೀರಾ ಮೇಲ್ಬಿದ್ದು ಹೋದರೆ ಆತನಿಗೆ ಒಂದು ಚಲನೆ ಹುಟ್ಟಬೇಕಮ್ಮ. ಹೌದು, ನಾನು ಒಂದು ಮನೆ ಕಟ್ಟಿ ಅಥವಾ ಏನೋ ಒಂದು ಕೆಲಸ ತಗೊಂಡು ನನ್ನನ್ನು ನಾನು ನಿರೂಪಿಸ್ದೇ ಹೋದರೆ ಅದು ಹೇಗೆ ನಾವು ಆತನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕಾಗುತ್ತೆ? ಯಾಕಂದರೆ ಆಯ್ಕೆ ಇದೆ, ಆಯ್ಕೆಗೊಂದು ಅವಕಾಶ ಇದೆ. ತುಂಬ ಜನ ಹೆಣ್ಮಕ್ಳಿಗೆ ಇದು ಸಿಗೋದಿಲ್ಲ. ಬಿಡಿ, ಸ್ವಲ್ಪ ಆತನನ್ನು ದೂರ ಇಡಿ. ಆತನಿಗೆ ಒಂದು ಛಲ ಅಂತ ಇದ್ದರೆ, ನಿಮ್ಮನ್ನು ಪಡ್ಕೊಳ್ಬೇಕು ಅನ್ನೋ ಅಂಥದ್ದೊಂದು ಛಲ ಇದ್ದರೆ ಆತ ನಿರೂಪಿಸ್ಕೊಳ್ಳಿ ಅಲ್ವಾ? ಈಗ ನೀವು ಮೇಲೆ ಬಿದ್ದು ಹೋದ್ರೆ ಅದು ಏನಾಗ್ಬಿಡುತ್ತೆ? ನೀವು ಹೋಗ್ತಾ ಇಲ್ಲ, ಬಟ್ ನಿಮ್ಮ ಮಗಳು ಮಾಡ್ತಾ ಇರೋ ದೊಡ್ಡ ತಪ್ಪದು. ಆ್ಯಂಡ್ ಈಕೆಗೆ ಪ್ರೇಮ ಇರಲಿ, ಬಟ್ ಅದನ್ನು ವ್ಯಕ್ತಪಡಿಸ್ತಾ ಹೋದರೆ ಆತ ಇನ್ನಷ್ಟು ಬೇರೆ ರೀತಿಯಲ್ಲಿ ದೌರ್ಬಲ್ಯನಾಗ್ತಾ ಹೋಗ್ತಿದ್ದಾನೆ. ನಿರೂಪಿಸ್ಕೊಳ್ಳೋಕಲ್ಲಿ ಜಾಗನೇ ಇಲ್ವಲ್ಲ. ಒಂದು ಛಲ ಬರಬೇಕಂದ್ರೆ ನಿಮ್ಮೇಲಿನ ಪ್ರೇಮ ನಿಜವೋ ಇಲ್ವೋ ಅಂತ ಗೊತ್ತಾಗಬೇಕಲ್ವ ಅದು. ಅಂದರೆ ಅದು ಒಂದು ಶುದ್ಧತೆಯನ್ನು ಕೊಡುತ್ತೆ ತಾಯಿ. ನಾನು ಹೇಳಿದೆ, 1 ದಿನ ಉಪವಾಸ, ವಾರದಲ್ಲಿ 1 ದಿನ ಉಪವಾಸ, ಅಥವಾ ತಿಂಗಳಲ್ಲಿ 1 ದಿನ ಉಪವಾಸ, ಅಥವಾ ತಿಂಗಳಲ್ಲಿ 1 ದಿನ ಮೌನ. ನಾನು ವೈಯಕ್ತಿಕವಾಗಿ ನಾನು ಕಂಡುಕೊಂಡಿರೋ ದಾರಿ ಏನು ಗೊತ್ತೇನು? ನಮ್ಮನ್ನು ನಾವು ತಿಂಗಳಲ್ಲಿ 1 ದಿನ ಮೌನಕ್ಕೆ ಶರಣಾಗಿಡಬೇಕು. ಅದು ನಮ್ಮ ಇಡೀ ಅಂದರೆ ಆ ದಿನ 1 ತಿಂಗಳಲ್ಲಿ 1 ದಿನವನ್ನು ಮೌನಕ್ಕೆ ಅಂತ ಮೀಸಲಿಡಿ. ಆ ದಿನ ಯಾರ ಜೊತೆ ಮಾತಾಡಲ್ಲ ಅಂತ, ತೀರಾ ಅನಿವಾರ್ಯ ಬಿದ್ದರೆ ಒಂದು ಮಾತಾಡಿ ಪರವಾಗಿಲ್ಲ. 1 ತಿಂಗಳಲ್ಲಿ 1 ದಿನ ಉಪವಾಸ, 1 ದಿನ ಮೌನ ಯಾರು ಮಾಡ್ತಾರೋ ಅವರು ಭಗವಂತನಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಆಧ್ಯಾತ್ಮಿಕತೆಗೆ ತೀರಾ ಹತ್ತಿರವಾಗುತ್ತಾರೆ. ಯಾಕಂದರೆ ಆ ಮೌನದ ದಿನ ಕಡೇ ಕ್ಷಣದಲ್ಲಿ ಅವ್ರಿಗೆ
ಭೂಮಿಯ ಸುತ್ತುವಿಕೆ ಕೂಡ ಕೇಳಿಸೋಕೆ ಶುರು ಮಾಡುತ್ತಂತೆ. ಅಂದರೆ ತೀರಾ ಸೂಕ್ಷ್ಮ ಧ್ವನಿಯೂ ಕೂಡ, ಅವರ ಒಳಗಡೆ ಇರೋ ಆ ರಕ್ತ ಚಲನೆಯೂ ಕೂಡ ಅವ್ರಿಗೆ ಕೇಳಿಸೋಕೆ ಶುರು ಮಾಡುತ್ತಂತೆ. ಬಟ್ ಇವತ್ತು ನಾವು ಅದು ಇದು ಗೊಂದಲ ಮಾಡಿಕೊಂಡು ಪಕ್ಕದಲ್ಲಿ ಪಟಾಕಿ ಹೊಡೆದ್ರೂ ನಮಗೆ ಕೇಳಿಸ್ತಾ ಇಲ್ಲ, ಯಾಕಂದ್ರೆ ನಮ್ಮೊಳಗಡೆ ಅಷ್ಟು ಗೊಂದಲಗಳು ತುಂಬಿ ಒದ್ದಾಡ್ತಿದ್ದಾವೆ. ಅದೇ ಥರ ಟ್ರೈ ಮಾಡ್ತೀನಿ ಸರ್ ನಾನು. ಅಂದರೆ ನಾನು ಅದನ್ನು ಉದಾಹರಣೆಯಾಗಿ ಕೊಟ್ಟೆ. ಅದೇ ಥರ ಈಗ ನೀವು ನಿಮ್ಮ ಮಗಳನ್ನು ಮೊದಲು ಏನು ದಾರಿಯಲ್ಲಿ ಹೋಗ್ತಾ ಇದ್ಲು ಆ ಸರಸ್ವತಿಯ ದಾರಿಯಲ್ಲಿ ಕಳಿಸಿ, ಆಕೆ ಅಲ್ಲಿ ಉದ್ಧಾರ ಆಗ್ತಾಳೆ. ಮತ್ತು ಈ ಹುಡುಗನ ನಿಜ ರೂಪ ನಿಮಗೆ ಅಷ್ಟೊಲ್ಲಿ ಗೊತ್ತಾಗುತ್ತೆ. ಅಫ್ಕೋರ್ಸ್ ಈಸ್ ಗುಡ್, ಐ ಹೋಪ್ ಒಳ್ಳೇದಿರ್ಬೋದು. ಬಟ್ ಅದು ನಮಗೆ ಗೊತ್ತಿಲ್ಲದೇನೆ ಒಂದು ದಿವಸ ಕಳೆಯೋಕ್ಕಾಗಲ್ಲ ಅದನ್ನು, ಯಾಕಂದರೆ ಇದು ನಿಮ್ಮ ಮಗಳ ಬದುಕು. ಸರ್ ಇವಾಗ ಏನಂದ್ರೆ, ಇವಾಗ ಆಯ್ತು ನಿಮ್ ಪ್ರಕಾರ ನಾನು ಒಪ್ಕೋಬೇಕು ಅಂದ್ರೆ ನೀನ್ ಎಕ್ಸಾಮ್ ಕಡೆ ಕಾನ್ಸಂಟ್ರೇಷನ್ ಮಾಡು, ಅವನಿಂದ ಸ್ವಲ್ಪ ಆದಷ್ಟು ಫೋನಲ್ಲಿ ಆಗ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಆಗ್ಲಿ ದೂರ ಇರು, 1 ವರ್ಷ ಆದ್ಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳಿ. ಎಕ್ಸಾಕ್ಟ್ಲಿ. ಆ್ಯಂಡ್ ಆಕೆ ದೂರ ಇರುವುದು ಅಂದರೆ ಅದರ ಅರ್ಥ ಆತನಿಗೆ ಛಲ ಬರಬೇಕು. ಮೋಸ್ಟ್ಲಿ ನನಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಮನೆ ಮಾರ್ಕೊಂಡಿರೋದ್ರಿಂದ ಈಗ ಅವ್ರಿಗೂ ಒಂದು ಭದ್ರತೆ, ಸೆಕ್ಯೂರಿಟಿ, ಅಂದರೆ ಮನೆಯೇ ಇಲ್ಲ ಅಂದಾಗ ಹೆಂಗೆ ಪಾಪ ಅವರು ಅದಕ್ಕೆ ನೋಡ್ತಿರ್ಬೋದು. ಆತ ಮನೆ ತಗೊಳ್ಳೋದು ಬೇಡ, ಬಟ್ ಅಂಥದ್ದೊಂದಕ್ಕೆ ಒಂದು ಶ್ರೇಷ್ಠ ಪ್ರಯತ್ನ ಮಾಡ್ತಿದ್ದವ್ರು ನಿಮಗೆ ಕಣ್ಣಿಗೆ ಕಂಡು ಬಂದರೂ ನೀವು ಬಹಳ ಧಾರಾಳವಾಗಿ ಒಪ್ಕೊಳ್ಬೋದು. ಹೌದಲ್ವಾ? ಈಗ ನಾನು ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಲಿಕ್ಕಾಗಲ್ಲ, ಯಾಕಂದರೆ ಇದೊಂದು ಹೆಣ್ಣಿನ ಬದುಕು. ಆ್ಯಂಡ್ ಆಕೆಗೇನೋ ದಡ್ಡತನದಿಂದ ಮೋಹದಲ್ಲಿರ್ಬೋದು, ಬಟ್ ತಿಳಿದವರಾಗಿ ನಾವು ಆ ಕೆಲಸ ಮಾಡಬಾರ್ದು. ಪ್ರೇಮ ಬೇರೆ, ಮೋಹ ಬೇರೆ. ಒಬ್ಬ ತಾಯಿಯಾಗಿ ನೀವು ನಿಮ್ಮ ಮಗಳ ಮೇಲೆ ಈಗ ತೋರಿಸ್ತಾ ಇರೋದು ಅವಶ್ಯವಾಗಿ ಅದೊಂದು ಪ್ರೇಮ. ಆಕೆಗದು ಕಿರಿಕಿರಿ ಅನ್ನಿಸ್ತಾ ಇರ್ಬೋದು, ಬಟ್ ಆಕೆ ತೋರಿಸ್ತಾ ಇರೋದು ಇದೆಯಲ್ಲ, ಆಕೆ ಅಂದ್ಕೊಂಡಿದ್ದಾಳೆ ಅದು ಪ್ರೇಮ ಅಂತ. ಪ್ರೇಮ ಇದೆ, ಬಟ್ ಅದಕ್ಕೂ ಮೀರಿ ಆಕೆ ನಿರ್ಧಾರ ತಗೊಳ್ತಾ ಇರೋದು ಸರಿಯಾದ ನಿರ್ಧಾರ ಇರ್ಬೋದು, ಬಟ್ ಸರಿಯಾದ ಸಮಯ ಅಲ್ಲ ಅದು ನನ್ನ ಪ್ರಕಾರ. ಇನ್ನೊಂದು ವರ್ಷ ಹೋದರೆ ಅದೊಂದು ಸರಿಯಾದ ಸಮಯ ಕೂಡಿ ಬರುತ್ತೆ. ಯೋಚನೆ ಮಾಡಬೇಡಿ, ನಿಮ್ಮ ಮಗಳನ್ನು ವಿಶ್ವಾಸಕ್ಕೆ ತಗೊಳ್ಳಿ. ಆ್ಯಂಡ್ ಒಂದು ಮಗುವನ್ನು ಕ್ಷಮಿಸೋದು ತಾಯಿಯ ಕರ್ತವ್ಯ. ಕ್ಷಮಿಸೋಕೆ ಆಕೆ ದೊಡ್ಡದಂಥದ್ದೇನು ಮಾಡಿಲ್ಲ, ಕೆಲವೊಂದನ್ನು ದೂರ ಮಾಡಿಸಿ ಅಂದರೆ ದ್ವೇಷದಿಂದ ಅಲ್ಲ, ನಾಳೆಯ ಉತ್ತಮ ಭವಿಷ್ಯದ ಹಿತದೃಷ್ಟಿಯಿಂದ ದೂರ ಮಾಡಿಸಿ ಆತನಿಗೊಂದು ಛಲ ಬಂದು ಪಡ್ಕೊಳ್ಬೇಕು ಅನ್ನೋ ಅಂಥ ಉತ್ಕಟವಾದ ಛಲ ಆತನಲ್ಲಿದ್ದರೆ ಖಂಡಿತ ಆಗಿ, ಅಂದರೆ ಆತ ಹಣ ದುಡಿದ್ರೆ ಮಾತ್ರ ಅಂತ ಅಲ್ಲ, ಬಟ್ ಅಂಥದ್ದೊಂದು ಛಲನಾದರೂ ಬರಬೇಕಲ್ವಾ. ಮಗಳನ್ನು ಗೌರವಿಸಿ ಆಕೆಯನ್ನು ವಿಶ್ವಾಸಕ್ಕೆ ತಗೊಳ್ಳಿ, ಆಕೆ ಎಜುಕೇಷನ್ಗೆ ಹೆಲ್ಪ್ ಮಾಡಿ, ಬರುವ ಪರೀಕ್ಷೆಗೆ ತಯಾರಾಗಲಿಕ್ಕೆ ಹೇಳಿ. ಆ್ಯಂಡ್ ಬರುತ್ತೆ, ಆಕೆ ಬರೀಲಿ ಆ್ಯಂಡ್ ಒಳ್ಳೆಯದಾಗಲಿ. ಏನಾಗುತ್ತೋ ಅದು ಆಕೆ ಪರ್ಫಾರ್ಮೆನ್ಸ್ ಮೇಲೆ ನಿರ್ಧಾರವಾಗಿದ್ದು, ಬಟ್ ಅಂತಿಮವಾಗಿ ಆ ಪರೀಕ್ಷೆಯಲ್ಲಿ ಸೋತರು ಬದುಕಿನ ಪರೀಕ್ಷೆಯಲ್ಲಿ ತುಂಬ ಎಚ್ಚರವಾಗಿ ಆಯ್ಕೆ ಮಾಡಿಕೊಳ್ಬೇಕು. ಪರೀಕ್ಷೆ ಎಲ್ಲ ಒಂದೇ ಸರಿ ಸಕ್ಸಸ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಪರವಾಗಿಲ್ಲ, ಅದ್ರ ಮೇಲೆ ನೀವು ಇದನ್ನು ಹೇರಬೇಡಿ. ನಾನು ಹೇಳಿದ್ನಲ್ಲ, ಪ್ರಯತ್ನ ಅಂತೂ ಪಡಬೇಕು. ಅದು ಮಾತ್ರ ನಮ್ಮ ಕೈಲಿದೆ. ದೇವರು ಕೂಡ ಯಾವಾಗ ಸಹಾಯ ಮಾಡ್ತಾನೆ ಅಂದರೆ, ಅದಕ್ಕೆ ಗಾಂಧೀಜಿಯವರು ಹೇಳ್ತಾರಲ್ಲ, ಯಾರು ತನಗೆ ತಾನು ಸಹಾಯ ಮಾಡಿಕೊಳ್ಳುತ್ತಾನೋ ಅವನಿಗೆ ದೇವರೂ ಸಹಾಯ ಮಾಡ್ತಾನೆ. ಅಂದರೆ ಯಾರು ಪ್ರಯತ್ನದ ಹಾದಿಯಲ್ಲಿ ನಡೀತಾನೋ ಅವನಿಗೆ ಭಗವಂತ ಸಹಾಯ ಮಾಡ್ತಾನೆ. ಯಾರು ಪ್ರಯತ್ನವನ್ನೇ ಮಾಡುವುದಿಲ್ವೋ ಅವನು ದೇವರನ್ನು, ಸರ್ಕಾರವನ್ನು, ಜನಗಳನ್ನು, ಸಮಾಜವನ್ನು ಬೈಕೊಂಡು ಅವನೂ ಹೊಲಸಾಗ್ತಾನೆ, ಅವನ ಬಾಯಿನೂ ಹೊಲಸು ಮಾಡ್ಕೊಳ್ತಾನೆ, ಒಂದು ದಿವಸ ಮಣ್ಣು ಸೇರ್ತಾನೆ. ಒಟ್ಟಿಗೂ ಅರ್ಥ ಇಲ್ಲ, ಸಾವಿಗೂ ಅರ್ಥ ಇಲ್ಲ. ನಿಮ್ಮ ಮಗಳ ವಿಚಾರದಲ್ಲಿ ತುಂಬ ಆತಂಕ ಪಡಬೇಡಿ. ಆಕೆ ನಿಮ್ಮ ತಲೆ ತಗ್ಸೋ ಯಾವ ತಪ್ಪು ಕೆಲಸನೂ ಮಾಡಿಲ್ಲ, ಮಾಡೋದೂ ಇಲ್ಲ. ಸ್ವಲ್ಪ ಗೊಂದಲಕ್ಕೀಡಾದ ಮನಸ್ಸನ್ನು ಒಬ್ಬ ತಾಯಿಯಾಗಿ ಸರಿ ಮಾಡೋದು ನಿಮ್ಮ ಕರ್ತವ್ಯ, ಹೌದಲ್ವಾ? ಡೋಂಟ್ ವರಿ. ಎಷ್ಟೋ ತಂದೆ ತಾಯಿಗಳು ತಲೆ ಎತ್ತದ ಹಾಗೆ ಮಾಡಿಬಿಟ್ಟಿದ್ದಾರೆ ಅವ್ರ ಮಕ್ಕಳುಗಳು. ಅದೊಂದು ವಿಷಯದಲ್ಲಿ ನಾನು ಅದನ್ನ ಅಪ್ರಿಸಿಯೇಟ್ ಮಾಡ್ತೀನಿ. ಹೇಳ್ಕೊಂಡಿದ್ದಾರೆ ಅವರು, ಅವ್ರ ಕಡೆಯಿಂದ ಆಗಿರ್ಬೋದು, ಇವ್ರ ಕಡೆಯಿಂದ ಆಗಿರ್ಬೋದು. ಹುಡುಗ ಬಂದು ನನ್ನ ಹತ್ರ ಕೇಳ್ಬೇಕು ಅಂತನೂ ಆತರದಲ್ಲಿದ್ದಾನೆ. ಬಟ್ ಏನಂದ್ರೆ ಮಾಡ್ಕೊಳ್ಳೋ ಯೋಚನೆ ಇಲ್ಲ, ಈಗ್ಲೇನೆ 25ಕ್ಕೆ ಮಾಡ್ಬೇಕು ಅನ್ನೋದು. ಅದೊಂದು ವಿಚಾರವನ್ನು ಹೇಳಿ, ಇಲ್ಲ ನಾವು 25ರವರೆಗೂ ಮಾಡಲ್ಲ ಆ್ಯಂಡ್ ಈಗಲೇ ನಾವು ಅದ್ರ ಬಗ್ಗೆ ಏನು ಹೇಳಲ್ಲ ಅಂತ. ನಿಮ್ಮ ಉತ್ತರ ಅದಷ್ಟೇ ಆಗಿರಲಿ, ಬೇರೆಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಬೇಡಿ. ಅರ್ಥ ಆಯ್ತಲ್ಲ? ಮಗಳಿಗೆ ಒಳಗಡೆ ಏನು ಹೇಳಬೇಕು, ಏನು ಉಪದೇಶ ಮಾಡಬೇಕು, ಏನು ದಾರಿ ತೋರಿಸ್ಬೇಕು ಅದನ್ನು ತೋರಿಸಿ. ಬಟ್ ಹೊರಗಡೆಯವ್ರಿಗೆ ಒಂದೇ ಉತ್ತರ, ಅದು ಇವ್ರು ಬರಲಿ ಬೇರೆ ಯಾರೋ ಬರಲಿ, ಈಗಲೇ ಮದುವೆ ಮಾಡೋ ಉದ್ದೇಶ ಇಲ್ಲ. ಯಾಕಂದರೆ ನೀವು ಅಂದ್ಕೊಂಡಿದ್ರೆ ಅಯ್ಯೋ ಸಿಗೋದೇ ಇಲ್ವೇನೋ, ಅಂದರೆ ನೀವು ಈ ಭಾವನೆಗೆ ಬಂದುಬಿಟ್ರೆ ಅಯ್ಯೋ ಯಾರೋ ಬಂದು ಕಟ್ಬಿಡೋಣ ಅನ್ನೋ ಭಾವನೆಗೆ ಬಂದುಬಿಡ್ತೀರಾ.
ಹಂಗಿಲ್ಲ ಸಮಾಜ. ಅರ್ಥ ಆಯ್ತಲ್ವ ತಾಯಿ? ಆಯ್ತು ಸರ್. ಗೊಂದಲ ಬೇಡ. ಐ ಹೋಪ್ ನಿಮ್ಮ ಗೊಂದಲ ಎಂದಿಗೆ ನಾಶವಾಗಲಿ. ಅದು ನಿರಾಳರಾಗಿ ಪ್ರಶಾಂತರಾಗಿ. ಅದೇ 10 ತಿಂಗಳು ಅವ್ರಿಗೆ ಎಕ್ಸಾಮ್ ಡೇಟ್ ಕೂಡ ಬರುತ್ತೆ ಎಂದಿದ್ರಲ್ಲ, ಅದೊಂದು ನನಗೆ ತುಂಬಾ ಖುಷಿಯಾಗಿದೆ. ಅದೊಂದು ಸೂಚನೆ ಸಿಕ್ಬಿಟ್ರೆ ನಮ್ಗೆ ಒಂಥರ, ಅವಳಿಗೂ ಕೆಲ್ಸನೂ ಬಿಟ್ಬಿಟ್ಟು ಕೂತ್ಕೊಂಡ್ಬಿಡ್ತಾಳೆ, ನಾವು ಬಿಡಿಸ್ಬಿಡ್ತೀವಿ, ಅದನ್ನ ಕೆಲ್ಸ ಕಳ್ಸಕ್ ಆಗಲ್ಲ ಆ ಟೈಮಲ್ಲಿ. ಆ ಸೂಚನೆನೇ ಸಿಗ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಇದು. ಸೊ ಇದಾಗಿ ಒಂದು ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ವರ್ಕ್ ಮಾಡ್ತಾ ಇದ್ದಾನೆ. ಇನ್ನು 3-4 ತಿಂಗಳು ವರ್ಕ್ ಬಿಡಿಸ್ಬೇಡಿ, ಆಕೆ ಪಾಡಿ ಕೆಲಸ ಮಾಡಲಿ. ಬಟ್ ಅಮ್ಮ ಇವತ್ತು ರಾತ್ರಿ ಬೆಳಿಗ್ಗೆ ಕೆಲಸ ಮಾಡ್ಕೊಂಡು ರಾತ್ರಿ ಓದಿ ಪಾಸಾಗಿ ಪೊಲೀಸ್ ಆದವರು ಇದ್ದಾರಮ್ಮ. ಮಾಡಬೇಕು ಅಂತ ನಿಂತ್ಕೊಂಡ್ರೆ ಯಾವುದೂ ಕಷ್ಟ ಅಲ್ಲ. ಬಟ್ ನೀವು ಅವಕಾಶಕ್ಕೋಸ್ಕರ ಕಾಯ್ತಿದ್ದೀರಾ. ನಿಮ್ಮ ಅಂದರೆ ಅವಕಾಶ ನಮ್ಮ ಕೈಲಿಲ್ಲ, ಬಟ್ ತಯಾರಿ ನಮ್ಮ ಕೈಲಿದೆ ಅಲ್ವಾ? ಹೌದು, ತಯಾರಿ ಚೆನ್ನಾಗೇ ಇತ್ತು. ಏನೋ ಮಾಡೋದು, ಕರೋನಾ ಬಂದು ಎಲ್ಲ ಒಂಥರ ಉಲ್ಟಾ ಪಲ್ಟಾ ಆಗೋಯ್ತು. ಹಾಗೇನಿಲ್ಲ, ಎಲ್ಲವೂ ಬಂದಿತ್ತು, ಎಲ್ಲವೂ ಹೋಯಿತು. ಬಟ್ ನಮ್ಮ ಮನಸ್ಸಲ್ಲಿ ಇನ್ನೂ ಅದೇ ಇದೆ, ಹೌದಲ್ವಾ? ಕರೋನಾ ದೇಶಕ್ಕೆ ಬಂದಿತ್ತು, ಈಗ ಮನಸ್ಸಿಗೆ ಬಂದಿದೆ ಅಷ್ಟೇ. ಅದೊಂದು ಕಾರಣ ಕೊಟ್ಕೊಂಡು ನಾವು ಕೂತ್ಕೊಳ್ಳೇಬಾರ್ದು. ಇಲ್ಲ, ಕೂತಿಲ್ಲ ಯಾವ್ದೇ ಕಾರಣಕ್ಕೂ. ಅಂದ್ರೆ ತುಂಬಾ ವರ್ಷ ನೋಡಿದ್ಲು, 1 ವರ್ಷ ಪೂರ್ತಿ ಕಾದ್ಲು, ಡೇಟ್ ಕೊಡ್ತಾರೆ ಅಂತ ಓದ್ಕೊಂಡನು ಇದ್ಲು. ಆಮೇಲೆ ಇವರು ಡೇಟ್ ಕ್ಯಾನ್ಸಲ್ ಮಾಡಿದ್ರು. ಅಷ್ಟೊತ್ತಿಗೆ ಮತ್ತೆ ಇವ್ರು ಒಳಗಡೆ ಎಲ್ಲ ದುಡ್ಡು ತಗೊಂಡ್ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಆಗೋಗಿರೋದೆಲ್ಲ ಕ್ಯಾನ್ಸಲ್ ಆಯ್ತು. ಅದೆಲ್ಲ ಹೋದ್ಮೇಲೆ ನೋಡಿದ್ಮೇಲೆ ಸ್ವಲ್ಪ ಮನಸ್ಸು ಒಳಗು ಡಿಪ್ರೆಷನ್ ತರ, ಬಿಡು ನೋಡೋಣ ಏನ್ ಮಾಡ್ತಾರೆ ಅವರು, ಇನ್ನು ಎಕ್ಸಾಮ್ ಡೇಟ್ ಕೊಡ್ತಾ ಇಲ್ಲ, ಅವ್ರು ಮುಗಿಯೋವರೆಗೂ ಇವ್ರನ್ನ ಕರೆಯಲ್ಲ ಅವರು. ಇರಲಿ ತಾಯಿ, ತಯಾರಾಗಲಿ, ಕೇಳಿ, ಅವಕಾಶ ಬಂದೇ ಬರುತ್ತೆ. ಆ್ಯಂಡ್ ನಿಮ್ಮ ಮಗಳಿಗೆ ಒಳ್ಳೆಯದಾಗಲಿ. ಆ್ಯಂಡ್ 1 ವರ್ಷದ ಒಳಗೆ ಅಥವಾ 1 ವರ್ಷದ ನಂತರ ನಿಮ್ಮ ನಿಜವಾದ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಅಲ್ಲಿವರೆಗೂ ಗೊಂದಲ ಬೇಡ, ಆ್ಯಂಡ್ ಯೋಚನೆಯೂ ಬೇಡ. ಚಿಂತನೆ ಮಾಡಿ, ಚಿಂತೆ ಮಾಡಬೇಡಿ. ಆ್ಯಂಡ್ ಆದಷ್ಟು ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಮಗಳಿಗೂ ತಿಳುವಳಿಕೆ ಹೇಳಿ, ಆಕೆಯೂ ತಿಳ್ಕೊಳ್ಳೋ ವಯಸ್ಸು, ತಿಳಿಸಿ. ಆ್ಯಂಡ್ ವಿಶ್ವಾಸದಿಂದ ಹೇಳಿ. ಖಂಡಿತ ಆಕೆ ನಿಮ್ಮ ತ್ಯಾಗವನ್ನು ವ್ಯರ್ಥ ಮಾಡುವುದಿಲ್ಲ. ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಸ್ವಲ್ಪ ಕೆಲವು ವಿಚಾರಗಳಿಂದ ಆಕೆ ಮೌನವಾಗಿ ದೂರ ಇರಬೇಕೀಗ. ನಾನು ಹೇಳಿದ್ನಲ್ಲ, ದೇಹವನ್ನು ಸ್ನಾನ ಹೇಗೆ ಶುದ್ಧಿ ಮಾಡಿತ್ತೋ ಹಾಗೆ ಈಗ ಆಕೆ ಸ್ವಲ್ಪ ಮೌನವಾಗಿರೋದ್ರಿಂದ ನಿಮ್ಮ ಗೊಂದಲಗಳಲ್ಲಿ ಶುದ್ಧಿ ಆಗುತ್ತವೆ. ಓಕೆ, ಒಳ್ಳೆಯದಾಗಲಿ ತಾಯಿ. ಇರೋದನ್ನ ಹೇಳ್ಬಿಟ್ಟೆ ಈ ತರ ಇದು ಸ್ವಲ್ಪ ಇದಾಗಿದು ಅಂತ ಹೇಳ ಅವಳಿಗೆ. ಏನಮ್ಮ? ಆ ಹುಡುಗನ ಹತ್ರ ಸ್ವಲ್ಪ ದಿನ ನೀನೆಲ್ಲ ಇದ್ ಮಾಡ್ಕೊಳ್ಳೋವರೆಗೂ ನನ್ನನ್ನ ಅಲ್ಲ, ಮಾತಾಡೋದು ಬಿಡೋದು ಬೇರೆ, ಬಟ್ ಈ ವಿಷಯ ಪ್ರಸ್ತಾಪ ಆಗಬಾರದು. ಅರ್ಥ ಆಯ್ತಲ್ವಾ? ಮಾತಾಡ್ಕೊಂಡಿರ್ಬೋದು. ಮಾತಾಡಿಕೊಂಡು ಈ ವಿಷಯನೇ ಬೇಡ ಅಂದರೆ ಅದು ಮುಂದುವರಿಯೋ ಕಾರಣ ಏನಿದೆ? ಅಂದರೆ ನಿಮ್ಮ ಇಡೀ ಎನರ್ಜಿಯನ್ನು ಬೇರೆ ಕಡೆ ಹಾಕಿ ಅಂತ ನಾನು ಹೇಳ್ತಾ ಇರೋದು. ಅದು ನೀವು ಹೆಂಗೆ ಅದು ಹೆಂಗೆ ತಿಳ್ಕೊಳ್ತಾ ಇದ್ದೀರಾ ನೀವು? ಹಂಗಲ್ಲ ಅದರ ಅರ್ಥ. ನನಗೆ ಈ ಮೂಲ ವಿಚಾರವೇ ಈಗ ಸದ್ಯಕ್ಕೆ ಅಂಥದ್ದೇನೂ ಇಲ್ಲ ಅನ್ನೋದಾದರೆ ಅಲ್ಲಿ ಮಾತಾಡಲಿಕ್ಕೆ ಏನಿದೆ? ಅಥವಾ ಹೆಚ್ಚು ಸಮಯ ಕೊಡಲಿಕ್ಕೆ ಕಾರಣ ಏನಿದೆ? ಅಲ್ಲಿ ಹೆಚ್ಚು ಸಮಯ ಎಲ್ಲಿ ಕೊಡಬೇಕು ಅಲ್ಲಿ ಕೊಡಿ ಅಷ್ಟೇ. ನಿಮ್ಮ ಗೊಂದಲಗಳು ತೀರಾ ಅತಿಯಾಗಬಾರ್ದು. ಏನಿತ್ತು ನಾನು ಅದಕ್ಕೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಸುಮ್ಮನೆ 1 ವರ್ಷ ಮೌನವಾಗಿ ಯಥಾವತ್ತು ಮನೆಯನ್ನು ನಡೆಸ್ಕೊಂಡು ಹೋಗಿ. ಆ್ಯಂಡ್ ಆಕೆಯನ್ನು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಲಿಕ್ಕೆ ಹೇಳಿ. ಆ್ಯಂಡ್ ಈ ಹುಡುಗನ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ಭಾಷೆ ಕೊಡದೇ ಇರಲಿಕ್ಕೆ ಹೇಳಿ. ಪ್ರಾಮಿಸಸ್ ಒನ್ಸ್ ಮೇಡ್ ಸೋ ಡೇಂಜರಸ್ ಅಂತ ಹೇಳ್ತಾರೆ. ಅಂದರೆ ಅಂಥದ್ದೇನೂ ತೃಪ್ತಿ, ಅಂಥದ್ದೇನೋ ಒಂದು ಖಾತ್ರಿ ಇಲ್ಲದೇನೆ ಭರವಸೆ ಕೊಡುವುದು ಇದೆಯಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ಅದು ಒಂದು ಇಡೀ, ಯಾಕಂದರೆ ನಾನು ಚಾಕ್ಲೇಟ್ ಕೊಡ್ತೀನಿ ಅಂತ ವಿಷಯ ಅಲ್ಲ, ಇದು ಬೇರೆ ಭರವಸೆ. ಇದು ಇವೆಲ್ಲ ಧರ್ಮ ಸೂಕ್ಷ್ಮ ತಾಯಿ. ಹೌದು ಸರ್, ಏನು ನಿಮ್ಮ ಕಡೆಯಿಂದ ಸೊಲ್ಯೂಷನ್ ಸಿಕ್ಕಿದೆ. ಅದೇ ಥರ ನಿರಾಳತೆ ಆಗ್ಬಿಟ್ರೆ ಇನ್ನೊಂದು ವರ್ಷದಲ್ಲಿ ಮತ್ತೆ ನಾನೇ ಕಾಲ್ ಮಾಡಿ. ನೀವೇನು ಫೋನ್ ಮಾಡಿ ಹೇಳ್ತೀರಾ? ಶುಭವಾಗಲಿ. ಮನಸ್ಸನ್ನು ಆನಂದವಾಗಿಟ್ಕೊಳ್ಳಿ, ಪ್ರಶಾಂತವಾಗಿಟ್ಕೊಳ್ಳಿ. ಆ್ಯಂಡ್ ಏನಾದರೂ ಆಗಲಿ, ಹೌದು ಒಳ್ಳೆಯದೇ ಆಗುತ್ತೆ.
ನಾನು ಹೇಳಿದ ರೀತಿ ಮುಂದುವರಿರಿ. ಆದರೆ ನಾನು ಹೇಳೋದು, ನನಗೇನು ಹೇಳಿದೆ ತಾಯಿ, ನನಗೇನು ಗೊತ್ತಿತ್ತು, ನಿಮಗೆ ಗೊತ್ತಿಲ್ಲ ಅಂತ ಇಲ್ಲ, ನಿಮಗೊಂದು ಗೊಂದಲ ಇತ್ತಷ್ಟೇ. ನಾನು ಹೇಳಿದಾಗ ಓ ಹೌದು 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 ಯಾಕೆ ಹಂಗಂದ್ರಿ, ಅದು ನಿಮಗೆ ಗೊತ್ತಿತ್ತದು. ಖಂಡಿತ ಹಂಗ ಅನ್ಸುತ್ತೆ ಸರ್, ಪ್ರತಿಯೊಂದರಲ್ಲೂ ಅನ್ಸುತ್ತೆ. ನೀವ್ ಹೇಳೋದು ಯಾವ್ದೇ ಒಂದ್ ಕತೆ ಹೇಳಿದಾಗ ಅದ್ರಲ್ಲಿ ಬರೋ ಒಂದ್ ನೀತಿ ಅಥವಾ ಒಂದ್ ಪಾಠ ಇದ್ ನಮಗ್ ಗೊತ್ತಿತ್ತಲ್ಲ, ನಮ್ಗೆ ಯಾಕೆ ಹೊಳಿಲಿಲ್ಲ, ಅವ್ರಿಗೆ ಏನಕ್ಕೆ ತಟ್ಟಂತ ಆ ಟೈಮ್ಗೆ ಅದೇ ಬಂದು ಅವ್ರಿಗೆ ಆ ಒಂದು ನಾಲ್ಗೆ ಮೇಲೆ ಹೊಳೆಯುತ್ತೆ, ಮನ್ಸಿಗೆ ಬರುತ್ತೆ ಅಂತ ನಮಗೂ ಆಶ್ಚರ್ಯ ಆಗತ್ತೆ ಅದು. ಈ ಜಗತ್ತಲ್ಲಿರೋ ಎಲ್ಲ ಜ್ಞಾನವು ತಾಯಿ. ನಮ್ಮಲ್ಲೊಂದು ಆಧ್ಯಾತ್ಮದಲ್ಲಿ ಮಾತಿದೆ, ತಾಯಿಯ ಹೊಟ್ಟೆಯೊಳಗಡೆಯಿಂದ ಆಚೆ ಬಂದ ಆಗಲಿ ಅಥವಾ ಆ ಸಮಯದಲ್ಲಿ ಒಬ್ಬ ಮನುಷ್ಯನಿಗೆ ಎಲ್ಲ ಜ್ಞಾನವೂ ಇರುತ್ತಂತೆ. ಆದರೆ ಹೇಗೆ ಕೆಸರಿನ ಒಳಗಡೆ ವಜ್ರ ಅವಿತುಕೊಂಡಾಗ ತಾನು ವಜ್ರ ಅನ್ನೋದನ್ನೇ ಅದು ಮರೆತು ಬಿಡುತ್ತೆ, ಯಾಕಂದರೆ ಮೇಲೆ ಕೆಸರು ಮಾತ್ರ ಕಾಣುತ್ತೆ, ಹೌದಲ್ವಾ? ಹಾಗೆ ಈ ಪ್ರತಿ ಆತ್ಮಗಳು ಭಗವಂತನ ಸ್ವರೂಪವೇ ಆಗಿದ್ದಾವೆ. ಅವು ಈ ಜಗತ್ತಿನ ಮೋಹ ಕಾಮನೆಗಳಿಗೆ, ಹಣ ಸಂಬಂಧ ಇವೆಲ್ಲದಕ್ಕೂ ಮರೆತು ನಾನು ಭಗವಂತನ ಅಂಶ ಅನ್ನೋದನ್ನೇ ಮರೆತು ಬಿಟ್ಟಿದ್ದಾವೆ. ಅದನ್ನು ನೆನಪು ಮಾಡಿಕೊಡ್ಲಿಕ್ಕೆ ಮಹಾತ್ಮರು ಬಂದರು ಅಷ್ಟೇ. ನೀನು ಇದಲ್ಲಪ್ಪ, ಒಬ್ಬ ಕೊಲೆಗಾರನನ್ನು ಬದಲಾಯಿಸಿದ್ರು ಅಂದ್ರೆ ಅದರ ಅರ್ಥ ಅಂದರೆ ಕೊಲೆಗಾರ ಅದನ್ನು ಬಿಟ್ಟು ಮೂಲ ಸ್ವರೂಪಕ್ಕೆ ಶಾಂತತೆಗೆ ಬಂದ ದೇವರೇ ಆದ ಅಂದ್ರೆ ಅದರ ಅರ್ಥ. ಅಂದರೆ ನಾನು ಹೇಳ್ತೀನಲ್ಲ, ಬುದ್ಧ ಅಂಗುಲಿಮಾಲನಂತಹ ಒಬ್ಬ ಕೊಲೆಗಾರನನ್ನು ಬದಲಾಯಿಸಿದ್ರೆ ಅಂದರೆ ಕೊಲೆಗಾರ ಅನ್ನೋದು ಕೆಸರು, ಬಟ್ ಅವನೊಳಗಡೆ ಇರೋ ಮನುಷ್ಯತ್ವ ವಜ್ರ, ಅದು ದೇವರದು. ಅಂದರೆ ಆ ಕೊಳೆಯನ್ನು ತೆಗೆದು ಹಾಕಿ ಕಡೆಗೆ ನೀನು ದೇವರಪ್ಪ ಅಂತ ತಿಳಿಸ್ಕೊಟ್ಟ ಬುದ್ಧ ಅಂಗುಲಿಮಾಲನಿಗೆ. ಅಂದಿನಿಂದ ಅವನ ಶಿಷ್ಯನೇ ಆಗೋದಾದ. ಯಾಕೆ ಮಹಾತ್ಮರು ಬರ್ತಾರೆ ಪದೇ ಪದೇ ಹುಟ್ಟಿ ಅಂದರೆ, ಇಲ್ಲರಪ್ಪ ನೀವೆಲ್ಲರೂ ಈ ಮೋಹ ಕಾಮನೆಗಳು, ಹಣ ಆಸ್ತಿ, ಒಡೆದಾಟ ಜಂಜಾಟ ಆಸ್ತಿ ಇದನ್ನೇ ನಾವು ಅಂದ್ಕೊಂಡಿದ್ರೆ ಇಲ್ಲ, ಇದನ್ನು ಈ ಪೊರೆಯನ್ನು ಕಿತ್ತು ಹಾಕಿ ಆ ಒಳಗಡೆ ಇರೋ ಯಾವುದೋ ಅಜ್ಜಿ ನೋಡಿ ಅಯ್ಯೋ ಪಾಪ ಅಂತಿರಲ್ಲಪ್ಪ, ಅದು ನೀವು. ಯಾರೋ ಊಟ ಇಲ್ಲದವ್ರು ನೋಡಿ ಅಯ್ಯೋ ಅವ್ರಿಗೆ ಊಟ ಕೊಡಿಸ್ಬೇಕು ಅಂದ್ಕೊಳ್ತಿರಲ್ಲ, ಅದು ನೀವು. ಹಾಗೆ ನಾವು ನಂಬಿರೋದಮ್ಮ, ಎಲ್ಲರೊಳಗಡೆಯೂ ಅಂಥದ್ದೊಂದು ದಿವ್ಯ ಆತ್ಮ, ಅಂಥದ್ದೊಂದು ಶ್ರೇಷ್ಠ ಜ್ಞಾನ ಇದೆ. ಬಟ್ ಯಾರೋ ದೊಡ್ಡವರು ತಿಳಿದವರು ಜ್ಞಾನಿಗಳು ಹೇಳಿದಾಗ ಅಯ್ಯೋ ಹೌದಲ್ವಾ ಅಂತ ಅನಿಸುತ್ತೆ. ಅಂದರೆ ಅದರ ಅರ್ಥ ನಿಮ್ಮ ಒಳಗಡೆ ಇತ್ತು, ಅದು ನಿಧಾನಕ್ಕೆ ಯಾರದೋ ಪ್ರಭಾವದಿಂದ ಅದು ನಿಮಗೆ ಗೊತ್ತಾಯ್ತಷ್ಟೇ. ಅದೇ ಥರ ಈ ಮಾರ್ಗದರ್ಶನಗಳನ್ನು ಮೊದಲಿಂದ ಯಾಕೆ ಗುರುಕುಲಗಳು, ದೊಡ್ಡ ದೊಡ್ಡ ಜ್ಞಾನಿಗಳ ಸಹವಾಸ, ಮಹಾತ್ಮರ ಸಹವಾಸ, ದೊಡ್ಡ ದೊಡ್ಡ ರಾಜರು ಯಾಕೆ ಮಾಡ್ತಿದ್ರು ಅಂದರೆ, ನಮಗೆ ಗೊತ್ತಿಲ್ಲದ ಕೆಲವು ಸಂಗತಿಗಳು ಅಥವಾ ಗೊತ್ತಿದ್ದು ನಾವು ಮರೆತಿರುವ ಕೆಲವು ಸಂಗತಿಗಳು ಮಹಾತ್ಮರು ನಮಗೆ ಪರಿಚಯ ಅಥವಾ ನೆನಪು ಮಾಡಿಕೊಡ್ತಾರೆ ಅಂತ ಆ ಸ್ಥಾನದಲ್ಲಿ ಆಶ್ರಯ ಕೊಡ್ತಾ ಇದ್ರು ಪಂಡಿತರಿಗೆ. ಅಂದರೆ ಸಲಹೆ ಕೊಡಲಿ ಅಂತ. ಯಾಕಂದರೆ ರಾಜ ವಂಶದಿಂದ ಆದವನು, ಬುದ್ಧಿಯಿಂದ ಆದವನಲ್ಲ. ಬಟ್ ಪಂಡಿತ ವಂಶದಿಂದ ಆದವನಲ್ಲ, ಬುದ್ಧಿಯಿಂದ ಆದವನು. ಅಂದರೆ ಬುದ್ಧಿ ಜಗತ್ತನ್ನು ಆಳುತ್ತೆ ಹೊರತು ಬಲ ಅಲ್ಲ. ಬಲ ಒಂದಷ್ಟು ದಿನ ಆಳಿದಂತೆ ಕಂಡರೂ ಅದು ಶಾಶ್ವತವಲ್ಲ, ಬುದ್ಧಿನೇ ಅಂತಿಮವಾಗಿ ಆಳೋದು. ಅದನ್ನು ನಾವು ಜ್ಞಾನ ಅಂತ ಕರಿಬಹುದು. ಜ್ಞಾನ ಹೆಂಗ್ ಬಂದಿದೆ ಅನ್ನೋದು ನಿಜವಾಗ್ಲೂ ಎಲ್ಲಾ ಕೇಳಿದರಿಗೂ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಅಯ್ಯೋ ಹಾಗೇನಿಲ್ಲ ತಾಯಿ, ಇರಲಿ, ಎಲ್ಲವೂ ಒಂದು ಕಾರಣಕ್ಕೆ ನಡೀತಾ ಇದೆ. ಬಟ್ ಈ ಸಮಯ ನಂಬಿ ಬಂದ್ರಲ್ಲ, ಆ್ಯಂಡ್ ಅಂತಿಮವಾಗಿ ಸಲಹೆ ಕೇಳೋ ದೊಡ್ಡ ಮನಸ್ಸಿದೆಯಲ್ಲ ತಾಯಿ, ಅದು ನಿಮ್ಮ ದೊಡ್ಡತನ. ಆ್ಯಂಡ್ ನಿಮ್ಮ ಇಡೀ ವಂಶವನ್ನು ಈ ಸಹನಾ ಭಾವನೆ ನಿಮ್ಮನ್ನು ಕಾಪಾಡಲಿ. ನಿಮ್ಮ ಮಗಳಿಗೂ ಇದೇ ತಾಳ್ಮೆ, ಇದೇ ನಿಧಾನವಾಗಿ ನಿರ್ಧಾರ ತಗೊಂಡು ಮುನ್ನಡೆಯುವ ಬುದ್ಧಿ ಆಕೆಗೂ ಪ್ರಾಪ್ತವಾಗಲಿ. ಆ್ಯಂಡ್ ನಿಮ್ಮ ಯಾವ ದುಷ್ಟ ಸಂಗತಿಗಳು, ದುಷ್ಟ ನಿರ್ಧಾರಗಳು ನಿಮ್ಮಿಂದ ಆಗದೇನೆ ಎಲ್ಲವೂ ನಿಮ್ಮ ಇಚ್ಛೆಯಂತೆ ಸರಾಗವಾಗಿ ಮುನ್ನಡೆಯಲಿ. ನಿಮ್ಮ ಮಗಳ ಬದುಕು ಚೆನ್ನಾಗಿರಲಿ, ನಿಮ್ಮ ಮಗನ ಬದುಕು ಚೆನ್ನಾಗಿರಲಿ. ಇತರರಿಗೆ ಒಳ್ಳೆಯದನ್ನು ಬಯಸೋ ನಿಮಗೂ ಕೂಡ ಒಳ್ಳೆಯದೇ ಆಗುತ್ತೆ, ಯೋಚನೆ ಮಾಡಬೇಡಿ. ಭಗವಂತ ನಿಮಗೆ ಒಳ್ಳೇದು ಮಾಡಲಮ್ಮ. ನಿಮ್ಮ ಹಾರೈಕೆ ನಮ್ಮ ಮೇಲಿರಲಿ. ಶುಭವಾಗಲಮ್ಮ. ತುಂಬ ಹೃದಯದ ಧನ್ಯವಾದಗಳು ಸರ್. ತುಂಬಾ ಆಶೀರ್ವಾದ ಮಾಡಿದ್ದೀರಾ, ಹಾರೈಸಿದ್ದೀರಾ. ನಿಮಗೂ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ ಸರ್. ಶುಭ ಆಗಲಿ ತಾಯಿ. ನೋಡಿ, ಮಗಳ ವಿಚಾರವಾಗಿ ಒಬ್ಬ ತಾಯಿ ಎಷ್ಟು ಕಾಳಜಿಯನ್ನು ತೆಗೆದುಕೊಳ್ಬೋದು ಅಷ್ಟು ಕಾಳಜಿಯನ್ನು ಏಕೆ ತೆಗೆದುಕೊಂಡಿದ್ದಾರೆ. ಆ್ಯಂಡ್ ಇವ್ರ ಮಗಳು ಕೂಡ ಕಷ್ಟಪಡ್ತಿದ್ದಾರೆ, ಏನೋ ಸಾಧಿಸಬೇಕು ಅಂದ್ಕೊಂಡಿದ್ದಾರೆ.
ಬಟ್ ಆ ನಡುವೆ ಕೆಲವು ನಿರ್ಧಾರಗಳು ಆತುರವಾಗಿ ಆಗಿಬಿಟ್ರೆ ನೀವೇನೇ ಸಾಧನೆ ಮಾಡಲಿಕ್ಕೆ ಏನೇ ತಯಾರಿ ಮಾಡಿಕೊಂಡಿದ್ರು ಈ ಆತುರದ ನಿರ್ಧಾರಗಳು ಮುಗಿಸ್ಬಿಡ್ತವೆ ಅವುಗಳನ್ನು. ದಯವಿಟ್ಟು ಹೇಳ್ತೀನಿ, ಹೆಣ್ಣಾದರೂ ಗಂಡಾದರೂ ಒಂದು ಸೆಟ್ಲ್ ಅಂತ ಆಗದೇನೆ, ಒಂದು ಒಳ್ಳೆ ಜಾಬ್ ಅಂತ ಇಲ್ಲದೇನೆ, ಒಂದು ಒಳ್ಳೆ ನೆಲೆಯನ್ನು ಕಂಡುಕೊಳ್ದೇನೆ ಈ ಮದುವೆ ವಿಚಾರದ ಯೋಚನೆ ಮಾಡಬೇಡ್ರಪ್ಪ. ಅದು ಹೆಂಗೆ ಆಗ್ಬಿಡುತ್ತೆ. ತುಂಬ ಸಾರಿ ಹಿರಿಯರ ಒತ್ತಾಯಕ್ಕೆ ಎಷ್ಟೋ ಜನ ಮದುವೆ ಆಗಿಬಿಡ್ತಾರೆ. ಮನೆ ಇಲ್ಲ, ಜಾಬ್ ಇಲ್ಲ, ದುಡಿಮೆ ಇಲ್ಲ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋ ಸ್ವಭಾವನೂ ಇಲ್ಲ. ಇಂಥದ್ದಾದಾಗ ಏನಾಗ್ಬಿಡುತ್ತೆ, ಅಯ್ಯೋ ಹಿರಿಯರು ಹೇಳಿದ್ರು ಅದಕ್ಕೆ ಆದೆ ಅಂತ ಯಾರನ್ನು ಬೈಕೊಂಡು ಕೂತ್ಕೊಳ್ತೀರಾ? 1000 ಹೇಳಲಿ, ಹೌದು ಹಣ ಮುಖ್ಯ ಅಲ್ಲ ಅಂತ 1000 ಹೇಳಲಿ, ಬಟ್ ಒಂದು ಅಂಥದ್ದೊಂದು ಭದ್ರತೆ ಇಲ್ಲದೇನೆ ಬೇಡ್ರಪ್ಪ. ಮದುವೆ ವಿಚಾರವಾಗಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಸೆಟ್ಲ್ ಆಗದೇನೆ ಅಥವಾ ಅಂಥದ್ದೊಂದು ಭದ್ರತೆ ಇಲ್ಲದೇನೆ ತಗೊಳ್ಳೋಕೆ ಹೋಗಬೇಡಿ. ಹಣವೇ ಮುಖ್ಯ ಅಲ್ಲ ನಿಜ, ಆದರೆ ಕೆಲವು ವಿಚಾರಗಳು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ದಂಗಲ್ಲ, ಹೌದಲ್ವಾ? ಹಾಗಾಗಿ ಈ ತಾಯಿ ತನ್ನ ಮಗಳ ಬಗ್ಗೆ ಹೇಳ್ತಾ ಇರೋ ಅಥವಾ ಕೇಳ್ತಾ ಇರೋ ಮಾತು ಅಥವಾ ಕೇಳ್ತಾ ಇರೋ ಪ್ರಶ್ನೆಗಳು ಇದು ಈ ತಾಯಿದಲ್ಲ, ತುಂಬ ಜನ ಹೆತ್ತವರ ಪ್ರಶ್ನೆ ಕೂಡ ಹೌದು. ಆ್ಯಂಡ್ ಈ ಮಗಳ ದೊಡ್ಡತನ ನೋಡಿ, ಅವ್ರ ತಾಯಿಗೆ ಹೇಳಿಬಿಟ್ಟು ನಿರ್ಧಾರ ತಗೊಳ್ತಾ ಇದ್ದಾರೆ ಅಥವಾ ಹೇಳಿದ್ದಾರೆ, ಯಾವುದನ್ನು ಮುಚ್ಚುಮರೆ ಮಾಡ್ತಾ ಇಲ್ಲ. ನಾವು ನೋಡಿದ್ದೀವಿ ಎಷ್ಟೋ ಸಾರಿ ತಾಯಿ ತಂದೆಯಿಂದ ಮುಚ್ಚಿಟ್ಟು ಏನೇನೋ ನಿರ್ಧಾರ ತಗೊಂಡು ಬದುಕನ್ನು ಹಾಳು ಮಾಡಿ ಎತ್ತೋರ್ಗೂ ದ್ರೋಹ ಮಾಡಿದವರಿದ್ದಾರೆ. ಹಂಗಾಗದೇ ಇರಲಿ ಅಂತ ನಾನು ಈ ತಾಯಿಯ ಈ ಮಾತುಕತೆ ಎಷ್ಟೋ ಜನರಿಗೆ ಬಹಳ ದೊಡ್ಡ ಉತ್ತರ ಅಂತ ನಾನು ಭಾವಿಸ್ತೀನಿ. ಒಳ್ಳೆಯದಾಗಲಮ್ಮ, ಪರ ಬರಲಿ ವಿರೋಧ ಬರಲಿ, ನಿಮ್ಮ ಕಡೆಯಿಂದ ನೀವು ಸೂಕ್ತ ನಿರ್ಧಾರಗಳನ್ನ ತಗೊಳ್ತಾ ಹೋಗಿ. ಉತ್ತಮವಾದ ಯಶಸ್ವಿ ಬದುಕು ಅನ್ನೋದು ಉತ್ತಮವಾದ ನಿರ್ಧಾರಗಳಲ್ಲಿ ಮಾತ್ರ ಅಡಗಿದೆ. ಯಾರು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಿದೆಯೋ, ಯಾರಿಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಬುದ್ಧತೆ ಇದೆಯೋ, ಆತ ಜೀವನದ ಯಾವ ಹಂತದಲ್ಲೂ ಕೂಡ ಸೋಲೋದಿಲ್ಲ. ಸೋತರೂ ಕೂಡ ಅದು ತನ್ನ ನಿರ್ಧಾರದಿಂದಲೇ ಆಗಿದೆ ಅಂತ ಯಾರು ಅದನ್ನು ಒಪ್ಕೊಳ್ತಾನೋ ಅವನು ಬೇಗ ಮೇಲೆದ್ದು ಹೇಳ್ತಾನೆ. ಸೋತಾಗ ಯಾರು ಇದು ಬೇರೆಯವರಿಂದ ಆಯಿತು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ತಾರೋ ಅವರ ಮನಸ್ಸು ಪರಿಹಾರದ ಹಾದಿಯನ್ನು ಬಿಟ್ಟು ಇನ್ನೊಬ್ಬರನ್ನು ದೂಷಿಸುವ ಹಾದಿಯನ್ನು ಹುಡುಕ್ತಾ 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 ಪರಿಹಾರದಿಂದ ಅದು ಬಹಳ ದೂರವಾಗಿ ಬಿಡುತ್ತೆ. ಮಗಳಾಗಿ ನಿನ್ನ ಕೆಲಸ ನೀನು ಮಾಡಮ್ಮ. ತಾಯಿಯಾಗಿ ನಿಮ್ಮ ಕಾಳಜಿಗೆ ಖಂಡಿತ ಅರ್ಥ ಇದೆ. ಶುಭವಾಗಲಿ, ಒಳ್ಳೆಯದಾಗಲಿ. ಆ್ಯಂಡ್ ಆ ಮಧ್ಯೆ ನೋಡಿ ಅವರೊಂದು ಮಾತು ಹೇಳಿದ್ರು, ಆ ಹುಡುಗ ಕೂಡ ಅವ್ರ ಮನೆಯವ್ರಿಗೆ ಒಪ್ಪಿಸಿದ್ದಾರೆ ಅಂತ. ಈಗ ಇದಾಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಇಬ್ಬರು ತೆಗೆದುಕೊಂಡು ಹೊರಟಿರೋ ನಿರ್ಧಾರಗಳು ಅಥವಾ ಅವ್ರ ಮನೆಯವರನ್ನು ಅವ್ರು ನಡೆಸ್ಕೊಂಡಿರೋ ರೀತಿ ಬಹಳ ಅದ್ಭುತ. ಅದು ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಬಟ್ ಮನೆಯವ್ರಿಗೆ ಹೇಳಿಬಿಟ್ಟು ಮುಂದುವರಿಯೋದಿದೆಯಲ್ಲ, ಅದೊಂದು ಹೆತ್ತೂರಿಗೆ ಕೊಡೋ ಬಹಳ ದೊಡ್ಡ ಗೌರವ ಅದು. ಈಗ ಮನೆಯವ್ರಿಗೆ ಹೇಳ್ಬಿಟ್ಟು ಅವರು ಒಪ್ಪದೇ ಇದ್ರು ಓಡೋಗಿ ಅದು ಗೌರವ ಅಂತ ಅಲ್ಲ, ಬಟ್ ಮನೆಯವರು ಒಪ್ಪಿಗೆ ತಗೊಂಡಾಗ ಕೂಗಾಡ್ತಿರೋ, ಕಿರ್ಚಾಡ್ತಿರೋ, ಹಠ ಮಾಡ್ತಿರೋ, ಅಥವಾ ಇಲ್ಲ ನಮ್ಮ ಅಪ್ಪ ಅಮ್ಮಂಗೆ ಒಪ್ಪಿಗೆ ಇಲ್ಲ ಅಂತ ಬಿಡ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಹೆತ್ತೂರಿಗೆ ವಿಷಯವನ್ನು ತಲುಪಿಸ್ದಿರಿ ಅಂದಾಗ ಹೆತ್ತೂರಿಗೂ ಕೂಡ ನಿಮ್ಮ ಬಗ್ಗೆ ಒಂದು ಗೌರವ ಬರುತ್ತೆ. ತಡೆಯಪ್ಪ, ಯಾವುದನ್ನು ಮುಚ್ಚಿಟ್ಟಿಲ್ಲ ಅಂತ. ಶುಭವಾಗ್ಲಮ್ಮ.